ಬಹಳಷ್ಟು ಜನರಿಗೆ ವಿದ್ಯಾದಾನವನ್ನ ಮಾಡಿರುವಂತಹ ಗುರುಗಳು, ಬಹಳಷ್ಟು ಜನರ ಮಾಸ್ಟರ್ ಇಲ್ಲಿ. ನನ್ನ ಗುರುಗಳು ಕೂಡ ಒಬ್ರು ಅದರಲ್ಲಿ. ಇವರು ಭಜನಾ ತರಬೇತಿ ಕಮ್ಮಟದ ಕೋಶಾಧಿಕಾರಿಗಳು ಧನ್ಯಕುಮಾರ್ ಸರ್ ಮತ್ತು ಪದ್ಮರಾಜ್ ಸರ್. ಸರ್, ಹೇಗಾಯ್ತು ಭಜನಾ ಕಮ್ಮಟ? ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಯುತ್ತಿರುವಂತಹ 26ನೇ ವರ್ಷದ ಭಜನಾ ಕಮ್ಮಟ ತರಬೇತಿ ಬಹಳ ಯಶಸ್ವಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವುದೇ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ, ಪೂಜ್ಯ ಕಾವಂದರ ಮಾರ್ಗದರ್ಶನದಿಂದ, ಮಾತೃಶ್ರೀ ಹೇಮಾವತಿ ಅಮ್ಮರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಡೀತದೆ. ಅದೇ ರೀತಿ ಈ ವರ್ಷವೂ ಕೂಡ ಊರವರ ಸಹಕಾರದಿಂದ ಎಲ್ಲ ಊರವರು ತೊಡಗಿಸಿಕೊಂಡಿದ್ದಾರೆ ಇದರಲ್ಲಿ. ಮತ್ತು ತರಬೇತಿ ಪಡೀಲಿಕ್ಕೆ ಬಂದ ಕಮ್ಮಟದಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳು ಕೂಡ ಬಹಳ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಅತ್ಯುತ್ತಮವಾದಂತಹ ವಸತಿ ಇರಬಹುದು, ಊಟೋಪಚಾರದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಹಾಗೆ ಎಲ್ಲರೂ ಕೂಡ ಈಗ 6ನೇ ದಿನದಲ್ಲಿ ನಾವು ಇದ್ದೇವೆ. ಇನ್ನು ನಾಡ್ದು 29ನೇ ತಾರೀಕಿಗೆ ಸಮಾರೋಪ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ 6 ದಿನಗಳು ಕೂಡ ಯಶಸ್ವಿಯಾಗಿ ಎಲ್ಲ ಭಜನಾ ತರಬೇತಿಯ ಒಂದು ಉಪನ್ಯಾಸ ಇರ್ಬೋದು, ಭಜನಾ ತರಬೇತಿ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ ನಮಗೆ ಕೂಡ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಒಂದು ಈ ಕಮ್ಮಟದ ಸಮಿತಿಯಲ್ಲಿ ಒಂದು ಕೋಶಾಧಿಕಾರಿಯಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೇನೆ. ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಸರ್, ನೀವು? ನನಗೂ ಅಷ್ಟೇ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುಮಾರು 35 ವರ್ಷ ವಿದ್ಯಾಕ್ಷೇತ್ರದಲ್ಲಿ ದುಡಿದಿದ್ದೆ. ಮತ್ತೆ ಸಾಮಾನ್ಯವಾಗಿ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡಿದ್ದೆ. ಬಹುಶಃ ಏನೋ ಕಾರಣದಿಂದ ಭಜನಾ ಕಮ್ಮಟ ಒಂದು ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನಿವೃತ್ತನಾದ ನಂತರ ಅಮ್ಮನವರ ಮಾತುಶ್ರೀ ಅಮ್ಮನವರು ನಮಗೆ ಭಜನಾ ಕಮ್ಮಟದಲ್ಲೂ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಈ ವರ್ಷದಲ್ಲಿ 26ನೇ ವರ್ಷದಲ್ಲಿ ಭಜನಾ ಕಮ್ಮಟದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಬಹಳ ಸಂತೋಷ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನಿಜವಾಗಿ ಮನುಷ್ಯನಿಗೆ ಜೀವನಕ್ಕೆ ಬೇಕಾದಂಥ ಬದುಕು ಮತ್ತು ಭಜನೆ, ಅಥವಾ ಸಾಮರಸ್ಯ ಮತ್ತು ಒಂದು ಭಜನೆ, ಹೀಗೆ ಉಪನ್ಯಾಸಗಳಿರ್ಬೋದು ಅಥವಾ ಭಜನೆ ಅವ್ರು ಮಾಡುವಾಗ ನಿಜವಾಗಿ ನಮಗೆ ಸಂಗೀತ ಗೊತ್ತಿಲ್ಲದಿದ್ದವರು ಕೂಡ ತಲೆ ಆಡಿಸ್ತಾ ಕೈಯನ್ನು ಕುಟ್ಟುತ್ತಾ ಕುತ್ಕೊಳ್ಳುವಂಥದ್ದು ನೋಡುವಾಗ ನಿಜವಾಗಿ ನಾವು ಇಷ್ಟು ವರ್ಷ ಯಾಕೆ ಬರಲಿಲ್ಲ ಅಂತ ಅನಿಸ್ತದೆ. ಇನ್ನು ಮುಂದೆ ಬಹುಶಃ ನಾವು ಪ್ರತಿ ಭಜನಾ ಕಮ್ಮಟಕ್ಕೆ ಬರಬೇಕು. ಮತ್ತೆ ಇಲ್ಲಿ ಸಿಕ್ಕಿರುವಂಥ ಈ ಸಣ್ಣ ಒಂದು ಅವಕಾಶ, ಅದರಲ್ಲಿ ನಮ್ಮ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇವೆ. ಬೇರೆ ರೀತಿಯಲ್ಲಿದ್ದೇವೆ. ಈಗ ಭಜನಾ ಕಮ್ಮಟದಲ್ಲಿ ಕೋಶಾಧಿಕಾರಿಗೆ ಸಹಾಯಕನಾಗಿ ಒಂದು ಯಶಸ್ವಿ ಕೆಲಸ ಮಾಡ್ತಿದ್ದೇನೆ. ಪೂಜ್ಯ ಕಾವಂದರಿಗೆ ಮತ್ತು ಮಾತುಶ್ರೀ ಅಮ್ಮನವರಿಗೆ ಇಂಥ ಒಳ್ಳೆ ಯೋಜನೆ ಇನ್ನೂ ಕೂಡ ಮುಂದುವರಿಲಿ, ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಒಂದು ಶ್ರೇಷ್ಠವಾದಂಥ ದೇಶ ಆಗಲಿಕ್ಕೆ ಇದು ಬೇಕು. ಭಜನೆಯಿಂದ ನಮ್ಮ ಬದುಕು ಒಂದು ಪಾವನ ಆಗ್ತದೆ. ಅಲ್ಲಿ ಬಂದಿರುವಂಥ ಜನರು ಕೂಡ ಮಾತಾಡುವಾಗ ಕೇಳ್ತಾರೆ, ತುಂಬಾ ಪಾಪದವರು, ಬಡವರು, ಅವರೆಲ್ಲ ಖುಷಿಯಾಗಿದ್ದಾರೆ. ಆ ಖುಷಿ ಇದು ಎಲ್ಲ ನಮ್ಮ ಕ್ಷೇತ್ರಕ್ಕೆ ಸಲ್ಲಬೇಕು ಅಂತ ಹೇಳ್ತೇವೆ. ಭಜನೆಯ ಮೂಲಕ ಖುಷಿ ಪಸರಿಸಲಿ. ಭಜನೆ ಅನ್ನುವಂಥದ್ದು ಬಹು ಮುಖ್ಯ. ಜೊತೆಗೆ ನಮಗೆ ಸಿಕ್ಕ ಅವಕಾಶಗಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇವೆ. ಇದು ನಮಗೆ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಕೊಟ್ಟಂತಹ ಅವಕಾಶಕ್ಕೆ ಧನ್ಯವಾದವನ್ನು ಕೂಡ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದಕ್ಕೂ ಕೂಡ ನಿಮಗೆ ಧನ್ಯವಾದ. ಪಂಚೇಶ್ಕೆ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಇದೀಗ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಂತಹ ರಾಜೇಶ್ ಪಡಿಯಾರ್ ಇದ್ದಾರೆ. ಸರ್, ಹೇಗಾಗ್ತಾ ಇದೆ ಭಜನಾ ಕಮ್ಮಟ? ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀರಿ, 26ನೇ ವರ್ಷದ ಆಯೋಜನೆ. ನನ್ನ 6 ವರ್ಷದಿಂದ ನಾನು ಸತತ ಇಲ್ಲಿ ಭಜನಾ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ದಿನಕ್ಕೆ 3-4 ಹಾಡುಗಳನ್ನ ಹಾಡಿ ಇನ್ನೊಂದು ಸೆಷನ್ಗೆ 3-4 ಹಾಡು, ಒಂದು ಕಂಪ್ಲೀಟ್ ಆಗಿ 7ರಿಂದ 8 ಹಾಡು ನಾನು ಇವರಿಗೆ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿನ ಒಂದು ವಾತಾವರಣ ಅದು ಹೇಳಲಿಕ್ಕೆ 2 ಮಾತುಗಳಿಲ್ಲ ಅಂತ ಹೇಳ್ತಾರಲ್ಲ. ಸ್ವಾಮಿಯ ಒಂದು ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ, ಹಾಗೆ ಭಜನಾ ಕಮ್ಮಟದ ಎಲ್ಲ ವ್ಯಕ್ತಿಗಳ ಮತ್ತು ಏನು ಹಾಡ್ಲಿಕ್ಕೆ ಬರ್ತಾರೆ ಅವರ ಒಂದು ಉತ್ಸಾಹ, ಅದಕ್ಕೆ 2ನೇ ಮಾತೇ ಇಲ್ಲ. ಹಾಗೆ ನಂಗೆ ಹಾಡ್ಲಿಕ್ಕೂ ಕೂಡ ಇಲ್ಲಿ ತುಂಬಾ ಸಂತೋಷ ಆಗ್ತದೆ. ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ, ಹಾಗೆ ಎಲ್ಲ ಬೇರೆ ಬೇರೆ ಪ್ರಕಾರದ ಅಂದ್ರೆ ಕುಣಿತ ಭಜನೆ, ಮತ್ತೆ ತುಂಬಾ ಗೂರ ಹಾಡುವುದು, ಸ್ಲೋ ಇದರಲ್ಲಿ ಹಾಡೋದು, ಹಾಗೆ ಎಲ್ಲ ನೃತ್ಯ ಭಜನೆ, ಈ ತರದ ಪ್ರಕಾರಗಳನ್ನ ಸುಮಾರು ಒಂದು 6 ವರ್ಷದಿಂದ ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಸರ್, ಈ ಬಾರಿ ಬಹಳ ವಿಶೇಷವಾಗಿ ಭಜನೋತ್ಸವಕ್ಕೆ ರೆಡಿ ಆಗಿದೆ. ಅದ್ಭುತ, ಅದು ಪ್ರತಿ ವರ್ಷ ಅದ್ಭುತ. ಈ ವರ್ಷ ಇನ್ನೂ ಅದ್ಭುತ. 26ನೇ ವರ್ಷದ ಇದರಲ್ಲಿ ಬಹಳ ಅದ್ಭುತ. ಅದು ಆ ವೇದಿಕೆಯಲ್ಲಿ ನಾವು ಹಾಡೋದು, ಮತ್ತೆ ಅಲ್ಲಿ ಶ್ರೀಗಳ ಎದುರುಗಡೆ ನಾವು ಏನು ಮಾಡೋದು, ಅದು ಎಲ್ರಿಗೂ ಸಿಗುದಿಲ್ಲ ಸರ್. ಅದು ಪೂರ್ವಜನ್ಮದ ಪುಣ್ಯ ಅಷ್ಟೇನೆ. ಇಲ್ಲ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟದಲ್ಲಿ ಭಜನೆ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಡೋದು. ಲಾಸ್ಟ್ ಇಯರ್ ನನ್ನ ಕಾರ್ಯಕ್ರಮ ಅಲ್ಲಿ ವೇದಿಕೆಯಲ್ಲಿ ಇತ್ತು. ಅಮೃತ ಮಹೋತ್ಸವ ವೇದಿಕೆಯಲ್ಲಿ ನನ್ನ ಕಾರ್ಯಕ್ರಮ ಇತ್ತು. ಬಹಳ ದಾಸರ ಪದ ಮತ್ತು ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನೆಲ್ಲ ನಾನು ಅಲ್ಲಿ ಹಾಡಿ ಕಾರ್ಯಕ್ರಮ ನೀಡಿದ್ದೇನೆ. ಸರ್, ಈಗ ನೀವು ಒಂದು ಹಾಡು ಹಾಡ್ಬೋದಾ ಚಿಕ್ಕದಾಗಿ, ಒಂದು ಚರಣ? ಖಂಡಿತ. ವೃಂದಾವನದಿಂದ ಆನಂದಿಸುತ್ತ ಬಂದ ನೋಡೆ ಗೋಪ, ಬಂದ ನೋಡೆ ಗೋಪ, ಬಂದ ನೋಡೆ ಗೋಪ, ಬಂದ ನೋಡೆ
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ವಾದ್ಯಗಳಿಂದ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ. ಗೋಪ ಬಂದ, ಅದರ ಜೊತೆಗೆ ಇಲ್ಲೊಂದು ಭಕ್ತಿಯ ಭಾವವೂ ಕೂಡ ಬರ್ತಾ ಇದೆ. ಜೊತೆಗೆ ಇಡೀ ಭಜನಾ ಕಮ್ಮಟ ಅನ್ನುವಂತಹದ್ದು ಭಕ್ತಿ ಭಾವದಿಂದ ಸಾಕ್ತಾ ಇರುವಂತಹ ಒಂದು ತರಬೇತಿ ಕಮ್ಮಟ. ಅದರ ಜೊತೆಗೆ ಭಜನೋತ್ಸವಕ್ಕೆ ಸಕಲ ರೀತಿಯಂತ ತಯಾರಿಗಳೂ ಕೂಡ ನಡೆದಿವೆ. ಅದ್ಧೂರಿ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ಬಹಳ ವಿಶೇಷವಾಗಿ ಸಹೋದರ ಸಹೋದರರಿಬ್ಬರು ಭಾಗವಹಿಸ್ತಾ ಇರುವಂತದ್ದು ಬಹಳ ವಿಶೇಷ. ಒಂದು ಅಭಿಷೇಕ್ ಮತ್ತು ಅಭಿಶ್ರೀ, ಇವರಿಬ್ಬರು ಕೂಡ ಚಾರ್ಮಾಡಿಯವರು. ಇವ್ರ ಹತ್ರ ಕೇಳಬೇಕು, ಇಬ್ಬರು ಕೂಡ ಭಜನಾ ಕಮ್ಮಟಕ್ಕೆ ಬರಲು ಪ್ರಮುಖ ಕಾರಣ ಏನು? ಪ್ರಮುಖ ಕಾರಣ ನಮ್ಮ ಗುರುಗಳು ಭಜನೆ ಕಲಿಸುವಂತವ್ರು. ನೀವು ಕಲಿತು ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಬೇಕಂತ ಸಂಸ್ಕೃತಿ ನಮ್ಮ ಭಜನೆ. ನಾಗೇಶ್ ಅಲ್ಲಿದ್ದಾರೆ, ನಾಗೇಶ್ ನೇರಿಯಾ. ಹೌದು. ಈಗ ಅಣ್ಣನ ಜೊತೆ ಭಾಗವಹಿಸ್ತಿದ್ರಿ, ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಇಂಥ ಅವಕಾಶ ಎಲ್ಲರಿಗೂ ಸಿಗುದಿಲ್ಲ, ಈ ತರ ಭಾಗವಹಿಸ್ಬೇಕಂತ ಹೇಳಿದ್ರೆ. ಅಣ್ಣ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾನೆ ಎಲ್ಲ ವಿಷಯಕ್ಕೂ. ನಿಮ್ಮಲ್ಲಿ ಇಬ್ಬರಲ್ಲಿ ಅತ್ಯುತ್ತಮ ಹಾಡುಗಾರ ಯಾರು? ಅಭಿಷ್ ಅಭಿಷ್. ಹೇಗೆ ಅವರು ಪ್ರಾಕ್ಟೀಸ್ ಮಾಡೋದು ಜಾಸ್ತಿಯೋ ನೀವು ಪ್ರಾಕ್ಟೀಸ್ ಮಾಡೋದು ಜಾಸ್ತಿ? ಜಾಸ್ತಿ ಹಾಡು ಅವರೇ ಪ್ರಾಕ್ಟೀಸ್ ಮಾಡುದು, ಕಡಿಮೆ ಕುಣಿತ ಜಾಸ್ತಿ, ಸ್ವಲ್ಪ ಪ್ರಾಕ್ಟೀಸ್. ನೀವು ಕುಣಿತ? ಓಕೆ. ಅವರು ಕುಣಿತಾರಾ? ಹೌದು. ಯಾರು ಚಂದ ಹಾಡ್ತಾರೆ? ಅವನು ಕೂಡ ಸ್ವಲ್ಪ ಹಾಡ್ತಾನೆ. ಸ್ವಲ್ಪ. ಹಾ. ನೀವು? ಹಾಡುದು ನಾನೇ. ನೀವೇ? ಹಾ. ಓಕೆ. ಹೇಗಾಗ್ತಿದೆ ಭಜನಾ ಕಮ್ಮಟ? ತುಂಬಾ ಖುಷಿ ಆಗ್ತುಂಟು, ಈ ತರ ಒಂದು ಪ್ರೋಗ್ರಾಮಿಗೆ ಬಂದಿದ್ದೀವಲ್ವಾ ಅಂತ. ಇದು ಈ ತರ ಎಲ್ಲಿ ಕೂಡ ಮಾಡುದಿಲ್ಲ, ಈ ತರ ಪ್ರೋಗ್ರಾಮ್ಸ್ ಎಲ್ಲ. ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಎಲ್ಲ ನಮ್ಮೂರವ್ರ ತರನೇ ನೋಡ್ಕೊಳ್ತಿದ್ದಾರೆ, ದೂರ ದೂರ ಬಂದವರೆಲ್ಲ. ಒಂದೇ ಮನೆಯವರಾಗಿದ್ದೀವಿ. ಈಗ ಒಂದೇ ಮನೆಯಿಂದ ಇಬ್ರು ಬಂದಿರಿ. ಮನೆಯಲ್ಲಿ ನೀವು ಇಬ್ರು ಭಜನಾ ಕಮ್ಮಟಕ್ಕೆ ಹೋಗ್ತೀವಿ ಅಂತಂದಾಗ ಏನಂತ ನಿಮಗೇನು? ಹೋಗಿ ಅಂತ ಹೇಳಿದ್ರು. ಹೋಗಿ ಅಂತ ನಮ್ಮ ಧರ್ಮದ ಸಪೋರ್ಟ್ ಇದ್ದಾರೆ. ಯಾರು ಹೇಳಿದ್ರು ಮನೆಯಲ್ಲಿ? ಅಪ್ಪ ಅಮ್ಮ ನಾವು ಎಲ್ಲ ಸಪೋರ್ಟ್ ಇತ್ತು. ನಿಮಗೇನಂದ್ರು? ಫುಲ್ ಸಪೋರ್ಟ್. ನಮ್ಗೆ ಯಾವ್ದಕ್ಕೂ ರೂಲ್ಸ್ ಏನೋ ಹಾಕುದಿಲ್ಲ, ಎಲ್ಲ ಫ್ರೀ ಆಗಿ ಬಿಡ್ತಾರೆ. ಹೌದು. ನಿಮ್ಮಿಬ್ರಲ್ಲಿ ಈಗ ಒಂದು ಹಾಡು ಆಡ್ಬೇಕು, ಯಾರು ಆಡ್ಬೇಕು? ಒಂದು ಹಾಡು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಕಳೆದ 8 ದಿನಗಳಲ್ಲಿ ಕ್ಷೇತ್ರದಲ್ಲಿ ಭಜನವೋ ಭಜನೆ, ಎಲ್ಲಿ ನೋಡಿದ್ರು ಭಜನೆ.
ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ನಡೆಯುವಂತಹ ಭಜನಾ ಕಮ್ಮಟದ 26ನೇ ವರ್ಷದ ಸಂಭ್ರಮ ಈ ಬಾರಿ. ಅದರ ಸಮಾರಂಭದಲ್ಲಿ ಭಜನೋತ್ಸವ ನಡೆಯೋದಕ್ಕಿದೆ. ಆ ಭಜನೋತ್ಸವಕ್ಕೋಸ್ಕರ ಬಂದು ಸೇರಿರುವಂತಹ ಸಹಸ್ರಾರು ಭಜಕರನ್ನು ನಾವು ಕಾಣ್ತಾ ಇದ್ದೇವೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಏನು ಇಷ್ಟು ದಿನಗಳ ಕಾಲ ಭಜನಾ ತರಬೇತಿ ಕಮ್ಮಟ ನಡೆಯಿತು. ಆ ಕಮ್ಮಟದ ಸಮಾರಂಭ ಇವತ್ತು ನಡೀತಾ ಇರುವಂತದ್ದು. ಅದಕ್ಕೋಸ್ಕರ ಅಮೃತ ವರ್ಷಿಣಿ ಸಭಾಂಗಣದ ಆವರಣದಲ್ಲಿ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಜಕರು ಬಂದು ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ಮೆರವಣಿಗೆ ಆರಂಭ ಆಗೋದಕ್ಕಿದೆ ಅನ್ನುವಂಥದ್ದು. ಸರಿಸುಮಾರು 5,000ಕ್ಕೂ ಅಧಿಕ ಭಜಕರು ಪಾಲ್ಗೊಳ್ಳುವಂತಹ ಈ ಒಂದು ಭಜನೋತ್ಸವ ಈಗಾಗಲೇ ರಾಜ್ಯದ ನಾನಾ ಭಾಗಗಳಿಂದ ಭಜನಾ ತಂಡಗಳು ಇಲ್ಲಿಗೆ ಬಂದು ಭಾಗವಹಿಸಿರುವಂತದನ್ನು ಕೂಡ ನಾವು ನೋಡಬಹುದು. ವೃತ್ತಾಕಾರವಾದ ಸರ್ಕಲ್ಗಳಲ್ಲಿ ಕುಳಿತುಕೊಂಡು ಭಜನೆಯನ್ನ ಮಾಡ್ತಾ ಇದ್ದಾರೆ ನೋಡಬಹುದು. ತಬಲ ಇರಬಹುದು, ಇತ್ಯಾದಿ ಸಂಗೀತ ಪರಿಕರಗಳನ್ನ ಉಪಯೋಗ ಮಾಡಿಕೊಂಡು ಇಲ್ಲಿ ಭಜನೆಗಳನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊರ್ವರು ಕೂಡ ಒಂದು ತಲ್ಲೀನತೆಯಿಂದ ಭಕ್ತಿ ಭಾವದಿಂದ ಭಜನಾ ಸಂಕೀರ್ತನೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳನ್ನ ನಾವು ಈಗ ಗಮನಿಸ್ತಾ ಇದ್ದೇವೆ. ಈ ಭಜಕರ ಸಾಲಿನ ಮಧ್ಯೆ ನಾವು ಸಾಕ್ತಾ ಇದ್ದೇವೆ. ಒಂದು ಹಂತದಲ್ಲಿ ನಿಮಗೆ ಎಲ್ಲಾ ಭಜಕರನ್ನ ತೋರಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೇನೆ. ಮೆರವಣಿಗೆ ಆರಂಭ ಆಗೋದಕ್ಕಿದೆ. ಮೆರವಣಿಗೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಭಜಕರು, ವಿವಿಧ ಸಮವಸ್ತ್ರಗಳಲ್ಲಿ ಬಂದಿರುವಂತಹ ಭಜಕರು ಇಲ್ಲಿ ಭಜನಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರುವಂತಹ ಭಜಕರ ತಂಡಗಳನ್ನ ನೀವು ಇಲ್ಲಿ ಈಗ ನೋಡ್ತಾ ಇದ್ದೀರಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶೋಭಾಯಾತ್ರೆ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಎಲ್ಲ ಭಜನಾ ಮಂಡಳಿಯವರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲ ಭಜನಾ ಮಂಡಳಿಯವರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಶೋಭಾಯಾತ್ರೆಯ ಜವಾಬ್ದಾರಿಯ ಎಲ್ಲರೂ ನೋಡ್ತಾ ಇದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಭಜಕರು ಇಲ್ಲಿ ಭಜನೆಯಲ್ಲಿ ನಿರತರಾಗಿರುವಂತದ್ದು. ಕುಣಿತ ಭಜನೆಯನ್ನ ಮಾಡ್ತಾ ಇರುವಂತದನ್ನ ಕೂಡ ನೀವು ಗಮನಿಸಬಹುದು. ಭಜನೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾನ್ಯತೆ ದೊರಕಿದೆ. ಎಲ್ಲೆಡೆ ಕೂಡ ಕುಣಿತ ಭಜನೆಯ ಸೊಗಡನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಎಲ್ಲ ಭಜನಾ ಕಾರ್ಯಕ್ರಮಗಳಿಗೆ ಮೆರುಗನ್ನ ಕೊಟ್ಟಿರುವಂತದ್ದು ಅಥವಾ ಅವರಿಗೆ ಒಂದು ರೀತಿಯ ತರಬೇತಿ ಮಾರ್ಗದರ್ಶನವನ್ನು ಕೊಡ್ತಾ ಇರುವಂತದ್ದು ಭಜನಾ ಕಮ್ಮಟ ಅನ್ನುವಂಥದ್ದನ್ನು ನಾವು ಖಂಡಿತವಾಗ್ಲೂ ಹೇಳಬಹುದು. ಅದೇ ರೀತಿ ಭಜಕರ ತಂಡಗಳು ಇಲ್ಲಿ ಆಗಮಿಸಿ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತದನ್ನ ನಾವು ಗಮನಿಸಬಹುದು.
ತುಂಬಾ ಹಿರಿಯರಿದ್ದಾರೆ, ಮಾತಾಡ್ಸಿಕೊಳ್ಳೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರಾಮಚಂದ್ರ ಅಂತ, ತೀರ್ಥಹಳ್ಳಿ ತಾಲೂಕು ಅರಳಸಳ್ಳಿ ಅಂತ ಅವರು. ಹೌದು, ತೀರ್ಥಹಳ್ಳಿ. ನಿನ್ನೆ ಬಂದಿದ್ದೇವೆ. ಹೌದು, ಭಜನೆ ಮಾಡಲಿಕ್ಕೆ ಪ್ರಶಸ್ತಿ ತೆಗೆದುಕೊಂಡು ಹೋಗಿ ಬಂದಿದ್ದೇವೆ. ತೀರ್ಥಹಳ್ಳಿ ತಾಲೂಕಲ್ಲಿ ಉತ್ತಮ ಭಜನಾ ಪ್ರಶಸ್ತಿ ನಮ್ಮ ಬಂದಿದೆ. ಹಾ, ಎಷ್ಟು ವರ್ಷದಿಂದ ಭಜನೆಯಲ್ಲಿ? ನಾನು ಸುಮಾರು 60-62 ವರ್ಷದಿಂದ ಭಜನೆ ಅಭ್ಯಾಸ ಮಾಡಿದ್ದೇನೆ. 8 ವರ್ಷ ಪ್ರಾಯದಿಂದ ಭಜನೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಬಂದಿದ್ದೀರಾ? 24 ಜನ ಬಂದಿದ್ದೇವೆ ಇವತ್ತು. ಹೌದು, ಮತ್ತೆ ಕಳೆದ 23ನೇ ಇಸ್ವಿಯಲ್ಲಿ ನನಗೆ ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿ ಇಲ್ಲೇ ಕೊಟ್ಟಿದ್ರು. ಈ ಸಾರಿ ನಮ್ಮ ತಂಡಕ್ಕೆ ಶ್ರೇಷ್ಠ ಭಜನಾ ತಂಡ ಅಂತ ನಮಗೆ ಕೊಟ್ಟಿದ್ದಾರೆ. ಹೊಸ ಭಜನಾ ತಂಡ ಅನ್ನುವಂಥದ್ದು ಬಂದಿದೆ. ಈ ಸಾರಿ ಪ್ರಶಸ್ತಿ ಬಂದಿದೆ, ಇವತ್ತು ಕೊಡ್ತಾರೆ ಇವತ್ತು. ಹೌದು, ಖುಷಿ ಇದೆ. ಹಾ, ತುಂಬಾ ಸಂತೋಷ. ಭಜನೆಯ ಬಗ್ಗೆ ಹಿರಿಯರಾಗಿ ಏನ್ ಹೇಳ್ತೀರಿ? ಭಜನೆ ಪ್ರತಿ ಊರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದರೆ ಊರು ಭಜನೆ ಜೊತೆಗೆ ವಿಭಜನೆ ತಪ್ಪುತ್ತದೆ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ, ಸುಸಂಸ್ಕೃತ ಮಕ್ಕಳನ್ನ ಒಳ್ಳೆ ನಿರ್ಮಾಣಕ್ಕೆ ತರುವಂತ ಪ್ರಯತ್ನ ಈ ಭಜನೆಯಿಂದ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಥ್ಯಾಂಕ್ ಯು ಸರ್. ಇದು ಬಂದಿರುವಂತಹ ಭಜಕರ ತಂಡದಲ್ಲಿರುವಂತಹ ಪ್ರಮುಖರು, ಹಿರಿಯರು ಹೇಳ್ತಾ ಇರುವಂತಹ ಮಾತು. ಇನ್ನೊಂದಷ್ಟು ಪ್ರಮುಖರಿದ್ದಾರೆ, ಮಹಿಳಾ ಭಜನಾ ತಂಡಗಳು ಕೂಡ ಇದೆ, ಅವರೆಲ್ಲರನ್ನು ಕೂಡ ಮಾತನಾಡಿಸಿಕೊಳ್ಳೋಣ ಅನ್ನುವಂಥದ್ದನ್ನ ಹೇಳ್ತಾ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮ್ದು ಹೊಸನಗರ. ಶಿವಮೊಗ್ಗ. ಎಷ್ಟು ಯಾವ ನಿನ್ನೆ ಬಂದಿರೋದು? ಇಲ್ಲ, ನಿನ್ನೆ ನೈಟ್ ಬಂದೆ. ಹಾ, ಹೇಗೆ ಅನಿಸ್ತಾ ಇದೆ? ಇಲ್ಲ, ಫುಲ್ ಖುಷಿ ಆಗ್ತದೆ. ಈ ತರ ಸಮಾರಂಭ ಇರೋದು ಫುಲ್ ಖುಷಿ ಆಗ್ತದೆ. ನೀವು ಫಸ್ಟ್ ಟೈಮ್ ಬರ್ತಿರೋದು, ಮುಂಚೆ ಬಂದಿದ್ದೀರಾ? ಇಲ್ಲ, ಫಸ್ಟ್ ಟೈಮ್. ಫಸ್ಟ್ ಟೈಮ್. ಹಾ, ಫಸ್ಟ್ ಟೈಮ್. ಎಷ್ಟು ಜನ ಇದ್ದಾರೆ ಟೀಮಲ್ಲಿ? ಟೀಮಲ್ಲಿ 9 ಮೆಂಬರ್ಸ್. ಮಹಿಳಾ ಭಜನಾ ಮಂಡಳಿ. ಹಾ, ಮಹಿಳಾ. ಹೆಸರು? ಈ ಸಿದ್ದೇಶ್ವರ ಭಜನಾ ಮಂಡಳಿ. ಹಾ, ಹಾ. ಧನ್ಯವಾದಗಳು. ಒಂದಷ್ಟು ತಂಡಗಳನ್ನು ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇನ್ನೊಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ಒಂದು ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅನೇಕ ತಂಡಗಳಿದೆ, ಸಾಧ್ಯವಾದಷ್ಟು ತಂಡಗಳ ಪ್ರಮುಖರನ್ನ ಒಂದು ಮಾತನಾಡಿಸಿಕೊಂಡು ಬರುವಂತ ಒಂದು ಪ್ರಯತ್ನವನ್ನು ಕೂಡ ನಿಮಗೆ ಮಾಡ್ತೇವೆ. ಭಜನಾ ತಂಡಗಳನ್ನ ನೋಡಬಹುದು ನೀವು ಎಲ್ಲರೂ ಕೂಡ. ಇನ್ನೇನು ಆರಂಭ ಆಗುವಂತಹ ಮೆರವಣಿಗೆಗೆ ಸಜ್ಜಾಗಿ ನಿಂತಿದ್ದಾರೆ ಅನ್ನುವಂಥದ್ದು. ನಮಸ್ತೆ, ಲೋಕೇಶ್ ಬೆತ್ತೋಡಿ, ಪುತ್ತೂರು ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷ. ಭಜನಾ ಕಮ್ಮಟದಿಂದ ಒಂದು ಭಜನೆಗೆ ಒಂದು ಉತ್ತಮವಾದ ತಳಹದಿ ಸಿಕ್ಕಿದೆ. ಭಜನೆಯಿಂದ ಭಗವಂತನೆಡೆಗೆ, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ನುವಂಥದ್ದು ಅಕ್ಷರ ಸಹ ಈ ಒಂದು ಭಜನಾ ಕಮ್ಮಟದ ಮೂಲಕ ಆಗ್ತದೆ. ಈ ಕಮ್ಮಟದ ಮೂಲಕ ಇವತ್ತು ಭಜನಾ ಸಂಸ್ಕೃತಿಯನ್ನು ನಮ್ಮ ಊರಿನಲ್ಲಿ ಬೆಳೆಸಲಿಕ್ಕೆ ಸಹಕಾರಿಯಾಗಿದೆ. ಆ ಮೂಲಕ ಭಜನಾ ಮಂಡಳಿಯನ್ನು ಭದ್ರಪಡಿಸಿಕೊಳ್ಳುವ ಮೂಲಕ ನಮ್ಮ ಊರಿನಲ್ಲಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ಈ ಒಂದು ಭಜನಾ ಕಮ್ಮಟ ಕಾರಣಭೂತಿಯಾಗಿದೆ. ಭಜನಾ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿ ನಿಮ್ಮೊಂದು ಅನುಭವ ಮತ್ತೆ ಭಜನೆಯಲ್ಲಿ ತೊಡಗಿಸಿಕೊಂಡು ವರ್ಷ ಭಜನೆಯಲ್ಲಿ ನಾವು ಬೇರೆ ಬೇರೆ ಸಮಾಜ ಸೇವಾ ಸಂಘಟನೆಯಲ್ಲಿ ಇರ್ತೇವೆ. ಅದಕ್ಕೆ ಮೂಲ ಸ್ಫೂರ್ತಿ ಈ ಒಂದು ಭಜನೆ. ಯಾಕಂದ್ರೆ ಈ ಭಜನೆಯಲ್ಲಿ ಯಾರು ದೇವರ ನಾಮಸ್ಮರಣೆ ಯಾರು ಮಾಡ್ತಾನೆ ಅವನು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಾನೆ, ಸಮಾಜದಲ್ಲಿ ವಿದ್ವಂತ ಕೃತ್ಯಗಳಿಗೆ ಅವನು ಭಾಗಿಯಾಗುವುದಿಲ್ಲ ಅನ್ನುವಂಥದ್ದು ಈ ಒಂದು ಭಜನೆಯ ಮೂಲಕ ಸಾಧ್ಯ ಆಗ್ತದೆ. ಈ ಭಜನಾ ಕಮ್ಮಟದ ಮೂಲಕ ನಮ್ಮ ಊರಿನಲ್ಲಿ ಭಜನಾ ಮಂಡಳಿಗಳನ್ನು ಮಾಡೋದ್ರ ಮೂಲಕ ಸಮಾಜದ ಎಲ್ಲರೂ ಒಂದು ಒಗ್ಗಟ್ಟಾಗಿರುವಂತೆ, ಜಾತಿ ಮತಗಳಿಲ್ಲದೆ, ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲರೂ ಭಜಕರು, ಭಗವಂತರು. ಮತ್ತೆ ಭಜನೆಯ ಮೂಲಕ ಭಗವಂತನ ನೇರ ನಾವು ಒಂದು ಭಜಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂಥದ್ದು ಈ ಭಜನಾ ಕಮ್ಮಟ ಸಾಧ್ಯ ಆಗಿದೆ. ಕಮ್ಮಟದಲ್ಲಿ ಕಮ್ಮಟದಲ್ಲಿ ನಾನು 2005ರಲ್ಲಿ ಕಮ್ಮಟಕ್ಕೆ ಬಂದಂತವ್ರು. ಆ ಮೂಲಕ ನಮ್ಮ ಊರಿನಲ್ಲಿ ಒಂದು ಭಜನೆ ಆಗಿ ಇವತ್ತು ನಿತ್ಯ ನಿರಂತರ ಭಜನೆ ಆಗುತ್ತಾ ಉಂಟು. ನಮ್ಮ ಯುವಕರು ಇವತ್ತು ಯುವಕರು ಕೂಡ ಭಜನಾ ಸಂಸ್ಕೃತಿಯ ಮೂಲಕ ಸೇರಿಕೊಳ್ಳುವುದರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಕ್ಕೆ, ಆ ಮಕ್ಕಳಲ್ಲಿ ಕೂಡ ವಿದ್ಯಾಭ್ಯಾಸ ಇರ್ಬೋದು, ಅವರ ವೃತ್ತಿ ಇರ್ಬೋದು, ಇವೆಲ್ಲ ಏಳಿಗೆಗೆ ಈ ಭಜನೆ ಸಹಕಾರಿಯಾಗಿದೆ. ತಮ್ಮ ಭಜನಾ ತಂಡದ ಒಟ್ಟು ಸದಸ್ಯರು ನಮ್ಮಲ್ಲಿ ಒಟ್ಟು ಒಂದು 50 ಜನ ಸದಸ್ಯರಿದ್ದಾರೆ. 50 ಕೂಡ ಭಜನೆ ನಿತ್ಯ ನಿರಂತರ ಭಜನೆ ಆಗ್ತಾ ಇದೆ. ಇದು ಕಮ್ಮಟದ ಮೂಲಕ ಸಾಧ್ಯ ಆಗಿದೆ. ಅಂದ್ರೆ ಮಹಿಳಾ ಮತ್ತು ಪುರುಷ ಎರಡು ಕೂಡ ಒಟ್ಟು ಇದೆ. 2 ಭಜನಾ ಮಂಡಳಿಗಳಿದೆ. ನಾವೊಂದು ಹೊಸ ಭಜನಾ ಮಂದಿರ ನಿರ್ಮಾಣ ಮಾಡಿದ್ದೇವೆ. 2 ಭಜನಾ ಮಂಡಳಿಗಳಿವೆ. ಮಹಿಳೆಯರದು ಪ್ರತ್ಯೇಕ ಭಜನಾ ಮಂಡಳಿಗಳು. ಈ ಭಜನೆ ಸೇರುವುದರ ಮೂಲಕ ಅವರ ಕುಟುಂಬದ ಒಂದು ಸ್ವಾಸ್ಥ್ಯವನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಅಂತ. ಇನ್ನೊಂದಷ್ಟು ಮಹಿಳಾ ತಂಡಗಳಿಗೆ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ನಮಸ್ತೆ. ಯಶೋಧ.
ಹೊಸನಗರ ತಾಲೂಕು ಸಾಲ್ತೋಡಿ ಸಿದ್ದೇಶ್ವರ ಕಮ್ಮಟ ಭಜನಾ ಸ್ಥಳಕ್ಕೂ ಕಮ್ಮಟಕ್ಕೂ ಎರಡಕ್ಕೂ. ಕಮ್ಮಟಕ್ಕೆ ಬಂದಿಲ್ಲ, ಭಜನಾ ಸ್ಥಳಕ್ಕೆ ಬಂದಿದ್ವಿ. ನಾವೊಂದು 12 ಜನ ಬಂದಿದ್ವಿ. 12 ಜನ. ಖುಷಿ ಆಗ್ತಾ ಇದೆ. ಭಜನೆ ನಾವು ವಾರಕ್ಕೊಂದ್ಸರಿ ಭಜನೆ ಮಾಡ್ತೀವಿ ಊರಲ್ಲಿ. ತುಂಬಾ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಒಂದ್ ಕಡೆ ಎಲ್ಲರೂ ಸೇರೋದು ಕಡಿಮೆ, ಈ ಭಜನೆ ರೂಪದಲ್ಲಾರು ಒಂದ್ ಕಡೆ ಸೇರಿ ನಾವು ಭಜನೆ ಮಾಡ್ತೀವಿ. ಅದು ನಮ್ಗೆ ತುಂಬಾ ನೆಮ್ಮದಿ ಕೊಟ್ಟಿದೆ. ಮತ್ತೆ ನಾವು ಎಲ್ಲರೂ ಕೂಡಿ ನಾವು ಎಷ್ಟೋ ದಿನ ನನ್ಗೊತ್ತು ಬರಕ್ಕಾಗಲ್ಲ, ಈ ತರ ಭಜನೆ ರೂಪದಲ್ಲಿ ಆ ಭಗವಂತ ಸ್ಥಳಕ್ಕೆ ಬರೋದು ನಮ್ಗೆ ತುಂಬಾ ಹೆಮ್ಮೆ ಆಗಿದೆ, ತುಂಬಾ ಖುಷಿ ಆಗುತ್ತೆ. 5-6 ತಂಡ ಮಾಡಿದ್ದೇವೆ, ನಾವು 5-6 ತಂಡ ಮಾಡಿದ್ದೇವೆ. ಹೋದ ವರ್ಷ ಕಮ್ಮಟಕ್ಕೆ ಬಂದಿದ್ರು, ಖುಷಿ ಆಗುತ್ತೆ. ಇವರ ಒಂದು ತಂಡವನ್ನು ಕೂಡ ನೀವು ಗಮನಿಸಬಹುದು. ಅದೇ ರೀತಿ ಇನ್ನೊಂದು ತಂಡದವರು ಕೂಡ ಇಲ್ಲಿ ಸಜ್ಜಾಗಿದ್ದಾರೆ. ನಮ್ದು ಬಿಲ್ಲೇಶ್ವರ ಕುಮದ್ವತಿ ಭಜನಾ ತಂಡ. ಹೌದು, ನಾವು ನಿನ್ನೆ ಬರ್ತೀವಿ. ಹೌದು, ಕಮ್ಮಟಕ್ಕೆ ಬರ್ತೇವೆ. ಇನ್ನೊಂದು ಬರುವ ವರ್ಷದಿಂದ ಬರ್ತೇವೆ ಅಂತ. ಈ ಸರಿ ಬರಕ್ಕಾಗಿಲ್ಲ ನಮ್ಗೆ, ಬರುವ ವರ್ಷ ಬರ್ತೇವೆ. ಕಮ್ಮಟಕ್ಕೆ ತುಂಬಾ ಖುಷಿಯಾಗಿದೆ. ಕಮ್ಮಟ ತುಂಬಾ ಚೆನ್ನಾಗಿದೆ. ನಾವು ವಾರದಲ್ಲಿ 2 ದಿನ ಭಜನೆ ಮಾಡ್ತೀವಿ. ಪ್ರತಿ ಪ್ರೋಗ್ರಾಮಿಗೆಲ್ಲ ನಾವು ಕಾರ್ಯಕ್ರಮ ಕೊಡ್ತೀವಿ. ಕುಮದ್ವತಿ ಭಜನಾ ತಂಡದಿಂದ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಅಷ್ಟು ಖುಷಿಯಾಗಿದೆ ನಮ್ಗೆ. ಕುಣಿತ ಭಜನೆ ಎಲ್ಲ ಮಾಡಿ ತುಂಬಾ ಖುಷಿಯಾಗಿದೆ. ನಾವು 12 ಜನ ಇದ್ದೇವೆ ಸರ್. 12 ಜನ. ನಮ್ದು ಕುಣಿತ ಭಜನೆನೂ ಇದೆ, ಭಜನೆ ಮಕ್ಕಳ ಕುಣಿತ ತಂಡನೂ ಇದೆ. ನಮ್ದು ಚಿಕ್ಕ ಮಕ್ಕಳ ತಂಡ. ನಾವು ಹೊಸನಗರದಿಂದ ಬಂದವರು. ಭಜನೆ ಕಾರ್ಯಕ್ರಮ ಅಂದ್ರೆ ನಮಗ್ ತುಂಬಾ ಇಷ್ಟ ಆಗ್ತಿದೆ. ಬಹಳ ಇದನ್ನ ನೋಡಿದ್ರೆ ಬಹಳ ಸಂತೋಷವಾಗುತ್ತೆ ನಮ್ಮ ಮನ್ಸಿಗೆ. ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರಲ್ಲ, ಆತರ ಅಷ್ಟೊಂದು ಉತ್ಸಾಹ ಆಗಿದೆ ನಮ್ಗೆ. ನಾವು ಹೊಸನಗರ ತಾಲೂಕಿಂದ ಸಾಲ್ತೋಡಿ ಎಂಬ ಜೈನ್ ಕಲಮ ಭಜನಾ ತಂಡದಿಂದ ಬಂದಿದ್ದೀವಿ. ಭಜನೆ ನಮ್ಮೆಲ್ಲರಿಗೂ ಭಾಗ ಕರ್ಸ್ಕೊಂತ ಇರ್ಲಿ ಅಂತ ಹೇಳ್ಕೊಡ್ತೀವಿ. ಕಮ್ಮಟಕ್ಕೆ 2 ಜನ ಬಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಇದೇ ತರ ಕಮ್ಮಟಕ್ಕೆ ಕರ್ಸ್ಲಿ ಅಂತ ನಮ್ಮ ಅಭಿಪ್ರಾಯ ಆಗ್ತಾ ಉಂಟು. ನಮ್ಗೆ ತುಂಬಾ ಸಂತೋಷ. ತಂಡವನ್ನು ಒಂದು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇನ್ನೇನು ಮೆರವಣಿಗೆ ಆರಂಭ ಆಗೋದಕ್ಕಿದೆ. ಮೆರವಣಿಗೆಗೋಸ್ಕರ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಸೊ ಈ ಭಾಗಕ್ಕೆ ಬಂದ್ರೆ ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನೋತ್ಸವದ ಈ ಒಂದು ಸಮಾರಂಭ ಏನಿದೆ ಅದರ ಮೆರವಣಿಗೆ ಆರಂಭ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಅಂತಿಮ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಭಜನಾ ಮೆರವಣಿಗೆ ಆರಂಭ ಆಗೋದಕ್ಕಿದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಇನ್ನೊಂದಷ್ಟು ಭಜಕರನ್ನ ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅವರ ಬಗ್ಗೆ, ಅವರ ಒಂದು ಅನಿಸಿಕೆಗಳು, ಈ ಒಂದು ಭಜನೋತ್ಸವದಲ್ಲಿ ಪಾಲ್ಗೊಂಡ ಬಗ್ಗೆ ಅವರಿಗೆ ಎಷ್ಟು ಸಂಭ್ರಮ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. ಸಂದೇಶರೇ, ನಿಮ್ಮ ಎಲ್ಲ ಭಜಕರನ್ನ ಕರ್ಕೊಂಡು ಬನ್ನಿ ಒಳಗಡೆ. ಬನ್ನಿ ಆ ಕಡೆಯಿಂದ. ಉಳಿದ ಭಜಕರು ಆಮೇಲೆ ಸೇರ್ಕೊಳ್ಳಿ. ಎಲ್ಲ ಪುಟಾಣಿ ಮಕ್ಕಳು ಯಾರೆಲ್ಲ ಇದ್ದಾರೆ, ಬಾಲ ಭಜಕರು, ಅವರೆಲ್ಲ ಸೇರ್ಕೊಳ್ಬೇಕು ಸಂದೇಶರೇ. ಅನಂತರ ನಮ್ಮ ಹಿರಿಯ ಭಜಕರು, ಹಿರಿಯ ಭಜಕರು ಎಲ್ಲ ಸೇರ್ಕೊಳ್ಬೇಕು. ಅದರ ಹಿಂದಿಂದ ಏನು ಸೂಚನೆಗಳನ್ನು ಕೊಡ್ತಾರೆ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊಟ್ಟಂತ ಸೂಚನೆಗಳನ್ನು ದಯವಿಟ್ಟು ಎಲ್ಲರೂ ಕೂಡ ಪಾಲಿಸಬೇಕು. ಬಾಲಭಜಕರು ಸಂದೇಶರೇ, ಎಲ್ಲ ಬಾಲಭಜಕರು ಮೊದಲಿಗೆ ಬರಲಿ. ಬಾಲಭಜಕರನ್ನು ಬಿಡಿ ದಯವಿಟ್ಟು. ಅಲ್ಲಿ ಹಿರಿಯ ಭಜಕರೇ ಸುಮ್ಮನೆ ನುಗ್ಗಲು ಮಾಡಬೇಡಿ.
ದಯವಿಟ್ಟು ನಮ್ಮ ಎಲ್ಲ ಭಜಕರು ಸ್ವಲ್ಪ ಆ ಕಡೆ ಸೇರ್ಕೊಳ್ಳಿ. ನೀವೆಲ್ಲ ನಮ್ಮ ಭಕ್ತರೇ, ನಿಮ್ಮ ಅಭಿಮಾನಿಗಳು ನಾವೆಲ್ಲ. ಸ್ವಲ್ಪ ಆ ಕಡೆ ಸೇರ್ಕೊಳ್ಳಿ. ಸಮಾರಂಭಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಯಾವ ರೀತಿ ಅದರ ಜೊತೆಗೆ ಬಂದಿರುವಂತಹ ಸಹಸ್ರಾರು ಸಂಖ್ಯೆಯ ಭಜಕರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಏನು ಮುಖ್ಯವಾದ ಸಮಾರೋಪ ಸಮಾರಂಭ ನಡೆಯೋದಕ್ಕಿದೆ, ಅದಕ್ಕಿಂತ ಮುಂಚಿತವಾಗಿ ಭಜನಾ ಮೆರವಣಿಗೆ ನಡೆಯೋದಕ್ಕಿದೆ ಅನ್ನುವಂಥದ್ದು. ಸೊ ಅದರ ಪ್ರಾಂಗಣದಲ್ಲಿ ಸೇರಿರುವಂತಹ ಎಲ್ಲಾ ಭಜಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗದ ಹಾಗೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಆ ಭಾಗದಲ್ಲಿ ಅಮೃತ ವರ್ಷಿಣಿ ಸಭಾಂಗಣವನ್ನ ತಾವು ಗಮನಿಸಬಹುದು. ನಮ್ಮ ಎದುರಿಗೆ ಅಮೃತ ವರ್ಷಿಣಿ ಸಭಾಂಗಣ ಇದೆ. ಅದರ ಎರಡೂ ಬದಿಗಳಲ್ಲೂ ಕೂಡ ಭಜಕರಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಭಾಂಗಣದಲ್ಲಿ ಸೇರಿರುವಂತಹ ಇಷ್ಟೂ ಜನ ಭಜಕರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಶಾಮಿಯಾನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ನೆರಳಿನಲ್ಲಿ ಆರಾಮವಾಗಿ ಕುಳಿತುಕೊಂಡು ಈ ಒಂದು ಭಜನಾ ಸಮಾರೋಪದಲ್ಲಿ, ಭಜನಾ ಕಮ್ಮಟದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನ ಇಲ್ಲಿ ಭಜಕರಿಗೆ ಕೊಡಲಾಗಿದೆ ಅನ್ನುವಂಥದ್ದು. ವಿಶಾಲವಾದ ನೆರಳಿನ ವ್ಯವಸ್ಥೆಯನ್ನ ಕೂಡ ಮಾಡಿ ಭಜಕರಿಗೆ ಈ ಒಂದು ಕಾರ್ಯಕ್ರಮವನ್ನ ನೋಡೋದಿಕ್ಕೆ, ವೀಕ್ಷಣೆಯನ್ನ ಮಾಡೋದಿಕ್ಕೆ, ಜೊತೆಗೆ ಬಂದು ಸೇರಿರುವಂತಹ ಅತಿಥಿ ಅಭ್ಯಾಗತರ ಒಂದು ಮಾತುಗಳನ್ನ ಆಲಿಸುವುದಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ಭಜಕರು ಪುಟ್ಟ ಮಕ್ಕಳ ಸಹಿತ ವಿವಿಧ ಭಜನಾ ತಂಡಗಳು, ಕುಣಿತ ಭಜನಾ ತಂಡಗಳು ಏನಿದಾವೋ ಎಲ್ಲರೂ ಕೂಡ ಬಂದು ಆಗಮಿಸ್ತಾ ಇದ್ದಾರೆ, ಸೇರಿಕೊಳ್ತಾ ಇರುವಂತದನ್ನ ಕೂಡ ನೀವು ನೋಡಬಹುದು. ಅದೇ ರೀತಿ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಯಾರಿಗಾದ್ರೂ ಅಕಸ್ಮಾತ್ ಆಗಿ ಏನಾದ್ರೂ ಹುಷಾರು ತಪ್ಪಿದಂತ ಸಂದರ್ಭದಲ್ಲಿ ಅವರಿಗೆ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಭಜನಾ ತಂಡಗಳಿಗೆ ಬೇಕಾಗಿರುವಂತಹ ಒಂದು ಧ್ವನಿವರ್ಧಕದ ವ್ಯವಸ್ಥೆಗಾಗಿ ವಿಶೇಷವಾಗಿ ವಾಹನಗಳ 2-3 ವಾಹನಗಳನ್ನು ಕೂಡ ಅದಕ್ಕಾಗಿ ರೂಪಿಸಲಾಗಿದೆ ಅನ್ನುವಂಥದ್ದು. 4-5 ವಾಹನಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಕೆ ಮಾಡಿಕೊಂಡು ಭಜಕರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿಕೊಂಡಿರುವಂತದನ್ನ ನೀವು ನೋಡ್ತಾ ಇದ್ದೀರಿ. ಅದೇ ರೀತಿ ತುರ್ತು ಚಿಕಿತ್ಸಾ ವಾಹನ, ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಭಜನಾ ತಂಡಗಳ ಭಜಕರು ಏನಿದ್ದಾರೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ನೆಲೆಯಲ್ಲಿ ಎಲ್ಲರೂ ಕೂಡ ಬಂದು ಸೇರಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ 26ನೇ ವರ್ಷದ ಭಜನಾ ಕಮ್ಮಟ ಏನಿದೆ, ಭಜನೋತ್ಸವ ಏನಿದೆ, ಅದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಈ ಒಂದು ಭಜನೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತ ನೆಲೆಯಲ್ಲಿ ಆಗಮಿಸಿರುವಂತಹ ಭಜನಾ ತಂಡಗಳ ಬಗೆಗಿನ ಒಂದಷ್ಟು ಮಾಹಿತಿಗಳು, ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ನಿಮ್ಗೆ ಮುಂದಿನ ಹಂತಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನೃತ್ಯ ಭಜನೆಯ ಸಂಯೋಜಕರಾಗಿರುವಂತವರು ಇದ್ದಾರೆ. ಅವರ ಜೊತೆಗೆ ಒಂದಷ್ಟು ಮಾತನಾಡಿಸಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಹೇಗಿದೆ ಈಗ ಅಂತಿಮ ದಿನಾಂಕ 26ನೇ ವರ್ಷದ ಕಮ್ಮಟ? ತುಂಬ ವಿಶೇಷವಾಗಿ ನಡೀತಿದೆ. ಈ ವರ್ಷಕ್ಕೆ ವಿಶೇಷವಾಗಿ ನಮ್ಮದೇ ಒಂದು 2000 ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ದಾರೆ. ಅತಿ ಹೆಚ್ಚು ಭಜಕರು ಈ ಒಂದು ಕುಣಿತ ಭಜನೆಯಲ್ಲಿ ಭಜನಾ ಕಮ್ಮಟದಲ್ಲಿ ಪಾಲ್ಗೊಳ್ತಿದ್ದಾರೆ. ವಿಶೇಷವಾಗಿ ಈ ಸರಿ 26 ವರ್ಷದಲ್ಲಿ ನಾವು ತರಬೇತಿ ಕೂಡ ವಿಭಿನ್ನವಾದ ರೀತಿಯಲ್ಲಿದೆ. ಅದೇ ರೀತಿ ಇಲ್ಲಿಂದ ತರಬೇತಿ ಪಡ್ಕೊಂಡು ಅವರ ಊರಿನಲ್ಲಿ ಕೂಡ ಒಂದಷ್ಟು ಮಂಡಳಿಗಳಿಗೆ ತರಬೇತಿ ನೀಡುವಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಡ್ತೀವಿ ಸರ್. ತರಬೇತಿ ಹೇಗಿತ್ತು, ಅದರ ಅನುಭವ? ತರಬೇತಿ ಅಂದರೆ ಇಲ್ಲಿ ಪ್ರಪ್ರಥಮಗೆ ಬರಬೇಕಿದೆ. ಕರ್ನಾಟಕ ರಾಜ್ಯದ ಎಲ್ಲ ತರಬೇತುದಾರರು ಕೂಡ ಇಲ್ಲಿ ಆಗಮಿಸಿದ್ರು. ಮುಖ್ಯವಾಗಿ ಇಲ್ಲಿ ಬಂದಂತವ್ರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಏನು ಇದರಲ್ಲಿ ತಾಳವನ್ನು ಹಿಡ್ಲಿಕ್ಕೆ ಬಾರದಂತ ತರಬೇತುದಾರರು ಅಂದ್ರೆ ಭಜಕರು ಇಲ್ಲಿಗೆ ಬಂದಿದ್ರು. ಅವರಿಗೆ ತರಬೇತಿ ನೀಡಿ ಉತ್ತಮ ರೀತಿಯಲ್ಲಿ ನೃತ್ಯ ಪಟವನ್ನಾಗಿ 1 ವಾರದಲ್ಲಿ ಮಾಡಿಸಿ ಅವರಿಗೆ ವಿಶೇಷವಾದ ನೃತ್ಯವನ್ನು ಕಲಿಸಿ ಅವರಿಗೆ ಅಂತ ಭಜನೆಯ ಒಂದು ಮಾರ್ಗದರ್ಶನ ನೀಡಿ ಇಲ್ಲಿಂದ ಭಜನೆಯಿಂದ ತರಬೇತಿ ಪಡ್ಕೊಂಡು ಅವರ ಊರಿನಲ್ಲಿ ವಿಶೇಷವಾಗಿ ತರಬೇತಿ ನೀಡುವಂತ ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಸರ್. ಧನ್ಯವಾದ. ಥ್ಯಾಂಕ್ ಯು. ಬಹುಶಃ ಈ ಒಂದು ಕೊನೆಯ ಕ್ಷಣದ ಒತ್ತಡದ ಮಧ್ಯೆ ಕೂಡ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ ಸಂದೇಶ್ ಅವರು. ಬಹುಶಃ ಎಲ್ಲಾ ಭಜಕರಿಗೆ ಕೂಡ ತರಬೇತಿಯನ್ನ ಕೊಡುವಂತಹ ಕೆಲಸ, ಮುಖ್ಯವಾಗಿ ಇವತ್ತು ಏನು ಕುಣಿತ ಭಜನೆಯನ್ನ ಮಾಡ್ತಾರೆ, ಸೊ ಅದಕ್ಕೆ ಪೂರಕವಾದ ಒಂದು ತರಬೇತಿ ಏನಿದೆ ಅಥವಾ ಈ ಒಂದು ವಾರಗಳ ಕಾಲ ನಡೆದಂತಹ ಕಮ್ಮಟ ಏನಿದೆ ಅದರಲ್ಲಿ ಭಜಕರಿಗೆ ಬೇಕಾದಂತಹ ತರಬೇತಿಗಳನ್ನು ಕೊಡುವಂತಹ ಕೆಲಸ ಅವರ ಮೂಲಕ ಆಗಿದೆ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ದೃಶ್ಯಗಳನ್ನು ಕೂಡ ನಿಮಗೆ
ತೋರಿಸ್ತಾ ಹೋಗ್ತೇವೆ. ಈಗ ಭಜನಾ ಮೆರವಣಿಗೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ನಿಶಾನೆಗಳು, ಪತಾಕೆಗಳೆಲ್ಲವೂ ಕೂಡ ಆಗಮಿಸಿದೆ. ಅದರ ಜೊತೆಗೆ ಭಜಕರು ಕೂಡ ಸಾಲಿನಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳು ನಿಮಗೆ ನಾವು ತೋರಿಸ್ತಾ ಇರುವಂತದ್ದು. ಅದರ ಜೊತೆಗೆ ಸುದ್ದಿಯ ನೇರ ಪ್ರಸಾರ ಕೂಡ ಇದೆ. ಈ ಒಂದು ಭಜನಾ ಮೆರವಣಿಗೆಯ ಸೊಬಗನ್ನ, ಆ ಒಂದು ವೈಭವವನ್ನ ತೋರಿಸಿಕೊಡುವಂತಹ ನೆಲೆಯಲ್ಲಿ ಸುದ್ದಿಯ ಮೂಲಕ ನೇರ ಪ್ರಸಾರ ಕೂಡ ಇದೆ. ಈ ಒಂದು ಭಜನಾ ಮೆರವಣಿಗೆಯ ಒಂದು ನೇರ ಪ್ರಸಾರ ಸಹಿತ ಸಮಾರೋಪ ಸಮಾರಂಭದ ದೃಶ್ಯಾವಳಿಗಳನ್ನ ನೇರವಾಗಿ ತಾವು ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ನ ಮೂಲಕ ಕಣ್ತುಂಬಿಕೊಳ್ಳಬಹುದು ಅನ್ನುವಂಥದ್ದು. ಎಲ್ಲರೂ ಕೂಡ ಈ ಒಂದು ಭಜನಾ ಮೆರವಣಿಗೆ ಸಿದ್ಧತೆಯಲ್ಲಿ ಭರದಿಂದ ತೊಡಗಿಸಿಕೊಂಡಿದ್ದಾರೆ. ಪ್ರಮುಖರು ಒಂದಷ್ಟು ಬಂದಿದ್ದಾರೆ. ಎಲ್ಲರನ್ನು ಕೂಡ ಮಾತಾಡಿಸಿಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಭಜನಾ ಕಮ್ಮಟದ ಸಮಾರೋಪ ಸಮಾರಂಭ ಶೋಭಾಯಾತ್ರೆ ಪ್ರಾರಂಭ ಆಗಲಿಕ್ಕಿದೆ. 5,000 ರಿಂದ 6,000 ಭಜಕರು ಸೇರಿ ಭಜನಾ ಕಾರ್ಯಕ್ರಮದ ಒಂದು ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಜಕರು ಸೇರಿಕೊಂಡಿದ್ದಾರೆ. ವ್ಯವಸ್ಥೆಗಳೆಲ್ಲ ಅತ್ಯುತ್ತಮವಾಗಿ ಆಗ್ತಾ ಇದೆ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ, ಪೂಜ್ಯ ಕಾವಂದರ ಆಶೀರ್ವಾದದಿಂದ ಎಲ್ಲೂ ಕೂಡ ಅತ್ಯುತ್ತಮವಾಗಿ ಆಗ್ತಾ ಇದೆ. ಮಾಧ್ಯಮದವರು ಕೂಡ ಒಳ್ಳೆ ಪ್ರಚಾರವನ್ನ ಮಾಡಿದ್ದೀರಿ. ವಂದನೆಗಳು. ಒತ್ತಡದಲ್ಲಿದ್ದಾರೆ. ಮುಂದಿನ ಕ್ಷಣಗಳಲ್ಲಿ ಅವರನ್ನ ಇನ್ನಷ್ಟು ಒಂದು ಮಾತನಾಡಿಸುವಂತ ಒಂದು ಪ್ರಯತ್ನಗಳನ್ನ ಕೂಡ ಮಾಡಬೇಕಾಗಿದೆ. ನಾವು ಇನ್ನೊಂದಷ್ಟು ಅವರನ್ನ ಮಾತನಾಡಿಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾರುಪತ್ಯಗಾರರಾಗಿರುವಂತಹ ಲಕ್ಷ್ಮೀನಾರಾಯಣ ಸರ್ ಇದ್ದಾರೆ ನಮ್ಮ ಜೊತೆಗೆ. ಮಾತನಾಡಿಕೊಳ್ಳೋಣ. ಈ ಸಂಭ್ರಮ ಹೇಗೆ ಅನಿಸ್ತಾ ಇದೆ? ನಮಸ್ತೆ. ನಮಸ್ತೆ. ಭಜನಾ ಕಮ್ಮಟದ ಸಮಾರಂಭದ ಹೇಗೆ? ಓಂ ಶ್ರೀ ಭಜನಾ ಭಜನೆ ಸಂಭ್ರಮ ಅಂತ ಹೇಳಲಿಕ್ಕಲ್ಲ, ಏನು ಅಂತ ಹೇಳಲಿಕ್ಕಲ್ಲ. ಯಾಕಂದ್ರೆ ಒಂದು 10,000 ಜನ ಸೇರಿ ಒಂದು ಕಡೆ ಭಜನೆ ಮಾಡುವಂತೆ ಅದು ಕೇವಲ ಬೇರೆ ಭಜನೆ ಎಲ್ಲ ಏನು ಆರ್ಥಿಕ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದನ್ನು ಭಜನೆ ಒಂದು ಕಡೆ 10,000 ಜನ ಸೇರಿ ಮಾಡುವಂತೆ ಅದು ವಿಶೇಷ ಸರಿ. ಅದು ಧರ್ಮಸ್ಥಳಕ್ಕೆ ಸೀಮಿತ, ಧರ್ಮಸ್ಥಳಕ್ಕೆ ಮಾತ್ರ ಸಾಧ್ಯ ಇಲ್ಲ. ಜನ ನಮ್ಮ ಊಟವರು ಒಂದು ಜನಗಳು ಸೇರಿಕೊಂಡು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಈ ಭಜನೆ ಅಷ್ಟು ಯಶಸ್ವಿ ಆಗ್ತಾ ಇದೆ. 26 ವರ್ಷದ ಸಂಭ್ರಮ ಈ ಬಾರಿ 25 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಸೊ ಇದೊಂದು ಬೆಳೆದುಕೊಂಡು ಬಂದ ಹಾದಿ. ಸುಮಾರು 26 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಯಾವಾಗಲೂ ನವರಾತ್ರಿ ಟೈಮಲ್ಲಿ ಇಂಥ ಟೈಮಲ್ಲಿ ಭಜನೆ ಆಗ್ತಿತ್ತು. ಪೂಜ್ಯ ಕಾವಂದ್ರವರು ಆ ಭಜನೆಗಳಿಗೆ ಲಯ ತಾಳ ಯಾವುದಿಲ್ಲ, ಅದಕ್ಕಾಗಿ ಲಯ ತಾಳದಲ್ಲಿ ಭಜನೆ ಮಾಡಿದರೆ ಮಾತ್ರ ದೇವರು ಒಲಿತಾನೆ. ಮತ್ತು ಅದಕ್ಕೊಂದು ಶಾಸ್ತ್ರೋಕ್ತವಾದ ವಿಧಿವಂತವಾದ ಒಂದು ರೀತಿ ಬರ್ತದೆ. ಅದಕ್ಕಾಗಿ ಒಂದು ಭಜನೆ ಕಮ್ಮಟ ಅಥವಾ ಭಜನೆ ತರಬೇತಿ ಮಾಡಬೇಕು ಅಂತ ಪೂಜ್ಯ ಕಾವಂದ್ರ ಯೋಚಿಸಿ 26 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ತುಂಬ ಜನ ಬರ್ತಿತ್ತು. ಈಗ ಜನಗಳ ಹುಮ್ಮಸ್ಸು ಉತ್ಸಾಹ ಜಾಸ್ತಿ ಆಗಿತ್ತು. ಮತ್ತು ರಾಜ್ಯಾದ್ಯಂತ ಯಾವುದೇ ಕಾರ್ಯಕ್ರಮಗಳು ಕೂಡ ಈ ಭಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಪ್ರತಿ ಕಡೆ ನಡೀತಾ ಇದೆ. ಅದು ಕುಣಿತ ಭಜನೆ ಆಗಲಿ ಅಥವಾ ಜಗಳ ಭಜನೆ ಎಲ್ಲ ಕಡೆ ಮಾಡ್ತಾ ಇದೆ. ಅಂದರೆ ಇದರ ಮೂಲ ಈ ಧರ್ಮಸ್ಥಳದ ಭಜನಾ ಕಮ್ಮಟ. ಈ ಮೂಲಕವೇ ಎಲ್ಲ ಕೂಡ ಖಂಡಿತ. ಇದು ಒಂದಷ್ಟು ಪ್ರಮುಖರ ಮಾತುಗಳು. ಇನ್ನೊಂದಷ್ಟು ಮಂದಿ ಪ್ರಮುಖರನ್ನ ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ಇನ್ನೇನು ಕೆಲವೇ
ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಂದು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಭಜಕರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿರುವಂತವರು ಶ್ರೀಧಾಮ ಮಾಡಿದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, ಭಜನಾ ಕಮ್ಮಟದ ಅನುಭವ ಈ ಬಾರಿಯ ಸಂಭ್ರಮದ ಬಗ್ಗೆ. ಕಳೆದ 25 ವರ್ಷದಿಂದ ಭಜನಾ ಕಮ್ಮಟ ನಡೆದಿದ್ದು 26ನೇ ವರ್ಷ. ಭಜನೆಯಲ್ಲಿ ಭಕ್ತಿ ಮತ್ತು ಭಾವುಕತೆ ಮತ್ತು ಐಕ್ಯತೆ ಇದು ಬಹಳ ಪ್ರಧಾನವಾದ. ನಾವು ಇದರಲ್ಲಿ ಅಭಿರುಚಿ ಹುಟ್ಟಿಸಿ ಈ ಭಜನಾ ಸಂಕೀರ್ತನೆ ಮೂಲಕ ಸಮಾಜವನ್ನ ಹೇಗೆ ಪರಿವರ್ತನೆಗೊಳಿಸಬಹುದು, ಸಾತ್ವಿಕ ಮನೋಭಾವಗಳನ್ನು ಮತ್ತು ಸಜ್ಜನರನ್ನು ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ಈ ಭಜನಾ ಕಮ್ಮಟ ಸಾಕ್ಷಿಯಾಗಿದೆ. ಧರ್ಮಸ್ಥಳದ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನಿಂದ ನಡೆದುಕೊಂಡ ಭಜನಾ ಕಮ್ಮಟ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ಮಾತೃಶ್ರೀ ಅಮ್ಮನವರು ಸಮಾಜದಲ್ಲಿ ಇರತಕ್ಕಂಥ ಅಂಧಶ್ರದ್ಧೆ, ಮೂಢನಂಬಿಕೆ ಮತ್ತು ದುಶ್ಚಟ ಮತ್ತು ಆಚಾರ ವಿಚಾರದ ಬಗ್ಗೆ ಬದ್ಧತೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಭಜನಾ ಮಂದಿರಗಳಲ್ಲಿ ಸಾಹಿತ್ಯದ ಮೌಲ್ಯ ಮತ್ತು ಸಾಹಿತ್ಯದ ಮಹತ್ವವನ್ನು ಅರ್ಥಕೊಳ್ಳದೆ ಭಜನೆ ಹೇಳತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಸ್ವರೂಪವನ್ನು, ಆಯಾಮವನ್ನು ಕೊಟ್ಟಂಥ ಒಂದು ಕಾರ್ಯಕ್ರಮವೇ ಈ ಭಜನಾ ಕಮ್ಮಟದ ಉದ್ದೇಶ. ಇವತ್ತು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಬಹಳಷ್ಟು ಮಹತ್ವವನ್ನು ಈ ಸಮಾಜದಲ್ಲಿ ಈ ಭಜನೆ ಬಹಳ ಪ್ರಭಾವವನ್ನು ಬೀರ್ತಾ ಇದೆ. ಇವತ್ತು ಧರ್ಮಸ್ಥಳದ ಭಜನಾ ಕಮ್ಮಟ ಅನ್ನೋದು ಇಡೀ ದೇಶಾದ್ಯಂತ ಮತ್ತು ವಿಶ್ವಾದ್ಯಂತ ಬಹಳ ಪ್ರಭಾವಪೂರಿತವಾದಂಥ ಕಾರ್ಯಕ್ರಮ ಅನ್ನೋದು ಕೂಡ ಎಷ್ಟೋ ಶ್ರೋತೃಗಳು ಹೇಳುವುದನ್ನು ನಾವು ಕೇಳಿದ್ದೇವೆ. ಇವತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿ ದಿವ್ಯ ಸಾನ್ನಿಧ್ಯದಲ್ಲಿ ಆ ಧರ್ಮದೇವತೆಗಳು ಭಜನೆಗೆ ಪೂರಕವಾದಂಥ ಕಾರ್ಯಕ್ರಮ ಹೇಳುವುದಕ್ಕಿಂತ ಮನುಷ್ಯನಾಗಿ ಬದುಕಿ ಈ ದೇಶ, ರಾಷ್ಟ್ರ, ಸಮಾಜಕ್ಕೆ ತನ್ನ ಜೀವನವನ್ನು ಸಾರ್ಥಕತೆ ಮಾಡತಕ್ಕಂಥ ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳತಕ್ಕಂಥ ಔದಾರ್ಯವನ್ನು ಹೇಗೆ ಮಾನಸಿಕವಾಗಿ ಬದ್ಧತೆ ಮತ್ತು ಮಾನಸಿಕವಾಗಿ ಪ್ರಬುದ್ಧತೆಯನ್ನು ಗಳಿಸ್ಕೊಳ್ಬೋದು ಅನ್ನೋದಕ್ಕೆ ಈ ಭಜನಾ ಕಮ್ಮಟ ಸಾಕ್ಷಿಯಾಗಿದೆ. ಭಜನಾ ಕಮ್ಮಟದಲ್ಲಿ ಮಾನವೀಯ ಮೌಲ್ಯದ ಜೊತೆಗೆ ಸಮಾಜದಲ್ಲಿ ಸಾಮರಸ್ಯ ಮತ್ತು ಐಕ್ಯತೆಯನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಈ ಒಂದು ಭಜನಾ ಕಮ್ಮಟದ ಉದ್ದೇಶ. ಇವತ್ತು ಭಜನೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಬೇರೆ ಬೇರೆ ಭಾಗದಿಂದ ಬಹಳಷ್ಟು ಭಜನಾ ಮಂದಿರಗಳ ಮತ್ತು ಭಜಕರು ಆ ಭಗವಂತನ ಪ್ರೀತಿಯಲ್ಲಿ ಹರಿನಾಮ ಸಂಕೀರ್ತನೆ ಹೀಗೆ ಇಷ್ಟು ಪ್ರಭಾವ ಇದೆ ಅನ್ನೋದನ್ನು ಅರ್ಥವಿಸಿಕೊಂಡು ಅವರವರೇ ಬಂದು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಆಗ್ತಾ ಇದೆ. ಬಹುಶಃ ಧರ್ಮಸ್ಥಳದ ಗ್ರಾಮಸ್ಥರು ಮತ್ತು ಎಲ್ಲ ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಕಳೆದ 7 ದಿವಸದಲ್ಲಿ ವಿಶೇಷವಾದಂಥ ಶಿಬಿರಾರ್ಥಿಗಳಿಗೆ ಬೇರೆ ಬೇರೆ ಮಾರ್ಗದರ್ಶನಗಳನ್ನು, ಹರಿನಾಮ ಸಂಕೀರ್ತನೆ ಅಭ್ಯಾಸಗಳನ್ನು ತಾವು ಹಳ್ಳಿಯ ಗ್ರಾಮಕ್ಕೆ ಹೋದಾಗ ಆ ಜನನಾಯಕರಾಗಿ ಹೇಗೆ ಸಮಾಜವನ್ನು ತೀಡಬಹುದು, ದುಶ್ಚಟ ಮುಕ್ತ ಸಮಾಜದಲ್ಲಿ ಹೇಗೆ ಬದುಕಬಹುದು ಅನ್ನೋದಕ್ಕೆ ಸಂದೇಶ ಕೊಡತಕ್ಕಂಥ ಕಾರ್ಯಕ್ರಮವೇ ಈ ಭಜನಾ ಕಮ್ಮಟದ ಉದ್ದೇಶ. ಅದೇ ರೀತಿ ಈ ಭಜನಾ ಕಮ್ಮಟದಿಂದ ಮೌಲ್ಯಾಧಾರಿತವಾದಂಥ ವಿಚಾರದ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ನೆಲೆಯಲ್ಲಿ ಇವತ್ತು ಬಹಳಷ್ಟು ಜನ ಭಜನಾ ಸಂಕೀರ್ತನಕಾರರು ಈ ಬೇರೆ ಬೇರೆ ಭಜನಾ ಮಂಡಳಿಗಳು ಬೇರೆ ಬೇರೆ ಭಾಗದಿಂದ ಬಂದು ಈ ಭಜನೋತ್ಸವದಲ್ಲಿ ಅವರದೇ ಆದಂಥ ಉತ್ಸಾಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದು ಮಂಜುನಾಥನ ಮತ್ತು ಧರ್ಮದೇವತೆಗಳ ಮಹಿಮೆ. ಅವರ ಮಹಿಮೆಯಲ್ಲಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಕಳೆದ 25 ವರ್ಷಗಳಿಂದ ಕೂಡ ಒಂದು ದೊಡ್ಡ ಜಾಗೃತಿ ಈ ಭಜನೆ ಮೂಲಕ ಸಮಾಜದಲ್ಲಿ ಆಗಿದೆ. ಇನ್ನು ನೃತ್ಯ ಭಜನೆ ಬಹಳ ವಿಶೇಷ ಮೆರುಗನ್ನು ಪಡೆದುಕೊಂಡು ಮಂಗಳ ಕಾರ್ಯಕ್ರಮದಲ್ಲಿ ಕೂಡ ಅಮಂಗಳ ಮಾಡುವಂಥ ಬದ್ಧತೆಯನ್ನು ದೂರ ಮಾಡುವಂಥ ಒಂದು ಪ್ರವೃತ್ತಿ ಬಹುಶಃ ಎಲ್ಲ ಮಂಗಳ ಕಾರ್ಯಕ್ರಮದಲ್ಲಿ ಭಜನಾ ಸಂಕೀರ್ತನೆಗಳು, ನೃತ್ಯ ಭಜನೆಗಳು ನಡೆಯುವುದರ ಮೂಲಕ ಒಂದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಸ್ಥಿತಿ ಮಂಥನದ ಒಂದು ಔದಾರ್ಯವನ್ನು ಸಮಾಜ ಕೊಟ್ಟಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾ ಗಣಪತಿಯ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪಾದಾರನ್ ಗೋವಿಂದಾನ್ ಗೋವಿಂದ. ಧರ್ಮದೇವತೆಗಳ ಪಾದಾರನ್ ಗೋವಿಂದಾನ್ ಗೋವಿಂದ. ಅಣ್ಣಪ್ಪ ದೈವದ ಪಾದಾರನ್ ಗೋವಿಂದಾನ್ ಗೋವಿಂದ. ಸ್ವಾಮಿಯ ಪಾದಾರನ್ ಗೋವಿಂದಾನ್ ಗೋವಿಂದ. ಗೋವಿಂದಾನ್ ಗೋವಿಂದ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪಾದಾರವಂತಕ್ಕೆ ಗೋವಿಂದಾನ್ ಗೋವಿಂದ. ಭಜನಾ ಮೆರವಣಿಗೆಗೆ ಚಾಲನೆ ದೊರಕಿರುವಂತಹ ದೃಶ್ಯಗಳನ್ನ ತಾವು ನೇರವಾಗಿ ಗಮನಿಸ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವರ ಮೂಲಕ ಚಾಲನೆ ದೊರಕಿರುವಂತದ್ದು. ಅದರ ಜೊತೆಗೆ ಮೆರವಣಿಗೆಗೆ ಪೂರಕವಾಗಿ
ಬ್ಯಾಂಡ್ ವಾದ್ಯಗಳ ಮೆರುಗನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಿಶಾನೆ ಪತಾಕೆಗಳ ಸೊಗಡನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಭಜನೆಯ ಸಂಭ್ರಮ ಕಳೆಗಟ್ತಾ ಇದೆ ಅನ್ನುವಂತ ದೃಶ್ಯಗಳನ್ನ ನೇರವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ ಮೂಲಕ ನೀವು ನೋಡ್ತಾ ಇದ್ದೀರಿ. ಇನ್ನು ಭಜನೆಯ ತಾಳಕ್ಕೆ ತಕ್ಕ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆ ಹೆಜ್ಜೆ ಹಾಕುವಂತದ್ದು, ನಲಿಯುವಂತಹ ಒಂದು ಸೊಬಗನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಸಂಗೀತ ಪ್ರಿಯ ಆನೆ ಎನ್ನುವಂತ ಒಂದು ಪ್ರಸಿದ್ಧಿಯನ್ನ ಈ ಆನೆ ಪಡೆದುಕೊಂಡಿರುವಂತದ್ದು. ಅದರ ಜೊತೆಗೆ ಶಿವಾನಿಯ ಒಂದು ಸೌಂದರ್ಯವನ್ನ ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಎರಡು ಆನೆಗಳು ಈ ಒಂದು ವಿಶೇಷವಾದ ಭಜನಾ ಮೆರವಣಿಗೆಗೆ ಮೆರುಗನ್ನ ತಂದುಕೊಡ್ತಾ ಇದೆ. ಸಂಗೀತ ಪ್ರಿಯವಾದ ಆನೆ ಬ್ಯಾಂಡ್ ವಾದ್ಯಗಳ ನಾದಕ್ಕೆ ಸರಿಯಾಗಿ ತಲೆ ತುಂಬುತ್ತಾ ಇರುವಂತಹ ಸುಂದರವಾದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ನಡೀತಾ ಇರುವಂತಹ ಭಜನಾ ಕಮ್ಮಟ 26ನೇ ವರ್ಷದ ಸಂಭ್ರಮದ ಸಮಾರೋಪದಲ್ಲಿ ನಡೀತಾ ಇರುವಂತಹ ಭಜನಾ ಮೆರವಣಿಗೆಯ ಒಂದಷ್ಟು ದೃಶ್ಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದ ವಸಂತ ಮಹಲ್ ಬಳಿಯಿಂದ ಈಗಾಗಲೇ ಒಂದು ಮೆರವಣಿಗೆ ಸಾಗಿ ಬರೋದಕ್ಕೆ ಸಿದ್ಧತೆ ನಡೆದಿರುವಂಥದ್ದು ಈಗಾಗಲೇ ಚಾಲನೆ ದೊರೆತಿದೆ. ಅದರ ಜೊತೆಗೆ ಸೇರಿರುವಂತಹ ಸಹಸ್ರಾರು ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಉದ್ದೇಶದಿಂದ ಈಗಾಗಲೇ ಬಂದು ಸೇರಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣವಾದ ಒಂದು ಧರ್ಮಸ್ಥಳದ ರಸ್ತೆಗಳು ಸಂಪೂರ್ಣವಾದ ಭಜಕರಿಂದ ಭಜನೆಯ ನಾದ ಮೇಳಗಳಿಂದ ತುಂಬಿಕೊಳ್ಳೋದಕ್ಕಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಆನೆ ಯಾವ ರೀತಿ ಈ ಒಂದು ನಾದಕ್ಕೆ ಸರಿಯಾಗಿ ತಲೆದೂಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಅತ್ಯಂತ ಸುಂದರವಾಗಿ ಗಮನಿಸಿದ್ದೀರಿ. ಅದರ ಜೊತೆಗೆ ಆನೆಗಳ ಹಿಂದಿನಿಂದ ಈ ಒಂದು ಬ್ಯಾಂಡ್ ವಾದ್ಯಗಳ ಒಂದು ಮೆರುಗು ನಿಮಗೆ ಕಾಣಿಸ್ತಾ ಇದೆ. ಭಜಕರು ಸಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆಯನ್ನು ಹಾಕ್ತಾ ಒಂದು ಭಜನಾ ಮೆರವಣಿಗೆಯಲ್ಲಿ ಈಗಾಗಲೇ ಚಾಲನೆ ದೊರೆತಿದೆ. ಭಜಕರು ಸಾಲಾಗಿ ಪುರುಷರು ಪ್ರತ್ಯೇಕವಾಗಿ, ಮಹಿಳಾ ಭಜಕರು ಪ್ರತ್ಯೇಕವಾಗಿ ಸಾಗಿ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಚಾಲನೆಯನ್ನ ಪಡೆದುಕೊಂಡಿರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗವನ್ನ ಸಮೀಪಿಸ್ತಾ ಇದೆ. ಇಲ್ಲಿನ HMT ವಾಚಗೋಪುರ ಏನಿದೆ ಅದರ ಸಮೀಪ ಸಮೀಪಿಸ್ತಾ ಇದೆ ಮೆರವಣಿಗೆ ಆರಂಭದ ಭಾಗ. ಆರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆ ಈ ಒಂದು ಸಂಗೀತಕ್ಕೆ, ಭಜನೆಯ ನಾದಕ್ಕೆ ತಲೆಯನ್ನ ತೂಗ್ತಾ ಸಾಗ್ತಾ ಇದೆ. ಅದರ ಹಿಂದೆ ಬ್ಯಾಂಡ್ ವಾದ್ಯಗಳ ಘೋಷ, ಅದರ ಜೊತೆಗೆ ಭಜಕರ ಮೆರವಣಿಗೆ ಸಾಗಿ ಬರ್ತಾ ಇರುವಂತದ್ದನ್ನು ತಾವು ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ
ಮಾನಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಈ ಒಂದು ಭಜಕರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಾರ್ಗದರ್ಶನವನ್ನ ಕೊಡ್ತಾ ಈ ಒಂದು ಮೆರವಣಿಗೆಯ ಮೇಲುಸ್ತುವಾರಿಯನ್ನ ಸ್ವಾಮೀಜಿಯವರು ನೋಡಿಕೊಳ್ತಾ ಇದ್ದಾರೆ. ಭಜಕರು ಕೂಡ ಈ ಒಂದು ಸಂದರ್ಭದಲ್ಲಿ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳು. ಭಜಕರ ಸಾಲಿನ ಮಧ್ಯೆ ನಾವು ಕೂಡ ಸಾಗ್ತಾ ಇದ್ದೇವೆ. ಮಾರ್ಗದರ್ಶಕರು ಅದಕ್ಕೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗಳು ಈ ಒಂದು ಭಜನಾ ಮೆರವಣಿಗೆಯ ಸರತಿ ಸಾಲನ್ನ ಕಾಯ್ದುಕೊಳ್ಳುವಂತಹ ಜೊತೆಗೆ ಈ ಒಂದು ಶಿಸ್ತನ್ನ ಕಾಪಾಡಿಕೊಳ್ಳುವಲ್ಲಿ ಬಹಳಷ್ಟು ಪರಿಶ್ರಮವನ್ನ ಪಡ್ತಾ ಇರುವಂತದ್ದು ಕೂಡ ನಾವು ಗಮನಿಸಬಹುದು. ಮೆರವಣಿಗೆ ದೇವಾಲಯಕ್ಕೆ ಸುತ್ತಾಡಿ ಅನ್ನದ ಮಾರ್ಗವಾಗಿ ಮತ್ತೆ ಅಮೃತವರ್ಷಿಣಿ ಸುದ್ದಿ ಮಾತಾಡೋರ ವಯಸ್ಸು ಉಡುಪಿ ತಾಲೂಕು ಅಧ್ಯಕ್ಷ ಎದುರು ಬನ್ನಿ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಭಜಕರು ಆಗಮಿಸಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಬಾಲಕೃಷ್ಣ ಎಂ ಶೆಟ್ಟಿ. ನಾನು ಸಾಮಾನ್ಯ ಒಂದು 25 ವರ್ಷದಿಂದ ಭಜನೆ ಕಮ್ಮಟಿಗೆ ಬರ್ತಾ ಇದ್ದೇನೆ. 26 ವರ್ಷ ಈ ವರ್ಷ ನಿರಂತರವಾಗಿ ಕಮ್ಮಟದ ಆರಂಭದಿಂದ ಬರ್ತಾ ಇದ್ದೇನೆ. ಆರಂಭದಲ್ಲಿ ಬರ್ತಾ ಇದ್ದೇನೆ. ಸೊ ಹೇಗಿದೆ ಅನುಭವ? ಅನುಭವ ಈ ಧರ್ಮಸ್ಥಳ ಭಜನೆ ವಿಶ್ವಕ್ಕೆ ಮಾದರಿ. ಇಷ್ಟು ಒಳ್ಳೆ ಭಜನೆ ಎಲ್ಲಿ ಆಗುದಿಲ್ಲ, ಯಾವ ರಾಜ್ಯದಲ್ಲಿಯೂ ಆಗುದಿಲ್ಲ. ಪ್ರಥಮ ಧರ್ಮಸ್ಥಳ. ನಿಮ್ಮ ಒಂದು ಭಜನೆಯ ಅನುಭವ? ಭಜನೆ ನಾನು 55 ವರ್ಷದಿಂದ ಭಜನೆ ಮಾಡ್ತಾ ಇದ್ದೇನೆ. ನಾನು ಕಳೆದ ವರ್ಷ ಇಲ್ಲಿ ಧರ್ಮಸ್ಥಳದಲ್ಲಿ ಭಜನೆಯಲ್ಲಿ ಸಾಧಕ ಪ್ರಶಸ್ತಿ ಬಂದಿದೆ ನನಗೆ. ಬಂದಿದೆ ನನಗೆ. ನಾನು ಉಡುಪಿ ತಾಲೂಕಿನ ಅಧ್ಯಕ್ಷ ಆಗಿದ್ದೆ. ಉಡುಪಿ ಕಾಪು ಬ್ರಹ್ಮರು 3 ತಾಲೂಕಿನ ಅಧ್ಯಕ್ಷ ಆಗಿದ್ದೆ. 5 ವರ್ಷ ಅಧ್ಯಕ್ಷ ಆಗಿದ್ದೆ. ಈ ವರ್ಷ ಮಾಜಿ ಅಧ್ಯಕ್ಷ. ಈಗ ಮೊನ್ನೆಯಿಂದ ಮಾಜಿ ಅಧ್ಯಕ್ಷ. ಬ್ರಹ್ಮವರ ತಾಲೂಕಿನಲ್ಲಿ ಗೌರವ ಅಧ್ಯಕ್ಷ ಆಗಿದ್ದೇನೆ. ಬ್ರಹ್ಮವರ ತಾಲೂಕಿನಲ್ಲಿ. ನಿಮ್ಮ ತಂಡದ ಬಗ್ಗೆ? ನಮ್ಮ ತಂಡ ಬಗ್ಗೆ ಕುಣಿತ ಭಜನೆ ನಮ್ಮದು ಒಳ್ಳೆ ಭಜನೆ ಮಾಡ್ತಾ ಇದ್ದಾರೆ. ನಾವು ಕುಣಿತ ಭಜನೆ ಬೇರೆ ಕಡೆ ಹೋಗ್ತೇವೆ, ಭಜನೆ ಹೋಗ್ತೇವೆ ನಾವು. ನಮ್ಮ ಡ್ರೆಸ್ ಬಿಡಿ ಇದೆ ಡ್ರೆಸ್, ಬಿಳಿ ಅಂಗಿ, ಬಿಳಿ ಪಂಚೆ. ಹೌದು ಸರ್. ಇವತ್ತು ನಮ್ಮ ಮಹಿಳಾ ಭಜನೆ ಮಂಡಳಿ ಬಂದಿದೆ, ನಮ್ಮ ಪುರುಷ ಭಜನೆ ಮಂಡಳಿ ಬಂದಿದೆ. ಭಜಕರು ಸಾಗಿ ಬರ್ತಾ ಇರುವಂತಹ ವಿಷಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಭಜಕರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಭಕ್ತಿ ಭಾವನೆಯಿಂದ ನೋಡ್ತಾ ಇದ್ದೀವಿ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಈಗಾಗಲೇ ಭಜನಾ ಮೆರವಣಿಗೆಯು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗವನ್ನ ತಲುಪಿದೆ. ಮೆರವಣಿಗೆ ಸಾಗಿ ಬರುವಂತ ಒಂದು ಹಾದಿಯನ್ನ ನಾವು ಗಮನಿಸಿದ್ರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆವರಣದ ಮೂಲಕ ಸಾಗಿ ದೇವಾಲಯಕ್ಕೆ ಒಂದು ಸುತ್ತು ಬಂದು ಹಲೋ ಹಲೋ ಶಿವಾಯ
ಕ್ಷೇತ್ರ ಧರ್ಮಸ್ಥಳದ ಮುಂಭಾಗಕ್ಕೆ ಮೆರವಣಿಗೆ ಬಂದಿರುವಂತದ್ದನ್ನು ತಾವು ನೋಡಬಹುದು. ಇಲ್ಲಿಂದ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬಂದು ಆ ಮೂಲಕ ಅಣ್ಣಪ್ಪ ಬೆಟ್ಟದ ದಾರಿಯ ಮೂಲಕ ಸಾಗಿ ಆ ಬಳಿಕ ಮತ್ತೆ ಅಮೃತ ವರ್ಷಿಣಿ ಸಭಾಂಗಣದ ಪ್ರಾಂಗಣಕ್ಕೆ ಈ ಮೆರವಣಿಗೆ ಬಂದು ಸೇರೋದಕ್ಕಿದೆ. ಸೊ ಮೆರವಣಿಗೆ ಆಗಮಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗವನ್ನ ಈಗಾಗಲೇ ತಲುಪಿದೆ. ಆ ಮೇಲ್ಭಾಗದಿಂದ ಬರುವಂತಹ ದೃಶ್ಯ ವೈಭವವನ್ನ ನೀವು ಗಮನಿಸಬಹುದು. ಮೇಲ್ಭಾಗದಿಂದ ಯಾವ ರೀತಿ ಭಜಕರ ಸಾಲು ಹರಿದು ಬರ್ತಾ ಇದೆ ಕೆಳಭಾಗಕ್ಕೆ ಅನ್ನುವಂಥದ್ದು. ಸೊ ರಸ್ತೆಗಳ ಉದ್ದಕ್ಕೂ ಕೂಡ ಭಜಕರ ಸಾಲು ಕಂಡು ಬರ್ತಾ ಇರುವಂತದ್ದು ಇಲ್ಲಿನ ಒಂದು ವಿಶೇಷತೆ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ಹೇಳಬಹುದು. ಇದು ಭಜನಾ ಕಮ್ಮಟದ ಒಂದು ಸೊಬಗು ಅನ್ನುವಂಥದ್ದನ್ನು ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಈಗಾಗಲೇ ಹಲವಾರು ಮಂದಿ ಭಜಕರು ಮಾತನಾಡಿದ್ರು, ಬೇರೆ ಬೇರೆ ಭಾಗಗಳಿಂದ ಬಂದವರಿದ್ರು. ಎಲ್ಲರೂ ಕೂಡ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. 26 ವರ್ಷಗಳಿಂದ ಬರ್ತಾ ಇರುವಂತಹ ಭಜಕರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಅತ್ಯಂತ ಸುಂದರವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಮಾಡಿದ ಶ್ರೀಗಳು ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದೇವಾಲಯದ ಪಾರುಪತ್ಯಗಾರರು ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಭಜನಾ ಕಮ್ಮಟ ಯಾಕೆ ಆರಂಭ ಆಯಿತು, ಹಿಂದೆ ನವರಾತ್ರಿ ಸಂದರ್ಭಗಳಲ್ಲಿ ಇಲ್ಲಿ ಭಜನಾ ಸೇವೆ ನಡೀತಾ ಇತ್ತು. ಬರುವಂತಹ ಮಾಡುವಂತಹ ಭಜನೆಯಲ್ಲಿ ಲಯ ತಾಳ ಶುದ್ಧತೆ ಸ್ವಚ್ಛತೆ ಇರಬೇಕು. ಆ ಮೂಲಕ ಭಗವನ್ನಾಮ ಸಂಕೀರ್ತನೆ ಇನ್ನಷ್ಟು ಸುಂದರವಾಗಿರಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಭಜನೆಗೆ ತರಬೇತಿ ಕೊಡುವಂತಹ ಒಂದು ಪ್ರಯತ್ನವನ್ನ ಆರಂಭ ಮಾಡಿದ್ರು. ಅದು ಭಜನಾ ತರಬೇತಿ ಕಮ್ಮಟ. ಭಜನಾ ತರಬೇತಿ ಕಮ್ಮಟ ಇದೀಗ 25 ವರ್ಷಗಳನ್ನ ಬಿಡಿ ಹಬ್ಬವನ್ನು ಪೂರೈಸಿಕೊಂಡು 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಿಂದ ನೇರವಾಗಿ ರಸ್ತೆಯ ಮೂಲಕ
ಸಾಗಿ ಬರ್ತಾ ಇದೆ. ಮುಖ್ಯ ದ್ವಾರದ ಕಡೆಗೆ ಸಾಗ್ತಾ ಇದೆ ಭಜನಾ ಮೆರವಣಿಗೆ. ಇಲ್ಲಿ ನೋಡಬಹುದು ನೀವು ಈ ಭಜನಾ ಮೆರವಣಿಗೆಯ ಸಾಲು ಅದೆಷ್ಟು ಸುಂದರವಾಗಿ ಕಾಣ್ತಾ ಇದೆ. ಬೇರೆ ಬೇರೆ ಸಮವಸ್ತ್ರಗಳನ್ನು ಧರಿಸಿಕೊಂಡಿರುವಂತಹ ಪಕ್ಕದ ಕೇರಳ ಸಹಿತ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿರುವಂತಹ ಭಜಕರ ದಂಡು ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯ ಒಂದು ಸಮವಸ್ತ್ರಗಳನ್ನು ಧರಿಸಿಕೊಂಡು ಅವರ ಒಂದು ಸುಂದರವಾದ ಸಮವಸ್ತ್ರದಲ್ಲಿ ಆ ಭಜಕರ ತಂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಭಜಕರು. ಅದರ ಜೊತೆಗೆ ಬೇರೆ ಬೇರೆ ಕಲಾ ಪ್ರಕಾರದ ತಂಡಗಳು ಕೂಡ ಈ ಒಂದು ಭಜನಾ ಮೆರವಣಿಗೆಗೆ ಸಾಥನ್ನ ಕೊಟ್ಟಿದೆ. ನೋಡ್ತಾ ಇದ್ದೀರಿ ಯಾವ ರೀತಿ ಬೇರೆ ಬೇರೆ ಕಲಾ ತಂಡಗಳು ಈ ಒಂದು ಭಜನಾ ಮೆರವಣಿಗೆಯ ಸೊಬಗನ್ನ ಹೆಚ್ಚಿಸಿದ. ಅದರ ಜೊತೆಗೆ ಕುಣಿತ ಭಜನೆಯ ತಂಡಗಳು ಕೂಡ ಇದೆ. ಇನ್ನಷ್ಟು ಭಜಕರು ನಡೆದುಕೊಂಡ ಭಜನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಭಜಕರು ಕುಣಿತ ಭಜನೆಯನ್ನ ಮಾಡುವ ಮೂಲಕ ಈ ಒಂದು ಭಜನಾ ಮೆರವಣಿಗೆಗೆ ಸೊಬಗನ್ನ ಸುಂದರತೆಯನ್ನು ತಂದುಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಜನಾ ಮೆರವಣಿಗೆಯ ಸುಂದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಸುಂದರವಾದ ಮೆರವಣಿಗೆಯಲ್ಲಿ ಭಜನೆಯಲ್ಲಿ ನೀರಿನ ವ್ಯವಸ್ಥೆಯನ್ನು ಕೂಡ ಅಲ್ಲಲ್ಲಿ ಮಾಡಲಾಗಿದ್ದಾರೆ. ಸ್ಟೀಲ್ನ ಪಾತ್ರೆಗಳಲ್ಲಿ ಲೋಟಗಳ ಮೂಲಕ ಭಜಕರಿಗೆ ನೀರಿನ ಒಂದು ಸೌಕರ್ಯವನ್ನ ಅಥವಾ ನೀರಿನ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ. ಮುಖ್ಯ ರಸ್ತೆಯ ಮೂಲಕ ಭಜಕರ ತಂಡ ಸಾಲು ಬರ್ತಾ ಇರುವಂತಹ ಸೊಬಗನ್ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನಮಸ್ತೆ, ನನ್ನ ಛಾಯಾಗ್ರಾಫಿ ಶೆಟ್ಟಿ. ನಾವು ಧರ್ಮಸ್ಥಳದಿಂದ ಬಂದಿರೋದು. ನಾವು ಎಲ್ಲ ಭಜನೆಯಲ್ಲೂ ಪಾಲ್ಗೊಳ್ತೇವೆ. ಎಲ್ಲರಿಗೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೇವೆ. ಈಗ ನಾನು ತಿಂಡಿ ಬಡಿಸಿ ಬಂದಿದ್ದೇನೆ. ಈಗ ಈ ಗ್ರೂಪನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಈ ಮಕ್ಕಳೊಟ್ಟಿಗೆ ನಾನು ಕೂಡ ಡ್ಯಾನ್ಸ್ ಮಾಡ್ತೇನೆ. ಮಕ್ಕಳೊಟ್ಟಿಗೆ ನಾನು ಮಕ್ಕಳಾಗಿ ಇರ್ತೇನೆ. ನನ್ನದು ಮದುವೆಯಾಗಿ 18-20 ವರ್ಷ ಆಯಿತು. ನನ್ನ ಗಂಡ 30 ವರ್ಷದಿಂದ ಅವರು ಇದ್ದಾರೆ. ನನ್ನ ಗಂಡ ಇದ್ದಾರೆ ಸೇವೆ ಮಾಡ್ಕೊಂಡು. ಅವರ ನಂತರದ ಸೇವೆ ನಾನು 3 ವರ್ಷದಿಂದ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ತುಂಬ ಖುಷಿ ಇದೆ. ದೇವರ ಸನ್ನಿಧಿಯಲ್ಲಿ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಈ ಭಜನೆಗೆ ಬಂದ ಮೇಲೆ ಇನ್ನಷ್ಟು ಸಮೃದ್ಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಾಗ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಧನ್ಯವಾದ.
ಭಜಕರ ಸಾಲು ಸಾಗಿ ಬರ್ತಾ ಇದೆ. ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ನೇರವಾಗಿ ಸುದ್ದಿ ಲೈವ್ ಮೂಲಕ, ಸುದ್ದಿ ಬೆಳ್ತಂಗಡಿ ಚಾನಲ್ ಮೂಲಕ ನೀವು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಜಕರೆಲ್ಲರೂ ಕೂಡ ಸಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಗಳು ನಿಮಗೆ ಈಗ ಕಾಣಸಿಗ್ತಾ ಇದೆ. ದಯವಿಟ್ಟು ಎದುರುಗುತ್ತವರು ಗಮನಿಸಿ, ಇಲ್ಲಿ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಹಿಂದುಗಡೆ ಕೂತ್ಕೊಳ್ಬೇಕು. ದಯವಿಟ್ಟು ಎದುರಿನ 4 ಸಾಲನ್ನು ಬಿಟ್ಟು ಕೂತ್ಕೊಳ್ಬೇಕು. ನಮ್ಮ ಸಂಕೀರ್ತನೆಯ ಮೂಲಕ ತಾವು ಬಂದು ಈ ಪರಿಸರದ ಪ್ರಭಾವವನ್ನು ಉನ್ನತೀಕರಿಸುವ ಮಾಂಸದ ಜವಾಬ್ದಾರಿ ಆ ಉದ್ದೇಶದಿಂದ ನಾವು ಬಂದಿದ್ದೇವೆ. ಹಾಗಾಗಿ ಯಾರು ಕೂಡ ಅವರಿಲ್ಲದೆ ಎಲ್ಲರೂ ಕೂಡ ಭಜನೋತ್ಸವದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಸಂಕೀರ್ತನೆಯ ಜೊತೆಗೆ ನಾವು ಎಲ್ಲರೂ ಕೂಡ ಇಲ್ಲಿ ಯಾವ ನಿಂತುಕೊಳ್ಳಬಾರದು. ಎಲ್ಲರೂ ಕೂಡ ಒಂದು ಬಾರಿ ಕ್ಷೇತ್ರದ ಕ್ಷೇತ್ರ ಪ್ರಭಾವಕ್ಕೆ ಒಳಗಾಗಿ ಸ್ವಾಮಿಯ ಅನಂತಸ್ವಾಮಿ ಸ್ವಾಮಿಗೆ ಎಲ್ಲ ತೆರಳಿ ಇಲ್ಲಿ ಯಾವ ಕೂಡ ಸ್ವಯಂಸೇವೆ ಗಮನಿಸಬೇಕು. ಇಲ್ಲಿ ವಚನವನ್ನು ಎಲ್ಲರೂ ಕೂಡ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತೆ ಅವರಿಗೆ ಕೂಡ ಅಪೇಕ್ಷಿಸಲ್ಪಟ್ಟಿದೆ. ಎಲ್ಲ ಸ್ವಯಂಸೇವೆಗಳು ಮಾನ್ಯದ ಬಳಿ ನೊಂದಮಣಿಯ ಬಳಿ ಎಲ್ಲರೂ ಕೂಡ ಭಜನೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಹಾಗೆ ಇವತ್ತು ಸಭಾಮಂಡಪದಲ್ಲಿ ಯಾರಲ್ಲಿ ಭಜನಾರ್ಥಿಗಳಾಗಿ ಯಾರು ಬಂದಿದ್ದೀರಿ, ಭಜನಾರ್ಥಿಗಳಾಗಿ ಯಾರು ಬಂದಿದ್ದೀರಿ ಅವೆಲ್ಲ ಈ ಭಜನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಗೆ ಪ್ರಥಮ ಪ್ರಾಶಸ್ತ್ಯ. ಅದಾದ ಮೇಲೆ ನಾವು ಇವತ್ತು ಕಾರ್ಯಕ್ರಮಕ್ಕಾಗಿ ಗುರುತಿಸಿಕೊಳ್ಳಬೇಕು. ಭಜನಾರ್ಥಿಗಳನ್ನು ಅವರೇ ಕಲಿಸಿ
ಶುಭಾಕಾಂಕ್ಷೆಗಳನ್ನು ಮಾಡಿದ್ದೇನೆ. ಸಮಾಜಮುಖಿಯಾದಂತಹ
ಇಪ್ಪತ್ತಾರನೇ ವರ್ಷದ ಭಜನೋತ್ಸವ ಹಾಗೂ ಭಜನಾ ಕಮ್ಮಟದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಭಜನಾರ್ಥಿಗಳ ನಾಮ ಸಂಕೀರ್ತನ ಜೊತೆಗೆ ಒಂದು ಚೈತನ್ಯದ ಚಿಲುಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆವಿರ್ಭವಿಸಿದೆ. ಅದಕ್ಕೆಲ್ಲ ಕಾರಣಗಳು ಭಜನಾರ್ಥಿಗಳು. ನಿಮ್ಮ ಭಕ್ತಿಯ ತನ್ಮಯತೆಯ ನಾಮ ಸಂಕೀರ್ತನ ಈ ಒಂದು ಭಜನೋತ್ಸವಕ್ಕೆ ದೊಡ್ಡ ಮೆರುಗನ್ನು ನೀಡಿದೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಭಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರಗಳು ಕೂಡ ಅತ್ಯಗತ್ಯ. ನಾವೆಲ್ಲ ಭಜನಾರ್ಥಿಗಳು ಇಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಸಭಾಂಗಣದ ಎಡ ಬಲಭಾಗಗಳಲ್ಲಿ ವೃತ್ತವನ್ನು ಹಾಕಿದ್ದೇವೆ. ಆಯಾಯ ವೃತ್ತದಲ್ಲಿ ನಿಮ್ಮ ನಿಮ್ಮ ಭಜನಾ ತಂಡವನ್ನು ಅಲ್ಲಿ ನಿಲ್ಲಿಸಬೇಕು. ಆ ಭಜನಾರ್ಥಿಗಳು ಆ ವೃತ್ತವನ್ನು ಕೇಂದ್ರೀಕರಿಸಿ ಭಜನೋತ್ಸವದಲ್ಲಿ ಭಾಗವಹಿಸಬೇಕು. ಬಾಲಕರ ನೃತ್ಯ ಭಜನಾ ತಂಡ ಈ ಬಾರಿಯ ವಿಶೇಷ ಆಕರ್ಷಣೆ. ತಮ್ಮ ಬಾಲ್ಯದಲ್ಲಿಯೇ ಭಜನೆಗೆ ಮೊರೆ ಹೋಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾರೆ ಅಂತ ಹೇಳಿದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಭವ್ಯ ಭವಿಷ್ಯದ ಭಾರತದ ರೂವಾರಿಗಳಾಗಿ
ಪುಟ್ಟ ಮಕ್ಕಳ ಪುಟ್ಟ ಹೆಜ್ಜೆಗಳು ಒಂದು ಅಧ್ಯಾತ್ಮ ಸಾಧನೆಯ ಜೊತೆಗೆ ನೈತಿಕತೆಯ ರೇಖೆಯ ಜೊತೆಗೆ ಸಾಗಿಸ್ತಾ ಇದ್ದಾರೆ. ಆ ಒಂದು ಸಾಧನೆ ವಿಶೇಷ. ಬಾಲ ಸಂಸ್ಕಾರದ ಜೊತೆಗೆ ದೇಶದ ನಮ್ಮ ಸನಾತನ ಸಂಸ್ಕೃತಿಗೆ ಪುನರುಜ್ಜೀವನ ಮತ್ತು ಪುನರುತ್ಥಾನದ ಕಾಯಕಲ್ಪ ಹಾಕಿಕೊಂಡವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. 26 ವರ್ಷಗಳ ಮೊದಲು ಪುಟ್ಟದಾಗಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ತಾಲೂಕಿನಿಂದ ಪ್ರಾರಂಭವಾಗಿ ಜಿಲ್ಲೆಗೆ ಪಸರಿಸಿ ರಾಜ್ಯಕ್ಕೆ ವಿಸ್ತಾರವಾಗಿ ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಭಜನಾ ತಂಡಗಳು ಇಲ್ಲಿ ತರಬೇತಿಯನ್ನು ಪಡೆದು ಭಜನೋತ್ಸವದಲ್ಲಿ ಭಾಗವಹಿಸುತ್ತಿರುವಂಥದ್ದು. ಅಂತಾರಾಜ್ಯ ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ತಾವೆಲ್ಲ ಭಾಗಿಯಾಗಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇಂದಿನ ಈ ಒಂದು ಭಜನೋತ್ಸವ ಕಾರ್ಯಕ್ರಮ ಹಾಗೂ 26ನೇ ವರ್ಷದ ಭಜನಾ ಕಮ್ಮಟದ ಸಮಾರೋಪ ಸಮಾರಂಭ. ಮುಖ್ಯವಾಗಿ ಈ ಒಂದು ಭಜನಾ ಸಮಾರೋಪ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ಭೈರತಡ್ಕ ಭಜನಾ ತಂಡದ ಪುಟ್ಟ ಬಾಲಕ ಭಜನಾರ್ಥಿಗಳ ಮಧ್ಯದಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಎಲ್ಲಿಯಾದರೂ ಭಜನಾರ್ಥಿಗಳ ಮಧ್ಯದಲ್ಲಿ ಇದ್ದರೆ ಅವರನ್ನು ಈ ಒಂದು ವೇದಿಕೆಯ ಬಳಿ ಕರ್ಕೊಂಡು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವಿನೋದ್ ಎಂಬಂತಹ ಪುಟ್ಟ ಬಾಲಕ ಭೈರತಡ್ಕ ಭಜನಾ ಮಂಡಳಿಯ ಸದಸ್ಯ. ಎಲ್ಲಿದ್ದರೂ ಆ ಪುಟ್ಟ ಬಾಲಕನನ್ನು ವೇದಿಕೆಯ ಬಳಿ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇಟ್ಟಿದೆ, ಅಲ್ಲಿ ಬೇಕಾದವರು ಕುಡಿಬಹುದು, ಮತ್ತೆ ಮಧ್ಯದಲ್ಲಿ ಕೂಡ ತಂದು ಕೊಡ್ತಾರೆ. ಈ ಸಭಾಂಗಣದ ಒಳಗಡೆ ಇರುವಂಥ ಎಲ್ಲ ಭಜಕರಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕನ್ಯಾಕುಮಾರಿ ಯುವತಿ ಮಂಡಲದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಹಾಗೆ ಹೊರಗಡೆ ಇರುವಂಥ ಭಜನಾರ್ಥಿಗಳಿಗೆ ಅಲ್ಲಲ್ಲಿ ನೀರಿನ ವಿತರಣೆಯ ಕೇಂದ್ರವನ್ನು ಮಾಡಿದ್ದೇವೆ, ಅಲ್ಲಿ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಇವರ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ನಡೆಯಲಿಕ್ಕಿದೆ. ಅಧ್ಯಕ್ಷತೆಯನ್ನು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ. ವಿಶೇಷ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ. ವಿಶೇಷ ಆಹ್ವಾನಿತರಾಗಿ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು, ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಪೂಂಜಾ ಮಾನ್ಯ ಶಾಸಕರು,
ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು KPCC ದಕ್ಷಿಣ ಕನ್ನಡ ಜಿಲ್ಲೆ, ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು, ಶ್ರೀ ಹರ್ಷೇಂದ್ರ ಕುಮಾರ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಶ್ರೀ ಸುರೇಂದ್ರ ಕುಮಾರ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿರುವಂಥ ಎಲ್ಲ ಬಂಧುಗಳು ಕೂಡ ಈ ವೇದಿಕೆಯ ಎಡಭಾಗದಲ್ಲಿ ಆಸನಗಳನ್ನು ಹಾಕಿದ್ದೇವೆ. ಹೊರಗಡೆಯ ಆವರಣದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಕುಳಿತುಕೊಳ್ಬೇಕು ಅಂತೇಳೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಜಕರೆಲ್ಲ ನಿಮ್ಮ ನಿಮ್ಮ ವೃತ್ತಗಳನ್ನು ಹಾಕಿದ್ದೇವೆ. ಆ ವೃತ್ತಗಳಲ್ಲಿ ನೀವು ಇರಬೇಕು. ನಿಮ್ಮ ತಂಡವನ್ನು ಆ ವೃತ್ತಕ್ಕೆ ಸ್ಥಿರಪಡಿಸಿಕೊಳ್ಬೇಕು. ದಯವಿಟ್ಟು ಸ್ವಯಂ ಸೇವಕರು, ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕರು ಗಮನಿಸಿ, ಹೊರಗಡೆ ಕುರ್ಚಿಗಳಿದೆ. ಬಂದಿರುವಂಥ ಅತಿಥಿಗಳು, ಕಾರ್ಯಕ್ರಮದ ವೀಕ್ಷಣೆಗೆ ಬಂದಂಥ ಸಾರ್ವಜನಿಕ ಬಂಧುಗಳನ್ನು ಆ ಕುರ್ಚಿಗಳಲ್ಲಿ ನಮಸ್ತೆ. ನನ್ನ ಹೆಸರು ಉಮೇಶ್ ಅಂತ, ಶ್ರೀ ಉಮಾಮಹೇಶ್ವರ ಭಜನಾ ಮಂಡಳಿ ಕೊಳಕಬೇಲು ಕುದುರುಬೀಡು ಬೆಪ್ಪಡೆ ಅಂತ, ಅಲ್ಲಿಂದ ಬಂದಿದ್ದೀನಿ. ನಾವು ಇಬ್ರು ಬಂದಿದ್ದೀವಿ, ಜೀವನ್ ಮತ್ತೆ ನಾನು ಅಂತ. ಇಲ್ಲಿ ಕಮ್ಮಟದ ಬಗ್ಗೆ ಹೇಳ್ಬೇಕಂತಂದ್ರೆ, ಕಮ್ಮಟ ನಮ್ಗೆ ಬರುವಾಗ ನಾನು ಅನ್ಕೊಂಡಿದ್ದೆ, ಯಪ್ಪ ಇಷ್ಟು ದಿನ ಉಳಿಕೊಳ್ಬೇಕಾ,
7 ದಿನ ತನಕ ಇರ್ಬೇಕಲ್ಲ ಅಂತಾರೆ. ಬಂದ ಮೇಲೆ ಇವತ್ತು ಹೋಗ್ಲೇಬೇಕು, ಇವಾಗ ಅನ್ಸ್ತಿದೆ ಯಬ್ಬ ನಾವು ಹೋಗ್ಬೇಕಲ್ಲ ಇವತ್ತಂತ ಬೇಸರ ಆಗ್ತಿದೆ. ಹಾಗೆ ತುಂಬಾ ನಾವು ಇದರಲ್ಲಿ ಬಂದು ತುಂಬಾ ತಿಳ್ಕೊಂಡಿದ್ದೇವೆ. ಭಜನೆ ಅಂದ್ರೆ ಏನು ಅಂತ ಹೇಳಿ ತುಂಬಾ ತಿಳ್ಕೊಂಡಿದ್ದೇವೆ. ಅಂದ್ರೆ ನಾವು ಇಲ್ಲಿ ಕಲ್ತಿದ್ದನ್ನು ಹೋಗಿ ನಾವು ಮಂಡಳಿಯವರಿಗೆ ಕಲಿಸಿಕೊಡ್ಬೇಕು, ನಾವು ಕಲಿಸಿಕೊಡ್ತೇವೆ ಅಂತ ಹೇಳಿ ನಮ್ಗೆ ಭರವಸೆ ಉಂಟು. ನಾವು ಇಲ್ಲಿ ಬಂದು ಒಳ್ಳೇದನ್ನು ಕೆಟ್ಟದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ ಒಳ್ಳೇದನ್ನು ತುಂಬಾ ಕಲ್ತಿದ್ದೇವೆ. ಹೋಗಿ ನಮ್ಮ ಊರಿನಲ್ಲೂ ಸಹ ಮಂಡಳಿಯವರಿಗೂ ಸಹ ನಾವು ಕಲಿಸ್ತೇವೆ ಅಂತ ಹೇಳ್ತೇವೆ. ಹಾಗೆ ಚಾನೆಲ್ನವರು ಇದ್ದಾರೆ, ತುಂಬಾ ಸಪೋರ್ಟಿವ್ ಅಂದ್ರೆ ತುಂಬಾ ಸಪೋರ್ಟಿವ್ ಅವರು. ಚಾನೆಲ್ನವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ನಮ್ಮದು ವಿಡಿಯೋ ಮಾಡ್ತಿರುವಾಗ ಅವ್ರು ಭಜನೆ ನಮ್ಗೆ ಕಲಿಸ್ತಾ ಇತ್ತಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಅವರು ಸಹ ಭಜನೆ ಹೇಳ್ತಾ ಅವರಷ್ಟಕ್ಕೆ ಅವ್ರು ಮಗ್ನರಾಗ್ತಿದ್ರು. ಹಾಗೆ ಚಾನೆಲ್ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಭಜನಾ ಮಂಡಳಿಯ ಕಮ್ಮಟದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಜನೆ ಆರಂಭ ಮಾಡಿದ್ದು ಯಾವಾಗ, ಎಷ್ಟು ವಯಸ್ಸು? ನಾನು ಒಂದು 12 ವರ್ಷ ಇರುವಾಗಲೇ ಭಜನೆಯನ್ನು ನಾನು ಮಾಡ್ತಿದ್ದೆ. 12 ವರ್ಷದಿಂದ ಭಜನೆ ಮಾಡ್ತಿದ್ದೆ. ನನಗೆ ಭಜನೆ ಅಂದ್ರೆ ತುಂಬಾ ಇಷ್ಟ. ಭಜನೆ ಅಂದ್ರೆ ಎಲ್ಲಿ ಕರೆದ್ರು ಸಹ ನಾನು ಭಜನೆ ಅಂದ್ರೆ ಹೋಗ್ತೇನೆ. ಭಜನೆ ಮಟ್ಟಿಗೆ ನಾನು ಎಲ್ಲಿಯೂ ಸಹ ಯಾರಿಗೂ ಇಲ್ಲ ಅಂತ ಹೇಳುದಿಲ್ಲ. ಎಷ್ಟೇ ಕಷ್ಟ ಇದ್ರು ಭಜನೆ ಅಂದ್ರೆ ಯಾವತ್ತೂ ಮಿಸ್ ಮಾಡುದಿಲ್ಲ. ಪ್ರತಿ ಸೋಮವಾರ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾರೆ. ಪುರುಷ ಮತ್ತು ಮಹಿಳಾ ಭಜನೆ ಮಂಡಳಿ ಒಟ್ಟಿಗೆ ಸೇರಿ ಮಾಡ್ತೇವೆ ನಾವು. ಎಲ್ಲ ಭಜನೆನ ಉಳಿಸ್ಬೇಕು, ಅಳಿಸಬಾರ್ದು ಅಂತ ನಾನು ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಮತ್ತೆ ಇನ್ನೊಂದಷ್ಟು ಮಂದಿ ಭಜಕರಿದ್ದಾರೆ, ಅವರನ್ನ ಮಾತಾಡ್ತಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಂದು ಗಂಗಾಧರ್ ರೈ ಅಂತೇಳಿ. ಸುಳ್ಯಪದ, ಕೇರಳ ಕರ್ನಾಟಕ ಬಾರ್ಡರ್ ಸುಳ್ಯಪದ, ಪುತ್ತೂರು ತಾಲೂಕು. ಅಲ್ಲಿ ನಮ್ದು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಅಂತೇಳಿ ಉಂಟು. ಸಾಧಾರಣ 38 ವರ್ಷಗಳ ಕಾಲ ನಾವು ಸಹ 38 ವರ್ಷ ಆಯ್ತು ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು. ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಜನಾ ಕಮ್ಮಟದಲ್ಲಿ ಅಲ್ಲಿ ಹರಿಯಡ್ಕ ಗ್ರಾಮ ಪಂಚಾಯತ್ ವಲಯ ಮಟ್ಟದ ಅಧ್ಯಕ್ಷನಾಗಿದ್ದೇನೆ. ಈಗ ಭಜನೆಯ ಬಗ್ಗೆ ನಿಮ್ಮ ಒಂದು ಅನುಭವ, ಕಮ್ಮಟದ ಅನುಭವ, ನಾನು ಕಮ್ಮಟಕ್ಕೆ ಅಂತ ಹೇಳಿ ಬಂದದ್ದು ಇದು ಪ್ರಥಮ ಟೈಮು. ಹಾಗಾಗಿ ಇದನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಗೊತ್ತಾಯ್ತಲ್ಲ. ಇಡೀ ಈ ಹಿಂದೂ ಧರ್ಮದ ಬಗ್ಗೆ ಇಲ್ಲಿ ನೋಡುವಾಗ ಬಹಳ ಮನಸ್ಸು ಸಂತೋಷವಾಗ್ತದೆ. ಇಂಥ ಕಾರ್ಯಕ್ರಮ ಸದಾ ಕಾಲ ನಡೆಯುತ್ತಾ ನಮ್ಮ ಹಿಂದೂ ಧರ್ಮ ಇನ್ನು ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಬೆಳಗಬೇಕು. ಅದಕ್ಕೆಲ್ಲ ನಮ್ಮ ಸಹಕಾರ ಉಂಟು. ನಮಸ್ಕಾರ. ಮಹಿಳಾ ಶಿಬಿರಾರ್ಥಿಗಳ ಭಜನಾ ಪ್ರಾತ್ಯಕ್ಷಿಕೆ, ಪುರುಷ ಶಿಬಿರಾರ್ಥಿಗಳಿಂದ ನೃತ್ಯ ಪ್ರಾತ್ಯಕ್ಷಿಕೆ, ಅದಾದ ಮೇಲೆ ಸಾಮೂಹಿಕವಾಗಿ ಕುಣಿತ ಭಜನೆಯನ್ನು ಕದ್ರಿಯ ಕೊಳದಿಂದ ಎಂಬಂಥ ಹಾಡನ್ನು ಶ್ರೀರಾಮಕೃಷ್ಣ ಕಾಟುಕುಕ್ಕೆಯವರು ಹಾಡ್ತಾರೆ. ಅದರ ಜೊತೆಗೆ ಬಂದಿರುವಂಥ ಎಲ್ಲ ಭಜನಾ ಮಂಡಳಿಯವರು ಕೂಡ ತಮ್ಮ ತಮ್ಮ ವೃತ್ತದಲ್ಲಿ ಇದ್ದು ಆ ಕುಣಿತ ಭಜನೆಗೆ ಸಹಕರಿಸಬೇಕು. ಅದಾದ ಬಳಿಕ ಕೊನೆಗೆ ಮಂಗಲದ ಹಾಡು ಇರ್ತದೆ. ಮಂಗಲ ಹಾಡುವಾದ ಮೇಲೆ ಧನ್ಯವಾದ ಕಾರ್ಯಕ್ರಮ ಆಗ್ತದೆ. ಕಾರ್ಯಕ್ರಮ ಪೂರ್ತಿ ಭಾಗವಹಿಸಬೇಕು. ವೇದಿಕೆಯಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಇಂದಿನ ವಿಶೇಷ ದಿವ್ಯ ಸಾನ್ನಿಧ್ಯದಲ್ಲಿ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳು ಇವರ ಉಪನ್ಯಾಸ ಆಶೀರ್ವಚನ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ಬಳಿಕ ವೇದಿಕೆಯಿಂದ ಜನಪ್ರತಿನಿಧಿಗಳಾದಂಥ ಮಾನ್ಯ ಸಂಸದರು ಬ್ರಿಜೇಶ್ ಚೌಟ, ಮಾನ್ಯ ಶಾಸಕರು ಹರೀಶ್ ಪೂಂಜ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶಾಸಕರಾದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಪೂರ್ತಿ ತಮ್ಮ ಉಪಸ್ಥಿತಿಯನ್ನು ಬಯಸ್ತಾ ಇದ್ದೇವೆ. ಯಾರು ಕೂಡ ಕಾರ್ಯಕ್ರಮದ ಮಧ್ಯದಲ್ಲಿ ಎದ್ದು ಹೋಗುವಂಥದ್ದು ಮಾಡಬಾರ್ದು. ಅದೇ ರೀತಿ ಮೊಬೈಲ್ಗಳಿಗೆ ಕಡಿಮೆ ಕೆಲಸವನ್ನು ಕೊಟ್ಟು ದೇವರು ಕೊಟ್ಟಂತಹ ಕಣ್ಣು ಮತ್ತು ಕಿವಿಗಳಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದೆ.
ಬಂದಿರುವಂಥ ಭಜನಾರ್ಥಿಗಳು ಮಹಿಳೆಯರ 2 ವಾಚ್ ಸಿಕ್ಕಿದೆ. ಭಜನಾ ಉತ್ಸವದಲ್ಲಿ ಆ ವಾಚ್ ಕೆಳಗೆ ಬಿದ್ದು ಸಿಕ್ಕಿದೆ. ಹಾಗಾಗಿ ಯಾರು ಕಳೆದುಕೊಂಡಿದ್ದೀರಾ ನೀವು ಅದನ್ನು ಬಂದು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕೆಲವೇ ಕ್ಷಣಗಳು ಬಾಕಿ ಉಳಿದಿರುವಂತದ್ದು. ಭಕ್ತಾದಿಗಳೆಲ್ಲರೂ ಕೂಡ ಭಜಕರೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಸಾಗಿ ಬಂದು ಇಲ್ಲಿ ಕುಳಿತುಕೊಂಡಿದ್ದಾರೆ. ಸಮಾರಂಭವನ್ನು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಸೇರಿರುವಂತಹ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ವೃತ್ತಾಕಾರವಾಗಿ ಕುಳಿತುಕೊಂಡು ಒಂದು ಸಂಭವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಇಲ್ಲಿ ನೆರೆದಿರುವಂತದ್ದು. ಭಜಕ ತಂಡ ಸಾಲಾಗಿ ವೃತ್ತಾಕಾರದಲ್ಲಿ ಕುಳಿತುಕೊಂಡಿರುವಂತದ್ದನ್ನು ನೀವೆಲ್ಲರೂ ಕೂಡ ಗಮನಿಸಬಹುದು. ಬಂದಂತಹ ಎಲ್ಲಾ ತಂಡಗಳು ಇಲ್ಲಿ ಭಾಗವಹಿಸಿದೆ. ಆರಂಭದಲ್ಲಿ ಅಮೃತ ವರ್ಷಿಣಿ ಸಭಾಂಗಣದ ಮುಂಭಾಗದಿಂದಲೇ ಆರಂಭಗೊಂಡಿದ್ದ ಭಜನಾ ಮೆರವಣಿಗೆ ದೇವಸ್ಥಾನದ ಮುಂಭಾಗದ ಮೂಲಕ ಸಾಗಿ ಅಲ್ಲಿಂದ ತಿರುಗಿ
ವಾಪಸ್ ಬಂದು ಈಗ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಬಂದಂತಹ ಭೋಜಕರಿಗೆ ಕುಳಿತುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನೀವು ನೋಡಬಹುದು ಶಾಮಿಯಾನದ ಅಡಿಯಲ್ಲಿ LED ಪರದೆಯ ಮೂಲಕ ಸುದ್ದಿ ಬೆಳ್ತಂಗಡಿ ವಾಹಿನಿಯ ಒಂದು ನೇರ ಪ್ರಸಾರವನ್ನ ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತದನ್ನ ತಾವು ಗಮನಿಸಬಹುದು. ಬಂದಂತಹ ಭೋಜಕರಿಗೆ ಸುದ್ದಿ ಬೆಳ್ತಂಗಡಿಯ ಒಂದು ಯೂಟ್ಯೂಬ್ ಚಾನೆಲ್ ನ ಮೂಲಕ ನೇರ ಪ್ರಸಾರವನ್ನ ಮಾಡಲಾಗ್ತಾ ಇದೆ. LED ಪರದೆಯ ಮೂಲಕ ಸುದ್ದಿ ಬೆಳ್ತಂಗಡಿಯ ನೇರ ಪ್ರಸಾರವನ್ನ ಇಲ್ಲಿ ಸೇರಿರುವಂತಹ ಭಜಕರೆಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಭಜನಾ ತಂಡಗಳು ಕೂಡ ಇಲ್ಲಿ ಸೇರಿಕೊಂಡು ಭಜನೆಯಲ್ಲಿ ನಿರತರಾಗಿರುವಂತದನ್ನ ಕೂಡ ನೀವು ಗಮನಿಸಬಹುದು, ನೋಡಬಹುದು. ಅದೆಷ್ಟು ಸಂಖ್ಯೆಯಲ್ಲಿ ಭಜಕರು ಜಮಾಯಿಸಿದ್ದಾರೆ, ಇಲ್ಲಿ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ಇನ್ನೊಂದಷ್ಟು ವೈಡ್ ಆಂಗಲ್ ನಲ್ಲಿ ಇಲ್ಲಿರುವಂತಹ ಭಜಕರನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ. ಉದ್ದಕ್ಕೂ ಕೂಡ ಸಭಾಂಗಣ ಸಂಪೂರ್ಣವಾಗಿ ಭಜಕರಿಂದ ತುಂಬಿ ಹೋಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ನೇರ ಪ್ರಸಾರದಲ್ಲಿ ಭಕ್ತಾದಿಗಳ ಭಜನೆಯ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಶ್ರೀಕೃಷ್ಣ ಭಜನಾ ಮಂಡಳಿ ಬಾಳೆಗುಂಡಿಯ ಭಜಕರು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿರುವಂತಹ ಒಂದು ಭಜಕರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹರಿ ಓಂ. ಸಭಾಂಗಣದ ಉದ್ದಕ್ಕೂ ಕೂಡ ನಿಮಗೆ ಗಮನಿಸಿದ್ರೆ ಸಂಪೂರ್ಣವಾಗಿ ಭೋಜಕರ ತಂಡಗಳೇ ಕಾಣೋದಿಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಭೋಜಕರು ಸಂಪೂರ್ಣವಾಗಿ ಭಜನೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳು. ಎರಡೂ ಭಾಗಗಳಲ್ಲಿ ಭಜಕರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸಭಾಂಗಣದ ಎರಡೂ ಕಡೆಯಲ್ಲೂ ಕೂಡ ಭೋಜಕರು ಕುಳಿತುಕೊಳ್ಳುವಂತಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡ ಸಮಾರೋಪ ಭಜನೆಯಲ್ಲಿ ತೊಡಗಿಸಿಕೊಂಡಿರುವಂತದನ್ನ ನೋಡಬಹುದು. ಭಜನೋತ್ಸವದ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತದೆ. ವಿವಿಧ ಪ್ರಾತ್ಯಕ್ಷಿಕೆ, ನೃತ್ಯ ಭಜನೆ, ಆಶೀರ್ವಚನ, ಸನ್ಮಾನ ಎಲ್ಲದರಗಳ ಹೂರಣದ ಸಮ್ಮಿಶ್ರ ಕಾರ್ಯಕ್ರಮ. ಹಾಗಾಗಿ ಕಾರ್ಯಕ್ರಮ ಸಂಪೂರ್ಣ ಭಾಗವಹಿಸಬೇಕು. ಕಾರ್ಯಕ್ರಮದ ನಡುವೆ ಯಾರು ಕೂಡ ಅನಗತ್ಯವಾಗಿ ಎದ್ದೇಳಬಾರ್ದು. ಕಾರ್ಯಕ್ರಮ ಪ್ರಾರಂಭದಿಂದ ಮಂಗಳ ಆಗುವಲ್ಲಿಯವರೆಗಿದ್ದು ಧನ್ಯವಾದವನ್ನು ಸ್ವೀಕರಿಸಿ ತದನಂತರ ಇಲ್ಲಿಂದ ತೆರಳಬೇಕು. ತಾವೆಲ್ಲ ಇಂದಿನ ಮಧ್ಯಾಹ್ನದ ಭೋಜನದ ಪ್ರಸಾದವನ್ನು ಅನ್ನಪೂರ್ಣ ಛತ್ರದ ಆ ವ್ಯವಸ್ಥೆಯಲ್ಲಿ ಹೋಗಿ ಸ್ವೀಕರಿಸಬೇಕು. ಬುಡೋಳಿ ನಿಂಗಲ್ ಬಾಕಿ ಶ್ರೀರಾಮೇಶ್ವರ ಮತ್ತು ಬಂಟ್ವಾಳದಿಂದ ಬಂದಿದೆ. ಭಜನೋತ್ಸವ ಭಜನಾ ಉತ್ಸವಕ್ಕೆ ಬಂದಿದೆ. ಕಮ್ಮಟಕ್ಕೆ ನಮ್ಮೊಟ್ಟಿಗೆ ನಾವು ಇದು 1 ವರ್ಷದಿಂದ ಬರ್ತಾ ಇದ್ದೀವಿ. ಈ ವರ್ಷ ಫಸ್ಟ್ ಟೈಮ್, 5 ವರ್ಷ ಫಸ್ಟ್ ಟೈಮ್. ಹೇಗಿದೆ ನಮ್ಮ ಬೆಂಗಳೂರಿಗೆ ಮೊನ್ನೆ ಹೋಗಿದ್ದೇವೆ ದಸರಾಕ್ಕೆ, ಮಂಗಳೂರು ಗಣೇಶೋತ್ಸವಕ್ಕೆ. ತುಂಬಾ ಕಡೆ ನಾವು ಹೋಗ್ತೇವೆ. ಬಹಳ ಒಳ್ಳೆ ಆಗ್ತದೆ ಭಜನೆ. ದೇವರ ತಂಡ ಒಳ್ಳೆದಿದೆ. ಶ್ರೀರಾಮೇಶ್ವರ ಮಿತ್ರ ಅಂತ ತುಂಬಾ ಕಡೆ ನಮ್ಮನ್ನು ಕರೀತಾರೆ. ನಮ್ಮ ರಿಜಿಸ್ಟರ್ ಆಗಿದೆ ಸಂಘ ಎಲ್ಲ. ಎಷ್ಟು ಜನ ಇದ್ದಾರೆ ತಂಡದಲ್ಲಿ? 35 ಜನ ಇದ್ದಾರೆ. ಟೋಟಲ್ 60 ಜನ ಇದ್ದಾರೆ. 35 ಜನ ಕರ್ಕೊಂಡು ಹೋಗ್ತೇವೆ ಒಟ್ಟಿಗೆ. ಟೋಟಲ್ ಒಟ್ಟಿಗೆ ಖುಷಿ ಇತ್ತು.
ಇದು ಶ್ರೀರಾಮ ಭಜನಾ ತಂಡದವರು ಮಾತನಾಡಿರುವಂತದ್ದು. ಅದರ ಜೊತೆಗೆ ಇನ್ನೊಂದಷ್ಟು ಭಜನಾ ತಂಡಗಳ ಪರಿಚಯವನ್ನ ಕೂಡ ನಿಮ್ಮ ಮುಂದೆಗೆ ಬಿಡ್ತಾ ನಾವು ಹೋಗ್ತೇವೆ ಅನ್ನುವಂಥದ್ದು. ನೋಡಿದ್ರೆ ಎಲ್ಲರೂ ಕೂಡ ಈ ಒಂದು ಭಕ್ತಿ ಭಾವದಲ್ಲಿ ಭಜನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಾವಳಿಗಳನ್ನೇ ನಿಮಗೆ ಕಾಣ ಸಿಗ್ತಾ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಭಜನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಗಳು. ಅದರ ಜೊತೆಗೆ ಒಮ್ಮೆ ಸೇರಿರುವಂತಹ ಎಲ್ಲ ಭಜಕರ ಒಂದು ಸಾಲನ್ನ ನೀವು ಅಥವಾ ಭಜಕರ ದಂಡನ್ನ ಕಣ್ತುಂಬಿಕೊಳ್ಬಹುದು ಅನ್ನುವಂಥದ್ದು ಹೇಳ್ತಾ ಇಡೀ ಸಭಾಂಗಣದಲ್ಲಿ ಈಗ ಒಂದು ಅಂದ್ರೆ ಅಮೃತವರ್ಷಿಣಿ ಸಭಾಂಗಣದ ಬಲಭಾಗದಲ್ಲಿ ಎಷ್ಟು ಭಜಕರ ಸಂಖ್ಯೆ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಡೀ ಸಭಾಂಗಣದ ಸುತ್ತ ಸೇರಿಕೊಂಡಿದ್ದಾರೆ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಒಂದು ಭಕ್ತಿ ಭರವಸೆಯಿಂದ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ವೃತ್ತಾಕಾರದ ಒಂದು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ವೃತ್ತಾಕಾರವಾಗಿ ಕುಳಿತುಕೊಂಡು ಭಜನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ ಭಜನೆಯ ನಾದವೇ ಕೇಳಿಸ್ತಾ ಇದೆ ಅನ್ನುವಂಥದ್ದು. ಇದು ಭಜನೆಯ ವಿಶೇಷ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟ ಪರಿಷತ್ ಏನಿದೆ ಅದರ ಮೂಲಕ ಭಜನಾ ಪರಿಷತ್ ಮೂಲಕ ನಡೆದಂತಹ ಕಮ್ಮಟದ ಸಮಾರೋಪ ಸಮಾರಂಭದ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ನಡೆಯೋದಕ್ಕಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಅನೇಕ ಗಣ್ಯರು ಕೂಡ ಪಾಲ್ಗೊಳ್ಳೋದಕ್ಕಿದ್ದಾರೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ತೊಡಗಿಸಿಕೊಳ್ಳೋದಕ್ಕಿದ್ದಾರೆ. ಪುಣ್ಯ ಕಾರ್ಯಕ್ರಮ, ಭಕ್ತಿಯಿಂದ ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ಅದೇ ಶಿಸ್ತನ್ನು ನಾವು ಪಾಲಿಸ್ತೇವೆ. ಭಜನೋತ್ಸವದ ಶಿಸ್ತಿನಿಂದ ಸಮಯ ಬದ್ಧತೆಯ ಜೊತೆಗೆ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೇಕು. ಮಧ್ಯದಲ್ಲಿ ಯಾರು ಕೂಡ ಎದ್ದು ಹೋಗುವಂಥದ್ದು ಮಾಡಬಾರ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೀತಾರಾಮ ತೋಳ್ಪಾಡಿತಾಯಿ ಅವರಿದ್ದಾರೆ. ಅವರ ಜೊತೆಗೆ ಕೇಳೋಣ ಭಜನಾ ಕಮ್ಮಟದ ಸಂಭ್ರಮ ಹೇಗಿದೆ ಏನು ಅಂತ. ನಮಸ್ತೆ. ನಮಸ್ತೆ. ಓಂ ಶ್ರೀ ಮಂಜುನಾಥಾಯ ನಮ. ನೀವು ಈಗಾಗಲೇ ಸುದ್ದಿ ನ್ಯೂಸ್ನಲ್ಲಿ ನೋಡ್ತಾ ಇರಬಹುದು 26ನೇ ವರ್ಷದ ಭಜನಾ ಕಮ್ಮಟ ಎಷ್ಟು ಸಂಭ್ರಮದಿಂದ ನಡೀತಾ ಉಂಟು. ಸಾವಿರಾರು ಜನ ಇದನ್ನು ವಿಜೃಂಭಿಸುವುದು ಸಂಭ್ರಮಿಸುವುದು ನೋಡಿ ಎಲ್ರಿಗೂ ಬಹಳಷ್ಟು ಸಂತೋಷ ಆಗ್ತದೆ. ಇದು ಪ್ರಾಯಶಃ ನಭೂತೋ ನಭವಿಷ್ಯತಿ ಎಂಬ ರೀತಿಯಲ್ಲಿ ನಡೀತಾ ಇದೆ. ಈಗಾಗಲೇ ಎಲ್ಲ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಇದೇನು ಕೆಲವೇ ಸಮಯದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಿ ಇನ್ನೀಗ ನಡೀಲಿಕ್ಕಿದೆ. ಎಲ್ಲರೂ ಇದನ್ನು ನೋಡಿ ಅತ್ಯಂತ ಸಂತೋಷಪಟ್ಟು ಸಂಭ್ರಮಿಸಿ ಎಲ್ಲರೂ ಶ್ರೀಸ್ವಾಮಿಯ ಒಂದು ಭಕ್ತಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾವೆಲ್ಲರನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಭಜನಾ ಕಮ್ಮಟ ನೀವು ಗಮನಿಸಿದ ಹಾಗೆ ಹೇಗೆ ನಡೆದುಕೊಂಡು ಬೆಳೆದುಕೊಂಡು ಬಂತು? ಈ ಕಮ್ಮಟ ಅಂದ್ರೆ ಕಳೆದ 26 ವರ್ಷ ಮೊದಲು ನಾನು ಸಹ ಒಂದು ಪ್ರಾಯಶಃ ನಾವು ಮತ್ತೆ ನಮ್ಮ ರಾಘವೇಂದ್ರ ಪೈಗಳು ಇದನ್ನು ನಾವು ಪ್ರಾರಂಭ ಮಾಡಿದೆ. ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರ ಯೋಜನೆಯಂತೆ 91ರಲ್ಲಿ ನಮ್ಮನ್ನು ಕರೆದವರು ಹೇಳುವಾಗ ಸಣ್ಣ ರೂಪದಲ್ಲಿ ಇದು ಸಾಕೇತ ಬಿಲ್ಡಿಂಗ್ ನಲ್ಲಿ ಪ್ರಾರಂಭ ಆಯ್ತು. ಆ ನಂತರ ಇದು ಬೆಳೆದು ಇವತ್ತು 26ನೇ ವರ್ಷಕ್ಕೆ ಅತ್ಯಂತ ಅಂದ್ರೆ ಮೊದಲು ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇದೇ ಒಂದು ಭಜನಾ ಕಮ್ಮಟವನ್ನು 2 ರೀತಿಯಲ್ಲಿ ಮಾಡ್ತಿದ್ದೆವು. ಈ ಕುಣಿತ ಭಜನೆ ಮತ್ತೆ ಜಯಕಾರ ಇದೆಲ್ಲ ಪ್ರಾರಂಭ ಆಗಿ ಸಭೆಯನ್ನು ಆನಂತರ ಮಾಡ್ತಿದ್ದೆವು. ಈಗ ಆಗಲ್ಲ, ಎಲ್ಲ ಜೊತೆಯಲ್ಲೇ ಒಂದೇ ರೀತಿಯಲ್ಲಿ ನಡೀತಾ ಇದೆ. ಈಗಾಗಲೇ ಇದನ್ನು ನೀವು ನೋಡ್ತಾ ಇರಬಹುದು. ಮತ್ತೆ ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಬರ್ಲಿಕ್ಕೆ ಹೇಳಿ ಈ ಭಜನಾ ಕಮ್ಮಟವನ್ನು ನಡೆಸಿರುವಂತದ್ದು ಅತ್ಯಂತ ಶ್ಲಾಘನೀಯ. ಇದಕ್ಕೆ ಪರಮ ಪೂಜ್ಯ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರು ಬಹಳಷ್ಟು ಶ್ರಮಿಸಿ ಇದನ್ನು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬರುವಂತದ್ದು ನಮಗೆಲ್ಲ ಅತ್ಯಂತ ಸಂತೋಷದಾಯಕದ ವಿಚಾರ. ಎಲ್ರಿಗೂ ನಮಸ್ಕಾರ. ಎಲ್ರೂ ಸಂಭ್ರಮಿಸ್ತಾ ಇದ್ದೀರಿ. ಎಲ್ರೂ ನೋಡಿ 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 ವಿದುಷಿ ಶ್ರೀಮತಿ ಚೈತ್ರ ಮತ್ತು ತಂಡದವರಿಂದ ದೃಶ್ಯ ರೂಪಕ ನಡೀಲಿಕ್ಕಿದೆ. ಅದಾದ ಬಳಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸ್ವಾಗತ, ಗೌರವಾರ್ಪಣೆ, ವರದಿ ವಾಚನ, ಭಜನಾ ಪರಿಷತ್ತಿನ
ಮಾಜಿ ಅಧ್ಯಕ್ಷರಿಗೆ ಸನ್ಮಾನ. ಎಲ್ಲ ಭಜನಾರ್ಥಿಗಳಿಗೆ ಬೆಳಗಿನ ಓಂಕಾರ, ಪ್ರಾಣಾಯಾಮ, ಯೋಗಾಸನ ಬಹಳ ಯಶಸ್ವಿಯಾಗಿ ನಡೆಸಿದ್ದೇವೆ. ಈ ವರ್ಷ ಸಹ ಮೊನ್ನೆ 1 ವಾರ ಕಾಲ ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಎಲ್ಲರೂ ಲವಲವಿಕೆಯಿಂದ ಭಾಗವಹಿಸಿದ್ದಾರೆ. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿ, ಅದರ ಜೊತೆಗೆ ಭಜನೆಯನ್ನು ಬಹಳ ಯಶಸ್ವಿಯಾಗಿ ಹಾಡ್ತಾ ಇದ್ದಾರೆ. ಎಲ್ರಿಗೂ ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಕಾವಂದರ ಆಶೀರ್ವಚನ. ಮಹಿಳಾ ಶಿಬಿರಾರ್ಥಿಗಳ ಭಜನಾ ಪ್ರಾತ್ಯಕ್ಷಿಕೆ, ಶಿಬಿರಾರ್ಥಿಗಳಿಂದ ನೃತ್ಯ ಭಜನೆಯ ಪ್ರಾತ್ಯಕ್ಷಿಕೆ, ಸಾಮೂಹಿಕ ಕುಣಿತ ಭಜನೆ, ಕದ್ರಿಯ ಕೊಳದಿಂದ ಎಂಬ ಹಾಡಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಗೌರವಾರ್ಪಣೆ, ಶಂಕರಾಯ ಶಂಕರಾಯ ಮಂಗಲ. ಧನ್ಯವಾದ. ಈ ಒಟ್ಟು ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಭಾಗವಹಿಸಬೇಕು. हरि ओम। बोलो भारत माता की। ओम श्री ಮಂಜುನಾಥಾಯ ನಮಃ. ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಸಮಾರೋಪ ಸಮಾರಂಭವನ್ನು ಆರಂಭ ಮಾಡುತ್ತಿದ್ದೇವೆ. ಎಲ್ಲ ಭಜಕರು ದಯವಿಟ್ಟು ಗಮನಿಸಬೇಕು. ತಾಳದ ಶಬ್ದವನ್ನು ಒಂದು ಬಾರಿ ನಿಲ್ಲಿಸಬೇಕು. 3 ಬಾರಿ ಓಂಕಾರದಿಂದ ಕಾರ್ಯಕ್ರಮ ಆರಂಭ ಮಾಡೋಣ. ನೇರವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರ. ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಸ್ಟಾರ್ಟ್. ಒಂದು ನಿಮಿಷ ಮೌನ. बोलो श्री सिद्धिविनायक स्वामी की। बोलो श्री मंजुनाथ स्वामी की। बोलो भारत माता की। ನಾವೆಲ್ಲ ಈಗ ಕುಳಿತುಕೊಂಡು ಭಜನೆಯನ್ನು ಪ್ರಾರಂಭ ಮಾಡೋಣ. ಶ್ಲೋಕ ಆ ನಂತರ ಭಜನೆಗೆ ಪ್ರಾರಂಭ ಮಾಡೋಣ ಅನ್ನುವಂಥದ್ದು ಶ್ರೀಯುತ ರಾಮಕೃಷ್ಣ ಕಾಟುಕಿ ಅವರು ಹೇಳಿಕೊಡ್ತಾರೆ.
ಹರಿ ಓಂ ಹರಿ ಓಂ. ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮನ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮನ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ.
ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ರಾಮ 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 ರಾಮ. ರಾಮ 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 ಸೀತಾ 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 ರಾಮ 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 ರಾಮ. ಸೀತಾ ರಾಮ 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 ರಾಮ. ಸೀತಾ ರಾಮ 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 ರಾಮ. ಸೀತಾ ರಾಮ 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 ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ. ಇನ್ನು ಮುಂದೆ ದೃಶ್ಯ ರೂಪಕ ವಿದುಷಿ ಶ್ರೀಮತಿ ಚೈತ್ರ ಮತ್ತು ತಂಡದಿಂದ ಇದರ ನಿರ್ದೇಶನ ಹಾಗೂ ಪರಿಕಲ್ಪನೆ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು.
ಶಿವ ಎಲ್ಲೆಲ್ಲೋ ತಿರುಗುವನತೆ ಹೊಟ್ಟೆ ಬಟ್ಟೆಗೂ ಗತಿಯಿಲ್ಲದೆಯೇ ಊರೂರಲು ತಿರಿದುಂಬುವನತೆ ಹೊಟ್ಟೆ ಬಟ್ಟೆಗೂ ಗತಿಯಿಲ್ಲದೆಯೇ ಊರೂರಲು ತಿರಿದುಂಬುವನತೆ ನೀನು ಕೂಡ ಬಂಗಾರದ ಮೈಗೆ ಬಂಗಾರದ ಮೈಗೆ ಬಂಗಾರದ ಮೈಗೆ ಬಂಗಾರದ ಮೈಗೆ ಬಂಗಾರದ ಮೈಗೆ ಬಂಗಾರದ ಮೈಗೆ ನೀನು ಕೂಡ ಬಂಗಾರದ ಮೈಗೆ ನೀನು ಕೂಡ ಬಂಗಾರದ ಮೈಗೆ ಆಬೋದಿಯನೇ 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 ಬಳಿಯುವೆಯಂತೆ ನೀನು ಕೂಡ ಬಂಗಾರದ ಮೈಗೆ ಆಬೋದಿಯನೇ ಬಳಿಯುವೆಯಂತೆ ಆಬೋದಿಯನೇ ಬಳಿಯುವೆಯಂತೆ ಹೌದೇನೆ ಉಮಾ ಹೌದೇನೆ ಜಗವೆಲ್ಲುವದಿದು ನಿಜವೇನೆ ಹೌದೇನೆ ಉಮಾ ಹೌದೇನೆ ನಿನ್ನ ಸಖಿಯರು ನಾವಾಗಿಹ ತಪ್ಪಿಗೆ ಸಹಿಸಬೇಕೇ ಅವಮಾನವನು ನಿನ್ನ ಸಖಿಯರು ನಾವಾಗಿಹ ತಪ್ಪಿಗೆ ಸಹಿಸಬೇಕೇ ಅವಮಾನವನು ನಿನ್ನ ಸಖಿಯರು ನಾವಾಗಿಹ ತಪ್ಪಿಗೆ ಸಹಿಸಬೇಕೇ ಅವಮಾನವನು ಮತ್ತೆ ನಿನ್ನ ಶಿವ ಕರೆಯಲು ಬರಲೇ ಮತ್ತೆ ನಿನ್ನ ಶಿವ ಕರೆಯಲು ಬರಲೇ ಮನೆಯೊಳಿಲ್ಲ ಉಮೆ ಮನೆಯೊಳಿಲ್ಲ ಉಮೆ ಎನ್ನುವೆವು ಮನೆಯೊಳಿಲ್ಲ ಉಮೆ ಎನ್ನುವೆವು ಮನೆಯೊಳಿಲ್ಲ ಉಮೆ ಮಹೇಶು ಸುರೇಶಂ ಸುರರತಿನಾಶಂ ವಿಭುಂ ವಿಶ್ವನಾಥಂ ವಿಭೂತ್ಯಾಂಗ ಭೂಷಂ ವಿರೂಪಾಕ್ಷಂ ಇಂದ್ವರ್ಕವ ನಿತ್ರಿನೇತ್ರಂ ಸದಾ
ಓಂ ಶ್ರೀ ಮಂಜುನಾಥ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಸ್ವಾಮೀಜಿಯವರ ಹಾಗೂ ಪೂಜ್ಯ ಕಾವನ್ನರ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ, ಭಗವದ್ಭಕ್ತ ಬಂಧುಗಳೇ, ಕರುನಾಡ ಸಿರಿಯ ಪುಣ್ಯಕ್ಷೇತ್ರ ಮಠ ಮಂದಿರಗಳ ವರವಾಗಿ ಸಕಲರಿಗೆ ಹಿರಿದಾದ ಸಿರಿ ಸಂಸ್ಕೃತಿಯ ತುಂಬಿ ಧರೆಯೊಳಗೆ ಅತಿಶಯವಾದಂತಹ ಅನ್ನ ಅಕ್ಷರ ವಸ್ತ್ರವನ್ನಿಟ್ಟು ಸುರಲೋಕದಂತೆ ಪರಶಿವ ನಿನ್ನೊಲುಮೆ ಅನ್ನಪೂರ್ಣೆಯ ಮಹಿಮೆ ಪರಮಾತ್ಮ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿರಿಮೆ ಗರಿಮೆ. ಧರ್ಮ ಪರಿಪಾಲನೆಯಿಂದ ಮಾತ್ರ ಆತ್ಮೋನ್ನತಿ ಎಂಬ ಅಂಶ ನಮ್ಮ ಪೂರ್ವಿಕರು ಸಾರಿರುವಂಥ ಸಂದೇಶ. ಅಂತೆಯೇ ಮಾನವ ಜನ್ಮ ದೊಡ್ಡದು ಎಂದು ದಾಸಶ್ರೇಷ್ಠರು ಸಾರಿದರು. ಈ ಅಂಶಗಳ ಮೂಲಕ ವ್ಯಕ್ತಿ ನಿರ್ಮಾಣ, ಆದ್ದರಿಂದ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಎಂಬಂಥ ಧ್ಯೇಯವನ್ನು ಪೂಜ್ಯ ಹೆಗ್ಗಡೆಯವರು ಮನಗಂಡು ಪ್ರಾರಂಭಿಸಿದ ಸಮಾಜಮುಖಿ ಕಾರ್ಯಕ್ರಮವೇ ಭಜನಾ ಕಮ್ಮಟ. ಇಂದಿನ 26ನೇ ವರ್ಷದ ಭಜನಾ ಕಮ್ಮಟದ ಸಾರ್ಥಕ್ಯ ಕ್ಷಣದ ಸಮಾರೋಪ ಸಮಾರಂಭಕ್ಕಾಗಿ ನಾವೆಲ್ಲ ಸಂಪನ್ನಗೊಂಡಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಯತಿವರ್ಯರನ್ನು, ಎಲ್ಲ ಗಣ್ಯ ಬಂಧುಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್, ಸಂಚಾಲಕರು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಕ್ಷೇತ್ರದ ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು 26ನೇ ವರ್ಷದ ಭಜನಾ ಕಮ್ಮಟದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 8 ದಿನಗಳ ಕಾಲ ಭಜನೆಯ ಭಕ್ತಿಭಾವದ ಸಂಗಮಾಗಿದೆ. ಅನ್ನಬ್ರಹ್ಮನ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಾದಬ್ರಹ್ಮನ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಎಲ್ಲ ಕಡೆಯಲ್ಲಿ ಕೂಡ ಭಜನೆಯ ಜೇಂಕಾರವೇ ನಾವು ಕಾಣ್ತಾ ಇದ್ದೇವೆ. ಇಂದಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮೆಲ್ಲರ ಪ್ರೇರಕ ಶಕ್ತಿ, ಎಲ್ಲ ವರ್ಗದ ಜನರ ಕಣ್ಮಣಿ, ನಾನಾ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಲಕ್ಷಾಂತರ ಬದುಕಿಗೆ ದಾರಿದೀಪವಾದವರು, ಹಲವು ಯೋಜನೆಗಳ ಶೋಧಕ, ವಿಶಾಲ ಭಾವನೆ ಉಳ್ಳವರು, ಧರ್ಮ ಜಾಗೃತಿಯ ಹರಿಕಾರರು, ಧರ್ಮ ರತ್ನಾಕರ, ನಡೆನಾಡುವ ಶ್ರೀ ಮಂಜುನಾಥ ಸ್ವಾಮಿ. ಈ ಭಜನಾ ಕಮ್ಮಟದ ಬಗ್ಗೆ ತುಂಬ ಪ್ರೀತಿಯಿಂದ ಸಂಘಟನೆ ಮಾಡಿದಂತಹ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ನಾನು ಎಲ್ಲ ಭಜಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನವನ್ನು ಮಾಡಲಿಕ್ಕೆ ದೂರದ ಕುಂದಗೋಳದಿಂದ ಬಂದಿದ್ದಾರೆ. ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು, ಕಲ್ಯಾಣಪುರ ಮಠ, ಕುಂದಗೋಳ. ಶ್ರೀಯುತ ಸ್ವಾಮೀಜಿಯವರು GS ಪಾಟೀಲ ಮಹಾವಿದ್ಯಾಲಯದಲ್ಲಿ BA ಪದವಿಯನ್ನು ಮುಗಿಸಿದರು. ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿದರು. ಶ್ರೀಯುತರು ಬಸವಣ್ಣನ ನಡೆ ಭಕ್ತರ ಮನೆ ಕಡೆ, ಬಸವಣ್ಣನ ನಡೆ ಶಾಲೆ ಕಾಲೇಜು ನಡೆ, ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 10,000ಕ್ಕಿಂತಲೂ ಹೆಚ್ಚು ಇಷ್ಟಲಿಂಗ ಹಾಗೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಸಿದಂತಹ ಪರಮ ಪೂಜ್ಯರು ಮೊದಲ ಬಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ದೊಡ್ಡದಾದಂತಹ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು. ಭಜನೆಯಿಂದ ಭಗವಂತನೆಡೆಗೆ ಎಂಬ ಆದರ್ಶವನ್ನು ಮೈಗೂಡಿಸಿಕೊಂಡವರು. ಯೋಗ ಕೌಸ್ತುಭ ಪರಮಹಂಸ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರು ಭಜನಾ ಕಮ್ಮಟದ ಎಲ್ಲ ದಿವಸ ಎಲ್ಲ ನಮ್ಮೊಟ್ಟಿಗಿದ್ದು ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಅವರಿಗೆ ಅತ್ಯಂತ ದೊಡ್ಡದಾದಂತಹ ಒಂದು ಸ್ವಾಗತ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಮಂಗಳೂರು ಕ್ಷೇತ್ರ. ಮೊದಲ ಬಾರಿಗೆ ಅವರು ಗೆದ್ದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿಯನ್ನು ಪಡೆದು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಯುವ ಸಂಸದರಾಗಿ ಜನತೆಯ ಆಶೋತ್ತರಗಳಿಗೆ ಸ್ಪಂದನೆಯನ್ನು ನೀಡುತ್ತಿರುವ ಸರಳ ನೇರ ನುಡಿಯ ಸಂಘಟನಾ ಚತುರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ದೊಡ್ಡದಾದಂತಹ ಒಂದು ಸ್ವಾಗತವನ್ನು ನಾವೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಮಾರಂಭದಲ್ಲಿ ಮಾತುಶ್ರೀ ಹೇಮಾವತಿ ಹೆಗಡೆಯವರು, ಮಾತೃವಾತ್ಸಲ್ಯದ ಪಡಿನೆರಳು, ಧರ್ಮ ಕಲೆ ಸಾಹಿತ್ಯದ ಆರಾಧಕರು, ಮಹಿಳಾ ಸಮುದಾಯದ ಆಶಾಕಿರಣ,
ಜ್ಞಾನ ವಿಕಾಸ, ವಾತ್ಸಲ್ಯ, ಗೆಳತಿ ಕಾರ್ಯಕ್ರಮದ ರೂವಾರಿಗಳು ಆದಂತಹ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಭಜನಾ ಕಮ್ಮಟದ ಎಲ್ಲ ವಿಷಯಗಳಲ್ಲಿ ಕೂಡ ನಮಗೆ ಮಾರ್ಗದರ್ಶನ ನೀಡಿದವರು, ಪ್ರೇರಣೆ ನೀಡಿದವರು ಮಾತೃಶ್ರೀ ಹೇಮಾವತಿ ಹೆಗಡೆಯವರಿಗೆ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವರ್ಷದ ಭಜನಾ ಕಮ್ಮಟ ಧರ್ಮೋತ್ಥಾನ ಟ್ರಸ್ಟಿನ ಅಡಿಯಲ್ಲಿ ನಡೆಯುತ್ತಾ ಇದೆ. ಈ ಧರ್ಮೋತ್ಥಾನ ಟ್ರಸ್ಟಿನ ಟ್ರಸ್ಟಿಗಳು ಆದಂತಹ, ಉಪಾಧ್ಯಕ್ಷರು ಆದಂತಹ ನಮಗೆ ಎಲ್ಲ ಸಂದರ್ಭದಲ್ಲಿ ಕೂಡ ನಿನ್ನೆ ನಗರ ಸಂಕೀರ್ತನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದು ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ ಶ್ರೀಯುತ ಸುರೇಂದ್ರ ಕುಮಾರ್ರಿಗೆ ನಾನು ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಯಶಸ್ವಿ ಭಜನಾ ಕಮ್ಮಟದ ರೂವಾರಿಗಳು ನಮಗೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ನಿಂತವರು, ದಕ್ಷ ಆಡಳಿತಗಾರರು, ಸರಿಸಾಟಿ ಇಲ್ಲದ ಸೃಜನಶೀಲ ಆಡಳಿತಗಾರರು, ಪೂಜ್ಯರಿಗೆ ಕ್ಷೇತ್ರಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡವರು, ನಮ್ಮ ಮಾರ್ಗದರ್ಶಕರು, ನಮ್ಮ ಶಕ್ತಿಯೂ ಆದಂತಹ ಶ್ರೀಯುತ ಹರ್ಷೇಂದ್ರ ಕುಮಾರಿಗೆ ನಾನು ಎಲ್ಲರ ಪರವಾಗಿ ಆದರದ ಭಕ್ತಿಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇಂದಿನ ಈ ವೇದಿಕೆಯಲ್ಲಿ ಶ್ರೀ ನಾಗೇಶ್ವರ ರಾವ್ ವಿವಿಧ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟಿನ ಆಡಳಿತ ಮಂಡಳಿಯಲ್ಲಿ ಟ್ರಸ್ಟಿಯಾಗಿ ದುಡಿಯುತ್ತಿದ್ದು ಇವರಿಗೂ ಕೂಡ ಸ್ವಾಗತ. ಹಾಗೆ ನಮ್ಮ ಈ ಯಶಸ್ವಿ ಭಜನಾ ಕಮ್ಮಟಕ್ಕೆ ದೊಡ್ಡದಾದಂತಹ ಕೊಡುಗೆ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಂದ್ರಶೇಖರ ಸಾಲ್ಯಾನ್, ಹಾಗೆ ನಮ್ಮ ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಗಳ ಸತೀಶ್ ಚಂದ್ರ ಅವರು, ಹಾಗೆ ಜಿತೇಂದ್ರರು, ವೇದಿಕೆ ಹಿಂಭಾಗದಲ್ಲಿರುವಂತಹ ಎಲ್ಲರಿಗೂ ಕೂಡ ನಾನು ದೊಡ್ಡದಾದಂಥ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದೊಡ್ಡದಾದಂತಹ ಒಂದು ಚಪ್ಪಾಳೆ. ಹಾಗೆ ಕ್ಷಮಿಸಿ, ನಮ್ಮ ಆತ್ಮೀಯರು ಪ್ರತಾಪ್ ಸಿಂಹ ನಾಯ್ಕ ಅವರು, ಮೊದಲಿಗೆ ಅವರ ಹೆಸರನ್ನು ಹೇಳಬೇಕಿತ್ತು, ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗಿರುವವರು. ಮೊನ್ನೆಯ ಭಜನಾ ಕಮ್ಮಟದ ದಿವಸ ಅರ್ಧ ದಿವಸ ನಮ್ಮೊಟ್ಟಿಗಿದ್ದುಕೊಂಡು ನಮಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಹಾಡುಗಳನ್ನು ಕೇಳಿದ್ದಾರೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸಹಕಾರವನ್ನು ನೀಡುವವರು, ಭಜಕರೂ ಹೌದು. ಯಾಕಂದರೆ ಅವರ ಭಜನೆ ಹಾಡನ್ನು ನಾನು ಕೂಡ ಕೇಳಿದ್ದೇನೆ. ಒಳ್ಳೆಯ ಭಜಕರೂ ಹೌದು. ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಅವರಿಗೆ ನಾನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಗೌರವದ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯ CEO ಅವರು ಮತ್ತು ಪ್ರಾದೇಶಿಕ ನಿರ್ದೇಶಕರುಗಳು, ಎಲ್ಲ ಅಧಿಕಾರಿ ವರ್ಗ, ಅದೇ ರೀತಿಯಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಬೇರೆ ಬೇರೆ ತಾಲೂಕಿನ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಭಜಕರು ದೊಡ್ಡ ಸಂಖ್ಯೆ ಬರುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಪರಿಷತ್ತಿನವರು ಅತ್ಯುತ್ತಮವಾಗಿ ದುಡಿದಿದ್ದಾರೆ. ಅವರಿಗೂ ಕೂಡ ಆಧಾರದ ಪ್ರೀತಿಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಭಜನಾ ಕಮ್ಮಟದಲ್ಲಿ ಸುಮಾರು 550 ಭಜನಾ ಮಂಡಳಿಯ 7,000 ಭಜಕರು ಸೇರಿರುವುದು ನಮಗೆಲ್ಲರಿಗೂ ಕೂಡ ಸಂತೋಷ ಕೊಡುವಂತಹ ಮತ್ತು ಮಂಜುನಾಥ ಸ್ವಾಮಿಗೆ ಖಂಡಿತವಾಗಿ ಕೂಡ ಇದರಿಂದ ಅನುಗ್ರಹವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಖಂಡಿತ ಮಂಜುನಾಥ ಸ್ವಾಮಿಯ ಸೇವೆ ಅನ್ನುವ ಭಾವನೆಯಿಂದ ದೂರದಿಂದ ಬಂದಂತಹ ಎಲ್ಲ ಭಜಕರಿಗೆ ಅತ್ಯಂತ ದೊಡ್ಡದಾದಂಥ ಒಂದು ಸ್ವಾಗತವನ್ನು ದೊಡ್ಡ ಚಪ್ಪಾಳೆಯ ಮೂಲಕ. ಹಾಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರು ಭಜನಾ ಕಮ್ಮಟದ ಎಲ್ಲ ಸಂದರ್ಭದಲ್ಲಿ ಮತ್ತು ಕ್ಷೇತ್ರದ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಕೂಡ ಪಸರಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು, ಅವರಿಗೂ ಕೂಡ ಅತ್ಯಂತ ದೊಡ್ಡದಾದಂಥ ಒಂದು ಸ್ವಾಗತ. ಹಾಗೆ ಸುದ್ದಿ, U+, ಧ್ವನಿ, ಕಹಳೆ ಮತ್ತು ಈ ಎಲ್ಲ ಚಾನಲ್ಗಳ ಮೂಲಕ ಸುಮಾರು 2.5 ಲಕ್ಷ ಜನ ಭಜನಾ ಕಮ್ಮಟದ 8 ದಿವಸಗಳ ಕಾಲ ವೀಕ್ಷಣೆ ಮಾಡಿದ್ದಾರೆ ಲೈವಲ್ಲಿ. ಹಾಗಾಗಿ ಅವರಿಗೂ ಕೂಡ, ಆ ದೃಶ್ಯ ಮಾಧ್ಯಮದವರಿಗೂ ಕೂಡ ವಿಶೇಷವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಭಜನಾ ಕಮ್ಮಟದ ಯಶಸ್ಸಿಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಎಲ್ಲ ಸಿಬ್ಬಂದಿಗಳು, ಅದೇ ರೀತಿಯಾಗಿ ಎಲ್ಲ ಶಿಬಿರಾರ್ಥಿಗಳು ಮತ್ತು 8 ದಿನಗಳ ಕಾಲ ಸ್ವಯಂ ಸೇವಕರು, ನಮ್ಮ ಊರಿನ ಅಂಗಡಿ ಮಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಎಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಅತ್ಯುತ್ತಮವಾಗಿ ದುಡಿದಿದ್ದಾರೆ. ಅಂತಹ ಎಲ್ಲ ಸ್ವಯಂ ಸೇವಕರು, ಪ್ರತ್ಯಕ್ಷ ಪರೋಕ್ಷ ಬಂದಂತಹ ಎಲ್ಲ ಕ್ಷೇತ್ರದ ಅಭಿಮಾನಿಗಳಿಗೆ ಪ್ರೀತಿಯ ಗೌರವದ ಆಧಾರದ ಸ್ವಾಗತವನ್ನು ನಾನು ಕೋರ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ.
ಗೌರವಾರ್ಪಣೆ. ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಇವರಿಗೆ ಶ್ರೀ ಸುರೇಂದ್ರ ಕುಮಾರ್ ಅವರು ಉಪಾಧ್ಯಕ್ಷರು SDM ಈ ಟ್ರಸ್ಟಿನ ಇವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ವೀರೇಂದ್ರ ಹೆಗ್ಗಡೆಯವರು ಭಜನಾ ಕಮ್ಮಟ ಅಧ್ಯಕ್ಷರು ಇವರಿಗೆ ಶ್ರೀ ಚಂದ್ರಶೇಖರ್ ಸಾಲ್ಯಾನ್ ಅಧ್ಯಕ್ಷರು ಭಜನಾ ಪರಿಷತ್, ಶ್ರೀ ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀ ಮೋಹನದಾಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ಶ್ರೀ ಧನ್ಯಕುಮಾರ್ ಹಾಗೂ ಸತೀಶ್ ಪೈ ಅವರು ಹಾರವನ್ನು ಅರ್ಪಿಸಿ ಫಲಕಾಣಿಕೆ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ಶ್ರೀಮತಿ ಧನ್ಯ ರಾಘವೇಂದ್ರ ಇವರು ಹಾರವನ್ನು ಅರ್ಪಿಸಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರಿಗೆ ಶ್ರೀ ಪಾರ್ಶ್ವನಾಥ್ ಜೈನ್ ಮ್ಯಾನೇಜರ್ ದೇವಳ ಕಚೇರಿ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಶ್ರೀ ಸಂದೇಶ್ ರಾವ್ ಧರ್ಮಸ್ಥಳ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಸುರೇಂದ್ರ ಕುಮಾರ್ ಅವರಿಗೆ ಉಪಾಧ್ಯಕ್ಷರು SDM ಸೊಸೈಟಿ ಇವರಿಗೆ ಶ್ರೀ ಮಂಜುನಾಥ್ ಗುಡಿಗಾರ್ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಹರ್ಷೇಂದ್ರ ಕುಮಾರ್ ಇವರಿಗೆ ಶ್ರೀ ಕೇಶವ ಧರ್ಮಸ್ಥಳ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಡಿ ನಾಗೇಶ್ವರ ರಾವ್ ವೈ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಟ್ರಸ್ಟಿ ಇವರಿಗೆ ಶ್ರೀ ಮುರಳೀಧರ್ ದಾಸ್ ಧರ್ಮಸ್ಥಳ ಭಜನಾ ಕಮ್ಮಟದ ನಮ್ಮೆಲ್ಲ ಈ ವ್ಯವಸ್ಥೆಯ ಕನಸನ್ನು ಕಂಡಂಥ ರೂವಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶ್ರೀ ಚಂದ್ರಶೇಖರ್ ಸಾಲ್ಯಾನ್, ಶ್ರೀ ರಾಜೇಂದ್ರ ಕುಮಾರ್ ಇವರು, ಇಪ್ಪತ್ತ 6ನೇ ವರ್ಷದ ಭಜನಾ ಕಮ್ಮಟದ ವರದಿಯನ್ನು ಕಾರ್ಯದರ್ಶಿಯಾದಂಥ ಶ್ರೀ ವೀರು ಶೆಟ್ಟಿಯವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ 26ನೇ ವರ್ಷದ ಈ ಕಮ್ಮಟದ ಭಜನೋತ್ಸವದಲ್ಲಿ ಪಾಲ್ಗೊಂಡ ಹಾಗೂ ಭಜನೋತ್ಸವದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿದ ಪೂಜ್ಯ ಕಾವಂದರಿಗೆ ವಂದಿಸುತ್ತಾ ಹಾಗೂ ಸ್ವಾಮೀಜಿಗಳವರ ಆಶೀರ್ವಾದವನ್ನು ಕೋರುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ ಭಜನಾ ಕಮ್ಮಟದ ಸಮಾರಂಭದಲ್ಲಿ ಭಾಗವಹಿಸಿದೀಗ ಎಲ್ಲರಿಗೂ ನಮಿಸಿ 26ನೇ ವರ್ಷದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಕಮ್ಮಟ 2024ರ ಸಂಕ್ಷಿಪ್ತ ವರದಿಯನ್ನು ವಾಚಿಸಲು ನಾನು ತಮ್ಮ ಮುಂದಿದ್ದೇನೆ. ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಅನನ್ಯ ಯೋಜನೆಗಳಲ್ಲಿ ಈ ಭಜನಾ ಕಮ್ಮಟವು ಒಂದು. ಜನಮಾನಸದಲ್ಲಿ ಧಾರ್ಮಿಕತೆಯನ್ನು ಜಾಗೃತಗೊಳಿಸಿ
ಆಧ್ಯಾತ್ಮದ ಅನುಭೂತಿ ಮೂಡಿಸುವ ಈ ಕಮ್ಮಟ ಕಾವಂದರ ಮನದಲ್ಲಿ ಟಿಸಿಲೊಡೆದ ಅನರ್ಘ್ಯ ರತ್ನವಾಗಿದೆ. ಸಮಾಜಕ್ಕೆ ಧರ್ಮದ ಚಿಂತನೆಯನ್ನು ದಾರಿ ಎರೆದು ಭಜನಾ ಸಂಸ್ಕೃತಿಯನ್ನು ಗ್ರಾಮ ಗ್ರಾಮಗಳಲ್ಲೂ ಮೇಳೈಸಿ ಕಳೆದ ವರ್ಷ ರಜತ ಮಹೋತ್ಸವವನ್ನು ಆಚರಿಸಿಕೊಂಡಿರುವುದು ಕಮ್ಮಟದ ಯಶಸ್ವಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಪೂಜ್ಯರ ಈ ಕನಸಿನ ಕೂಸಿಗೆ ಈಗ 26ರ ಹರೆಯ. ಪೂಜ್ಯರು ಈ ಕಮ್ಮಟದ ಸಂದರ್ಭದಲ್ಲಿ ತಮ್ಮ ಅತ್ಯಂತ ಒತ್ತಡದ ಕಾರ್ಯಗಳ ಮಧ್ಯದಲ್ಲಿಯೂ ಬಿಡುವು ಮಾಡಿಕೊಂಡು ಈ ಕಮ್ಮಟದ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಮಯವನ್ನು ನೀಡುತ್ತಿದ್ದಾರೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಬಲೀಕರಣದ ಮಂತ್ರದ ಘೋಷಣೆಯನ್ನು ಪಠಿಸುತ್ತಾ ಸಮಾಜದ ಅಭಿವೃದ್ಧಿಗಾಗಿ ನೀಡುತ್ತಿರುವ ಉತ್ತಮ ಮಾರ್ಗದರ್ಶನದ ಕಾರ್ಯಕ್ರಮದಲ್ಲಿ ಈ ಭಜನಾ ಕಮ್ಮಟವು ಒಂದಾಗಿದೆ. ಈ ಕಮ್ಮಟದಲ್ಲಿ ಕೇವಲ ಭಜನೆ ಹೇಳಿಕೊಡುವುದಲ್ಲದೆ ಭಜನಾ ಮಂಡಳಿಗಳ ಸದಸ್ಯರ ವಿಕಸನಕ್ಕೆ, ಅವರ ಮನೋಸ್ಥೈರ್ಯ ವೃದ್ಧಿಗೆ, ಸಕಾರಾತ್ಮಕ ಜೀವನ ಸಾಗಿಸಲು ಮಾರ್ಗದರ್ಶನ ಒದಗಿಸಿ ಆದ್ಯತೆ ನೀಡಲು ನಿರ್ದೇಶನ ನೀಡಿರುತ್ತಾರೆ. ಭಜನೆಯಲ್ಲಿ ರಾಗ ತಾಳದ ಜೊತೆಗೆ ಭಜಕರ ಹೃದಯದಲ್ಲಿ ಸ್ವಂತ ಭಕ್ತಿ ಭಾವವು ಬಹಳ ಅವಶ್ಯಕತೆ ಎನ್ನುವ ಪೂಜ್ಯರು ಭಜನಾ ಸಾಹಿತ್ಯಕ್ಕೆ ಒತ್ತನ್ನು ನೀಡುತ್ತಾರೆ. ಭಜನಾ ತರಬೇತಿ ಕಮ್ಮಟದ ಮೂಲಕ ಮಂಡಳಿಯ ಸದಸ್ಯರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಹಾಡುಗಾರಿಕೆಯನ್ನು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಪ್ರೇರಣೆಯನ್ನು ನೀಡುತ್ತಾರೆ. ಶ್ಲೋಕ, ದಾಸ ಸಾಹಿತ್ಯಗಳು, ವಚನಗಳು, ಸಮಕಾಲೀನ ಹಾಡುಗಳು, ಭಕ್ತಿಗೀತೆಗಳ ತರಬೇತಿಯನ್ನು ನೀಡಲಾಗುತ್ತಿದೆ. ಮಹಿಳಾ ಅಭ್ಯರ್ಥಿಗಳಾಗಿ ಸಂಪ್ರದಾಯ ಗೀತೆಗಳು, ಶೋಭಾನೆ ಹಾಡುಗಳು ಮತ್ತು ನೃತ್ಯ ಭಜನೆ ತರಬೇತಿ, ನಗರ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವ್ಯಕ್ತಿ ವಿಕಸನ ಕಾರ್ಯಕ್ರಮಕ್ಕಾಗಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಈ ಕಮ್ಮಟದಲ್ಲಿ ತೊಡಗಿಸಲಾಗಿದೆ. ಮತ್ತು ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಈ ಭಜನಾ ಕಮ್ಮಟದಲ್ಲಿ ಪರಿಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಮ್ಮಟದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. 26ನೇ ವರ್ಷದ ಭಜನಾ ಕಮ್ಮಟಕ್ಕೆ ಪೂರ್ವ ತಯಾರಿಯಾಗಿ 38 ಕಡೆ ಆಯ್ಕೆ ಸಭೆಗಳನ್ನು ನಡೆಸಲಾಗಿದೆ. ಈ ಕಮ್ಮಟದ ಪೂರ್ವ ತಯಾರಿ ಸಭೆಯಲ್ಲಿ 1350 ಜನ ಭಜಕರು ಭಾಗವಹಿಸಿದ್ದು 19 ತಾಲೂಕು ಭಜನಾ ಪರಿಷತ್ತಿನ ಸಭೆ ನಡೆಸಲಾಗಿದೆ. ಪ್ರಸ್ತುತ ಕಮ್ಮಟಕ್ಕೆ 11 ಜಿಲ್ಲೆಯ 34 ತಾಲೂಕಿನ 145 ಭಜನಾ ಮಂಡಳಿಗೆ ಅರ್ಜಿಗಳು ಬಂದಿರುತ್ತದೆ. ಈ ಪ್ರಕಾರ ಈ ವರ್ಷದ ಭಜನಾ ಕಮ್ಮಟಕ್ಕೆ 109 ಭಜನಾ ಮಂಡಳಿಯ 169 ಭಜನಾ ಶಿಬಿರಾರ್ಥಿಗಳು ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಪುರುಷರು 96 ಮತ್ತು ಮಹಿಳೆಯರು 73 ಶಿಬಿರಾರ್ಥಿಗಳಿದ್ದಾರೆ. ಇದುವರೆಗೆ 26 ಕಮ್ಮಟಗಳಿಂದ 2834 ಭಜನಾ ಮಂಡಳಿಗಳ 5668 ಮಂದಿಗೆ ತರಬೇತಿ ನೀಡಲಾಗಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನಲ್ಲಿ ಒಟ್ಟು 1750 ಭಜನಾ ಮಂಡಳಿಗಳಿದ್ದು 44,000 ಸದಸ್ಯರಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಭಜನಾ ಮಂಡಳಿಗಳ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಪೂಜ್ಯರು 2 ಕೋಟಿ ಮೊತ್ತದ ಅನುದಾನವನ್ನು ನೀಡಿರುತ್ತಾರೆ. ಪೂಜ್ಯ ಮಾತೃಶ್ರೀಯವರ ಈ ತರಬೇತಿಯಲ್ಲಿ ಹಾಡಬೇಕಾದ ಹಾಡುಗಳನ್ನು ಆಯ್ಕೆ ಮಾಡಿರುತ್ತಾರೆ. ಶ್ಲೋಕ, ವಚನ, ನಾಮಾವಳಿ, ಜಾನಪದ ಶೈಲಿಯ ವಚನಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ. ನಾಡಿನ ಶ್ರೇಷ್ಠ ಕಲಾವಿದರು ಭಜನಾ ತರಬೇತಿ ನೀಡುತ್ತಿರುತ್ತಾರೆ. ಈ ಕಲಾವಿದರುಗಳಾದ ರಾಮಕೃಷ್ಣ ಕಾಟುಕುಕ್ಕೆ ಕಾಸರಗೋಡು, ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲ, ಶ್ರೀ ಉಪ್ಪುಂದ ರಾಜೇಶ್ ಪಡಿಯಾರ್ ಮೈಸೂರು, ಶ್ರೀಮತಿ ಅನುಸೂಯ ಪಾಠಕ್ ಉಜಿರೆ, ಶ್ರೀ KR ರಾಘವೇಂದ್ರ ಮಣಿಪಾಲ, ಶ್ರೀಮತಿ ಮನೋರಮಾ ತೊಳಿಪಡ್ತಾಯ ಧರ್ಮಸ್ಥಳ, ಶ್ರೀಮತಿ ಸೌಮ್ಯ ಸುಭಾಷ್ ಧರ್ಮಸ್ಥಳ, ಶ್ರೀ ಸುನಿಲ್ ಶೆಟ್ಟಿ ಧರ್ಮಸ್ಥಳ ಇವರು ತರಬೇತಿಯನ್ನು ಯಶಸ್ವಿಯಾಗಿ ಶಿಬಿರಾರ್ಥಿಗಳಿಗೆ ತಲುಪಿಸುವಲ್ಲಿ ಪ್ರಯತ್ನಿಸಿದ್ದಾರೆ. ಹಿಮ್ಮೇಳದಲ್ಲಿ ಶ್ರೀ ಮಂಗಲದಾಸ್ ಗುಲ್ವಾಡಿ ಮಂಗಳೂರು, ಶ್ರೀ ಎಂ ನಾಗೇಶ್ ಶೆಣೈ ಮಂಗಳೂರು, ಶ್ರೀ ರವಿರಾಜ ಉಜಿರೆ ಸಹಕರಿಸಿದ್ದಾರೆ. ನೃತ್ಯ ಭಜನೆಯ ತರಬೇತಿದಾರರಾಗಿ ಸಂದೇಶ್ ಉಜಿರೆ, ವಿನ್ಯಾಸ್ ಉಜಿರೆ ಹಾಗೂ ವಿದುಷಿ ಶ್ರೀಮತಿ ಚೈತ್ರ ತರಬೇತಿ ನೀಡಿರುತ್ತಾರೆ. ಮುಂಜಾನೆಯ ಯೋಗಾಭ್ಯಾಸದ ತರಬೇತಿಯನ್ನು ಡಾಕ್ಟರ್ ಶಶಿಕಾಂತ್ ಜೈನ್ ಯೋಗ ನಿರ್ದೇಶಕರು, ಶಾಂತಿವನ ಟ್ರಸ್ಟ್ ಇವರು ನಡೆಸಿಕೊಟ್ಟಿರುತ್ತಾರೆ. ಕಮ್ಮಟದ ಉದ್ದಕ್ಕೂ ವಿವಿಧ ಉಪನ್ಯಾಸಗಳನ್ನು ಆಯೋಜನೆ ಮಾಡಲಾಗಿದ್ದು ಪೂಜ್ಯ ಮಾತೃಶ್ರೀಯವರು ಭಜನಾ ಸಂಸ್ಕೃತಿ ಬೆಳೆಸುವಲ್ಲಿ ಭಜನಾ ಮಂಡಳಿಗಳ ಪಾತ್ರ ಎಂಬ ವಿಷಯದ ಕುರಿತಾಗಿ ಉಪನ್ಯಾಸವನ್ನು ನೀಡಿರುತ್ತಾರೆ. ಆರೋಗ್ಯಕರ ಅಭ್ಯಾಸಗಳ ಕುರಿತಾಗಿ ಶ್ರೀ ವಿವೇಕ್ ಪಾಯಸ್ ಪ್ರಾದೇಶಿಕ ನಿರ್ದೇಶಕರು, ರಾಜ್ಯ ಜನಜಾಗೃತಿ ವೇದಿಕೆ, ಭಜನಾ ಮಂಡಳಿಗಳ ಆಚರಣೆಗಳ ಕುರಿತಾಗಿ ಶ್ರೀ ಉಜಿರೆ ಅಶೋಕ್ ಭಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಮಾಜದ ಇತರ ಕ್ಷೇತ್ರಗಳಿಗೆ ನೀಡಿದ ಧಾರ್ಮಿಕ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಶ್ರೀ ಅನಿಲ್ ಕುಮಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಭಜನೆ ಮತ್ತು ಬದುಕು ಎಂಬ ವಿಷಯದ ಬಗ್ಗೆ ಶ್ರೀ ಪವನ್ ಕಿರಣ್ ಕೆರೆ ಉಪನ್ಯಾಸಕರು, ಉಡುಪಿ, ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರ ಎಂಬ ವಿಷಯದ ಬಗ್ಗೆ ಶ್ರೀ ಮುನಿರಾಜ ರಂಜಾಳ ಅವರು ಉಪನ್ಯಾಸವನ್ನು ನೀಡಿರುತ್ತಾರೆ.
ಈ ಬಾರಿಯ ಭಜನಾ ಕಮ್ಮಟವನ್ನು ಮೂಡುಬಿದಿರೆ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕಿತಿ ಭಟ್ಟಾರಕ ಸ್ವಾಮೀಜಿಯವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆಯೊಂದಿಗೆ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಹಾಗೂ ಮಾತೃಶ್ರೀ ಅಮ್ಮನವರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು. ಈ ಪ್ರಾರಂಭೋತ್ಸವಕ್ಕೆ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಂತೆ ಶ್ರೀಮತಿ ಚೈತ್ರಾರವರ ತರಬೇತಿಯ ನೃತ್ಯ ರೂಪಕದ ಸ್ವಾಗತವನ್ನು ಆಯೋಜಿಸಲಾಗಿತ್ತು. ಪ್ರತಿದಿನವೂ ಸಂಜೆ 7:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಕಮ್ಮಟದ ಮೊದಲ ದಿನ STM ರಂಗಶಿಕ್ಷಣ ಕೇಂದ್ರ ಉಜಿರೆ ಇವರಿಂದ ಬೇಂದ್ರೆ ನಾಟಕ ಪ್ರದರ್ಶನ, ಎರಡನೇ ದಿನ ಶ್ರೀ ಸುನೀಲ್ ಧರ್ಮಸ್ಥಳ ಇವರಿಂದ ರಂಗಗೀತೆ ಹಾಗೂ ವಿವಿಧ ಗೀತೆಗಳ ಪ್ರಾತ್ಯಕ್ಷತೆ, ಮೂರನೇ ದಿನ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ಇವರಿಂದ ಕೇಳೆ ಸಖಿ ಚಂದ್ರಮುಖಿ ನಾಟಕ ಪ್ರದರ್ಶನವಾಗಿದೆ. ನಾಲ್ಕನೆಯ ದಿನ STM ಕಲಾ ಕೇಂದ್ರ ಇವರಿಂದ ಸುಧನ್ವ ಮೋಕ್ಷ ಯಕ್ಷಗಾನ ಪ್ರದರ್ಶನ, ಐದನೇ ದಿನ STM ನ್ಯಾಚುರೋಪತಿ ಕಾಲೇಜು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀ ಕ್ಷೇತ್ರದ ವಿವಿಧ ಭಾಗಗಳಿಗೆ ನಗರ ಭಜನೆ ತೆರಳಿ ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಭಜನಾ ಸಂಚಲನವನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ನಾಗರಿಕರು ಹಾಗೂ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಪೂಜ್ಯ ಹೆಗ್ಗಡೆಯವರು, ಮಾತೃಶ್ರೀ ಅಮ್ಮನವರು ಹಾಗೂ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾಣಿಲ ಇವರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಗಿದೆ. ಅಮ್ಮನವರ ಮಾರ್ಗದರ್ಶನದಲ್ಲಿ ಭಜನಾ ಹಾಡುಗಳ ಕುರಿತು ಮೌಲ್ಯಮಾಪನವನ್ನು ಕೂಡ ನಡೆಸಲಾಯಿತು. ಈ ಭಜನಾ ತರಬೇತಿ ಶಿಬಿರ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಎಂಬ ಆಶಯದೊಂದಿಗೆ ಇದನ್ನು ಆಯೋಜಿಸುವಲ್ಲಿ ಮಾರ್ಗದರ್ಶನ ಮಾಡಿದಂಥ ಪೂಜ್ಯ ಕಾವಂತರಿಗೆ, ಕಮ್ಮಟದ ರೂವಾರಿಗಳಾದ ಮಾತೃಶ್ರೀ ಅಮ್ಮನವರಿಗೆ, ಭಜನಾ ಪರಿಷತ್ತಿನ ಗೌರವ ಸಲಹೆಗಾರರಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ, ಶ್ರೀ ಡಿ ಸುರೇಂದ್ರ ಕುಮಾರ್, ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಮತ್ತು ಕುಟುಂಬ ವರ್ಗದವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದೊಡ್ಡ ಯಶಸ್ವಿಗೆ ಸಹಕರಿಸಿದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಅವರಿಗೆ, ಯೋಜನೆಯ ಎಲ್ಲ ಅಧಿಕಾರಿ ವೃಂದಗಳಿಗೆ, ಊರಿನ ಗಣ್ಯರಿಗೆ, ವಾಹನ ಮಾಲಕರಿಗೆ, ಅಂಗಡಿ ಮಾಲಕರಿಗೆ, ಕನ್ಯಾಕುಮಾರಿ ಯುವತಿ ಮಂಡಲ ಸದಸ್ಯರಿಗೆ, ಭಜನಾ ಪರಿಷತ್ತಿನ ಸದಸ್ಯರಿಗೆ, ಭಜನಾ ಕಮ್ಮಟದ ಸಮಿತಿಯ ಸದಸ್ಯರಿಗೆ, ಊರಿನ ಸಮಸ್ತ ನಾಗರಿಕರಿಗೆ, ಶಿಬಿರದ ಯಶಸ್ವಿಗೆ ಕೇಂದ್ರ ಬಿಂದುವಾಗಿ 8 ದಿನಗಳ ಕಾಲ ಈ ಶಿಬಿರದಲ್ಲಿ ಸಂತೋಷದಿಂದ ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ. ಇಂದಿನ ಸಭೆಯಲ್ಲಿ ಗೌರವಾನ್ವಿತ ಅತಿಥಿಗಳಾದಂಥ ಮಾನ್ಯ ಶಾಸಕರು ಶ್ರೀ ಹರೀಶ್ ಪುಂಜರವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರಿಗೆ ಶ್ರೀ ಲಕ್ಷ್ಮೀನಾರಾಯಣರಾವ್ ಪಾರ್ಪತಿಗಾರರವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು. ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಹೊಸ ಶಕೆಗೆ ಕಾರಣೀಕರ್ತರಾದಂಥ ಡಾಕ್ಟರ್ LH ಮಂಜುನಾಥ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದೇವೆ. ಸಂಘಟನೆ, ಸಮನ್ವಯತೆ, ಸಹಕಾರ ತತ್ವಗಳ ಅನುಷ್ಠಾನವನ್ನು ಮೈಗೂಡಿಸಿಕೊಂಡು ಪ್ರಥಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಪಂಜ ಇವರಿಗೆ ಕ್ಷೇತ್ರದ ಭಜನಾ ಪರಿಷತ್ ವತಿಯಿಂದ ಸನ್ಮಾನ. ಪೂಜ್ಯ ಕಾವಂದರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೆ. ಬಾಲಕೃಷ್ಣ ಪಂಜ. ನೂತನ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಸಾಲ್ಯಾನ್ರವರಿಗೆ ಕ್ಷೇತ್ರದ ವತಿಯಿಂದ ಸನ್ಮಾನ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ಕುಮಾರ್ ಅವರಿಗೆ ಕೂಡ ಕ್ಷೇತ್ರದ ವತಿಯಿಂದ ಸನ್ಮಾನ.
ಭಾವನೆಗಳು ಮಾತಾಗಿ ಅನುಭವ ಅನಿಸಿಕೆಗಳಾಗಿ ಬಂದಾಗ ಸಂತೋಷ ಹೊರಮುತ್ತದೆ. ಕಮ್ಮಟದ ಅನುಭವದ ಅನಿಸಿಕೆಯನ್ನು ಶ್ರೀ ಉಮೇಶ್ ಶೆಟ್ಟಿ ಉಮಾಮಹೇಶ್ವರ ಭಜನಾ ಮಂಡಳಿ ಹೆಬ್ರಿ ಇವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹರಿ ಓಂ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ಪೂಜ್ಯ ಕಾವಂದರಿಗೂ ಮೊದಲನಾಗಿ ಹೇಮಾವತಿ ಅಮ್ಮನವರಿಗೂ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಅನಿಸಿಕೆಗಳನ್ನೆರಡು ತಿಳಿಸಲು ನಾನು ಇಚ್ಛಿಸುತ್ತೇನೆ. ಹಾಗೆ ಇಲ್ಲಿ ನಾನು ಭಜನಾ ಕಮ್ಮಟಕ್ಕೆ ಬಂದು ಏನು ತಿಳಿದುಕೊಂಡಿದ್ದೇನೆ ಅದನ್ನು ನಾನು ಎರಡು ಹೇಳಲಿಕ್ಕೆ ಇಚ್ಛಿಸ್ಪಡ್ತೇನೆ. ನಾನು ಇಲ್ಲಿ ಭಜನೆ ಕಮ್ಮಟ ಅಂತ ಬರುವಾಗ ಸ್ಟಾರ್ಟಿಂಗ್ ನಾನು ಬರುವಾಗ 1 ವಾರ ಭಜನಾ ಕಮ್ಮಟ ಇದೆ ಅಂತಂದರು. ಆವಾಗ ನನ್ನ ಹತ್ರ ಹೇಳಿದ್ರು ಹೋಗಿ ಅಂತ. ಆವಾಗ ನಾನು ಅಂದ್ಕೊಂಡೆ ನಾನು 1 ವಾರ ಹೋಗಿ ಅಲ್ಲಿ ಇರಬೇಕಾ ಅಂತಂತ. ಇಲ್ಲಿ ಬಂದ ಮೇಲೆ ನನಗನ್ನಿಸ್ತು 1 ವಾರ ಮುಗ್ದೇ ಹೋಗ್ಬಿಡ್ತಲ್ಲ, ಇನ್ನು ಮನೆಗೆ ಹೋಗಬೇಕಲ್ಲ ಅಂತ ಅನಿಸ್ತಿದೆ. ಆದರೂ ನನ್ನ ಮನಸ್ಸಲ್ಲಿ ಹೇಳ್ಬೇಕಂತಂದರೆ ಭಜನೆ ಇಲ್ಲಿ ಬಂದು ನಾನು ತಿಳಿದುಕೊಂಡಷ್ಟು ಎಲ್ಲಿಯೂ ಸಹ ತಿಳ್ಕೊಳ್ಳಿಲ್ಲ. ನಮ್ಮ ಭಜಕರು ಎಲ್ಲರೂ ಸಹ ಇಲ್ಲಿರುವ ಶಿಬಿರಾರ್ಥಿಗಳು ಎಲ್ಲ ನೀವು ಎಷ್ಟು ತಿಳಿದುಕೊಂಡಿರ ಹೋಗಿ ನಿಮ್ಮ ಊರಲ್ಲೂ ಸಹ ನಿಮ್ಮಲ್ಲಿರುವ ಭಜಕರಿಗೂ ಸಹ ಎಲ್ಲರಿಗೂ ತಿಳಿಸಿ. ಇಲ್ಲಿ ಏನು ಒಳ್ಳೆಯದನ್ನು ತಿಳಿದುಕೊಂಡಿದ್ದೀರಾ ಅದನ್ನು ಹೋಗಿ ತಿಳಿಸಿ. ಕೆಟ್ಟದ್ದು ನಿಮ್ಮ ಮನಸ್ಸಲ್ಲಿ ಏನೇ ಇರಲಿ, ನೀವೇನು ಕೆಟ್ಟ ಗುಟಕ ಆಗಲಿ ಏನೇ ಇರಲಿ, ಏನೋ ಮಾಡ್ತಿದ್ರು ಸಹ ಅದನ್ನು ಇಲ್ಲೇ ಬಿಟ್ಟು ಹೋಗಿಬಿಡಿ. ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಊರಲ್ಲಿ ಹೋಗಿ ಇದನ್ನು ಮತ್ತೆ ಪುನಃ ನೀವು ಅದನ್ನು ಮುಂದುವರಿಸಬೇಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಅಮ್ಮನವರ ಬಗ್ಗೆ ಹೇಳಬೇಕಂತಂದರೆ, ಕಾವಂದರ ಬಗ್ಗೆ ಹೇಳಬೇಕಂತಂದರೆ, ಒಟ್ಟಿಗೆ ನಾವು ಇಲ್ಲಿ ತನಕ ಅವರು ಒಟ್ಟಿಗೆ ಬಂದು ಕೂತ್ಕೊಂಡು ನಾನು ನೋಡಲೇ ಇಲ್ಲ. ನಾವು ನೋಡಬೇಕಂತಂದರೆ ಅವರು ಒಂದು ಏನು ಭಜನೆ ಹೇಳಿಕೊಡಾಗಲೂ ಅವರಷ್ಟಕ್ಕೆ ಅವ್ರು ಬಂದುಬಿಡ್ತಾರೆ. ಆವಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಶಿವ ಪಾರ್ವತಿಯವರು ಒಟ್ಟಾಗಿ ಬಂದು ಕೂತ್ಕೊಂಡಾಗಿರ್ತಿತ್ತು. ನಾನು ಈ ಸಂತೋಷದ ಕ್ಷಣವನ್ನು ನಾನು 1 ವಾರದಲ್ಲಿ ನೋಡ್ತೇನೆ ಅಂತ ನನ್ನ ಜೀವನದಲ್ಲಿ ಎಣಿಸಲೇ ಇಲ್ಲಿತ್ತು. ಬರುವಾಗ ಯೋಚನೆ ಮಾಡಿದೆ, ಹಬ್ಬ 1 ವಾರ ಅಲ್ಲಿ ಹೋಗಿ ಇರುವುದು ನಾನು ಅಂತ. ಆಮೇಲೆ ಅನಿಸ್ತು ನನಗೆ, ಅಯ್ಯೋ ಇನ್ನೂ 1 ವಾರ ಇದ್ರೆ ಇರ್ಬೋದಿತ್ತಲ್ಲ ಅಂತ. ಹಾಗೆ ಕುಣಿತ ಭಜನೆಯಲ್ಲಿ ಸೆಲೆಕ್ಷನ್ ಮಾಡಿದರು ಎಲ್ಲರೂ. ತುಂಬ ಜನ ಇದ್ದರು, 180 ಭಜನಾ ತರಬೇತಿದಾರ ಇದ್ದರು. ಆದರೆ ಅಲ್ಲಿ ಹೇಳಿಕೊಡ್ಲಿಕ್ಕೆ ಬಂದವರು ವಿನ್ಯಾಸರು, ಸಂದೇಶ ನಾಗೇಶ್ ಅವರು, ಅವ್ರಿಗೆ ಸಿಕ್ಕಿರೋದು ಸ್ವಲ್ಪ ಕಾಲ ಅವಕಾಶ. ಇಲ್ಲದಿದ್ದರೆ ಅವರು 70 ವರ್ಷದ ಮುದುಕರಿಗೂ ಸಹ ಭಜನೆಯನ್ನು ಹೇಳಿಕೊಡ್ಲಿಕ್ಕೆ ತಯಾರಿದ್ದಾರೆ ಅವರು. ಆದರೆ ಅವ್ರಿಗೆ ಅವಕಾಶ ಕಮ್ಮಿ ಸಿಕ್ಕಿರೋದಕ್ಕೋಸ್ಕರ ಇದ್ದದರಲ್ಲಿ ಸ್ವಲ್ಪ ಜನರಿಗೆ ಅವರು ಅಂದರೆ ಹೇಳಿಕೊಟ್ಟಿದ್ದಾರೆ. ಎಲ್ಲರಿಗೂ ಬರ್ತದೆ, ಎಲ್ಲರೂ ಭಜಕರೇ, ದೊಡ್ಡ ಗಾಯಕರು ಅಂತ ಯಾರು ಇರೋದಿಲ್ಲ. ಕಾವಂದ್ರೆ ಹೇಳಿದಾಗೆ ನಾವು ದೊಡ್ಡ ಸಿಂಗರ್ ಆಗಬೇಕಂತಿಲ್ಲ. ನಾವು ಹಾಡುವುದು ನಮಗೆ ಭಕ್ತಿ ಇರಬೇಕು. ಭಕ್ತಿ ಭಾವನೆಯಿಂದ ಹಾಡಿದರೆ ಮಾತ್ರ ಅದು ಭಜನೆ ಆಗೋದು. ಆಡಂಬರಕ್ಕೆ ಹೋಗಿ ತೈ 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 ಕುಣಿದುಕೊಳ್ಳಿ ಅದು ಭಜನೆ ಆಗೋದೇ ಇಲ್ಲ. 4 ಜನ ನೋಡಲಿ ಅಂತ ಹಾಡಿದರೂ ಅದು ಭಜನೆ ಆಗೋದಿಲ್ಲ. ನಮ್ಮಲ್ಲಿ ಅದು ಭಕ್ತಿ ಇತ್ತಂತಂದರೆ ಅದರಲ್ಲಿ ಭಜನೆ ಗ್ಯಾರಂಟಿ ಭಗವಂತ ನಮಗೆ ಒಲಿದು ಬರ್ತಾನೆ. ಹಾಗೆ ಭಜಕರು ಎಲ್ಲ ನೀವು ಇಲ್ಲಿ ಏನು ಕಲ್ತಿದ್ದೀರಿ ಅದನ್ನು ಹೋಗಿ ಎಲ್ಲರಿಗೂ ಮಾರ್ಗದರ್ಶನವಾಗಿ ನೀಡಿ ಅಂತ. ಹಾಗೆ ಸುಬ್ರಹ್ಮಣ್ಯ ಪ್ರಸಾದ್ ಅವ್ರ ಬಗ್ಗೆ ಹೇಳಬೇಕಂತಂದರೆ, ನಾವು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ನೋಡಬೇಕಂತಂದರೆ 5 ಗಂಟೆ ಯಕ್ಷಗಾನ, 5 ಗಂಟೆ ಯಕ್ಷಗಾನ ಅಂತಂದರೆ ಕಾದು ಕೂತ್ಕೊಳ್ಬೇಕು, ಎಲ್ಲ ಬರ್ತದೆ. ಹಾಗೆ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಕ್ಷೇತ್ರದ ಪರಿಚಯ ಮಾಡಿಕೊಡು 20 ನಿಮಿಷದೊಳಗಡೆ ಇಡೀ ಕ್ಷೇತ್ರ ಮಹಾತ್ಮೆಯನ್ನು ನಮಗೆ ತೋರಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆಯನ್ನು ಹೇಳಬೇಕಂತ ಎಣಿಸ್ತಿದೆ, ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀನಿವಾಸ್ ಸರ್ ಇವರು ಬೆಳಿಗ್ಗೆ ಬರ್ತಿದ್ರು. ನಮಗೆ ಬೆಳಿಗ್ಗೆ ಬಂದು ನಾವು ತಿಂಡಿ ಎಲ್ಲ ತಿಂತಿದ್ವಿ. ಯೋಗ ಮಾಡಿ ಆಯಿತು. ಯೋಗ ಮಾಡಿ ಆದಮೇಲೆ ನಾವು ಹೋಗಿ ಕೂತ್ಕೊಳ್ತಿದ್ವಿ. ಕೂತ್ಕೊಂಡಾಗ ಪ್ರತಿಯೊಂದು ನಾವು ನಂಬಿದ ದೈವ ದೇವರು, ಹಾಗೆ ಪೂಜ್ಯ ಗುರುಗಳು ಹಾಗೂ ಹೇಮಾವತಿ ಅಮ್ಮನವರು ಪ್ರತಿ ಕಣ್ಮುಚ್ಚಿ 15 ನಿಮಿಷದಲ್ಲಿ ದೇವರನ್ನೇ ನಮ್ಮ ಕಣ್ಮುಂದೆ ತಂದ ಹಾಗೆ ಮಾಡ್ತಿದ್ರು. ಒಂದು ದಿನ ಅವ್ರು ಇರಲಿಲ್ಲ. ಆವಾಗ ನಮ್ಗನ್ಸಿತ್ತು, ಅಯ್ಯೋ ಇವರು ಎಲ್ಲೂ ಹೋದ್ರಪ್ಪ ಅಂತ. ಅವರು ಅನಾನುಕೂಲದಿಂದ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ ಇತ್ತು. ಆವಾಗ ಅವರು ಕೊಟ್ಟಂಥ ನಮಗೆ ಆ ದೇವರ ಭಕ್ತಿ, ಅವರು ನಮಗೆ ಕಣ್ಮುಂದೆ ತೋರಿಸಿಕೊಟ್ಟಂಥ ಭಕ್ತಿ ನಮಗೆ ಇವಾಗಲೂ ಚಿರಋಣಿಯಾಗಿದೆ. ನಾವು ಯಾವತ್ತೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ನಾವು ನಂಬಿದರೆ ಅಂತ ಹೇಳಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಚಾನಲ್ಸ್ನವರು ನಾವು ಮುಂದ್ಗಡೆ ಕೂತ್ಕೊಂಡಿದ್ರೆ ಭಜನೆ ಹೇಳಿಕೊಡ್ತಾ ಇರ್ತಿದ್ರು. ಎಲ್ಲ ದೊಡ್ಡ ದೊಡ್ಡ ಗಾಯಕರೆಲ್ಲ ಹೇಳಿಕೊಡ್ತಿದ್ರು. ಇವರು ಒಂದು ಕಡೆ ಇದು ಮೀಡಿಯಾವನ್ನು ಇಟ್ಕೊಂಡು ಅವ್ರು ಸುಮ್ಮನೆ ನೋಡೋದಿಲ್ಲ, ಅವರು ನಮ್ಮಷ್ಟಕ್ಕೆ ಅವರು ಹಾಡು ಹೇಳೋದು. ಇಂಥ ಚಾನಲ್ಸ್ನವರಿಗೂ ಸಹ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವರನ್ನು ಬೆಳೆಸಿ ಅಂತ ಹೇಳ್ತಿದ್ದೇನೆ. ಹಾಗೆ ನಾನು ಇಲ್ಲಿ ಬಂದು ಕಲಿಸೋದಂತಂದರೆ ನಾನೊಂದು ಸಣ್ಣದೊಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ನಾನು ಮೇಕಪ್ ಕೆಲಸ ಮಾಡುವಾಗ ಒಬ್ಬರು ನನ್ನನ್ನು ಕರೆದ್ರು.
ನೀವು ಬನ್ನಿ, ಒಂದು ನಮಗೆ ಮದುವೆದು ಮೇಕಪ್ ಉಂಟು, ಮಾಡಲಿಕ್ಕೆ ಉಂಟು ಅಂತ. ಆವಾಗ ಹಾಂ ಆಯಿತು ಅಂತ. ನಿಮ್ಗೆ ಯಾರು ಬಂಗಾರದ ಅಂಗಡಿಯವರು ಗುರ್ತ ಉಂಟಾ ಅಂತ ಕೇಳಿದ್ರು. ಹೌದು, ಸ್ವಲ್ಪ ಗುರ್ತ ಉಂಟು, ಬೇಕಾದ್ರೆ ಡಿಸ್ಕೌಂಟ್ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂತ. ಆವಾಗ ಮದುವೆ ಮದುಮಗಳನ್ನು ಕರ್ಕೊಂಡು ಬಂದರು. ಎಷ್ಟರಲ್ಲಿ ತೋರಿಸ್ಲಿ ಅಂತ ಹೇಳಿದ್ರು ಸೇಲ್ಸ್ ಮ್ಯಾನ್. ಆವಾಗ ಹೇಳಿದ್ರು 1,00,000ದಿಂದ 1,20,000 ತನಕ ತೋರಿಸಿ ಅಂದರು. ಆವಾಗ ಹುಡುಗಿ ಅವಳಿಗೆ ಇಷ್ಟಪಟ್ಟು ಒಂದು ಮಾಂಗಲ್ಯ ಸರವನ್ನು 1,60,000 ರೂಪಾಯಿದನ್ನು ಖರೀದಿ ಮಾಡಿದ್ಲು. ಆವಾಗ ಅಪ್ಪ ಹೇಳಿದ್ರು, ನನ್ನ ಹತ್ರ ಹಣ ಇಲ್ಲ, ನೀನು 1,20,000 ತನಕ ಮಾತ್ರ ಖರೀದಿ ಮಾಡು ಅಂತ. ಆಮೇಲೆ ಆ ಹುಡುಗಿಯ ಮುಖ ಇಷ್ಟು ಬಾಡಿ ಹೋಗಿತ್ತು. ಆವಾಗ ತಂದೆಗೆ ಮಗಳ ಖುಷಿಯನ್ನು ಕೊಡಲಿಕ್ಕಾಗಲಿಲ್ಲ. ಅದೇ ನನ್ನನ್ನು ಮೆಹಂದಿ ಕಾರ್ಯಕ್ರಮ ಕರೆದು, ಹೋಗುವಾಗ ಏನು ಕೇಳ್ತೀರಿ, ಹೆಂಡ ಕುಡಿದು ಕುಡಿದಾಟ, ನಾನ್ ವೆಜ್ ಊಟ. ಅದೇ ಅವರ ಮಗಳ ಖುಷಿಯನ್ನು ಅವ್ರಿಗೆ ಕೊಡಲಿಕ್ಕಾಗಲಿಲ್ಲ. ಅಲ್ಲಿ 2-3 ಲಕ್ಷ ಖರ್ಚು ಮಾಡಿ, ಅದೇ ಅವರು ಒಂದು 10,000 ಖರ್ಚು ಮಾಡಿ ಭಜನೆ ಮಾಡಿದರೆ ಅವಳು ಮಗಳು ಖುಷಿಯಿಂದ ಅವಳು ಗಂಡನ ಮನೆ ಹೋಗ್ತಿರ್ಲಿಲ್ವಾ? ಹೇಳಿ, ನೀವು ಯಾವತ್ತೂ ಸಹ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ಅಂಥ ಅನಾಚಾರ ಕೆಲಸವನ್ನು ಮಾಡಬೇಡಿ. ಕುಡಿಯುವುದು, ಹೆಂಡ ಕುಡಿದು ಅಮಲಲ್ಲಿ ತಿರುಗುವುದು, ಆಮೇಲೆ ನಾನ್ ವೆಜ್ ತಿನ್ನೋದು, ಮರುದಿನ ಹೋಗಿ ಮಗಳಿಗೆ ದಾರೆ ಎರೆದು ಕೊಡೋದು, ಇಂಥ ಸಂಸ್ಕೃತಿಯನ್ನು ಎಲ್ಲೂ ಸಹ ಮಾಡಬೇಡಿ. ನಿಮ್ಮ ಊರಲ್ಲಿ ಹೋಗಿ ನೀವೆಲ್ಲರಿಗೂ ತಿಳಿಸಿ, ಒಂದು ಮದುವೆಯ ಮುಂಚಿನ ದಿನ ಒಂದು ಸತ್ಯನಾರಾಯಣ ಪೂಜೆವು ಇಲ್ಲ ಭಜನೆಯನ್ನು ಮಾಡಿ, ಭಜನೆಯಿಂದ ಭಕ್ತಿಯಿಂದ ಭಗವಂತನನ್ನು ಒಲಿಸಿಬಿಟ್ಟು ಯಾರೂ ಸಹ ಆ ಥರ ಮಾಡಬೇಡಿ. ಹಾಗೆ ನಮಗೆ ಮಾರ್ಗದರ್ಶಕಕ್ಕಾಗಿ ನಮ್ಮ ಸಮನ್ವಯ ಅಧಿಕಾರಿಗಳಾದ ರಾಘವಣ್ಣ ಮತ್ತು ಸಂತೋಷಣ್ಣ ಇವರು, ನಾವು ಎಲ್ಲಿ ಒಂದು ಹೋಗಿ ಕರೆದಾಗ ನಾವು ಏನೇ ಇರಲಿ, ನಾವು ಏನೇ ಸ್ಪಂದಿಸಿ, ಅವ್ರು ಎಷ್ಟೇ ಬ್ಯುಸಿ ಇರಲಿ, ಅಣ್ಣ ಪೇಪರ್ ಬಿಟ್ಟು ಬಂದೆ ನಾನದು, ಅಲ್ಲಿ ಯಾರ ಹತ್ರ ಕಟ್ ಕಳಿಸಿದ್ದೇನೆ, ಇಲ್ಲ ನೀನು ಬಾರೋ ತೊಗೊಂಡು ಹೋಗು ಅಂತೇಳಿ ಎಷ್ಟು ಹೊತ್ತಿಗೆ ಫೋನ್ ಮಾಡಿದ್ರು ರಿಸೀವ್ ಮಾಡಿ ನಮಗೆ ತುಂಬ ಸಹಕರಿಸ್ತಿದ್ರು. ಹಾಗೆ ಎಲ್ಲರ ಹೆಸರು ಮೆನ್ಷನ್ ಮಾಡಿ ಶ್ರೀನಿವಾಸ್ ಸರ್ ಹೇಳಿದ್ರು, ನೀನು 3 ನಿಮಿಷದೊಳಗಡೆ ಮುಗಿಸ್ಬೇಕು ಅಂತ. ಹಾಗೆ ನಾನು ಆದರೂ ಬೇಗ ಚುರುಕಲ್ಲಿ ಮಾತಾಡ್ತಿದ್ದೇನೆ. ಮೊದಲಾಗಿ ಹೇಮಾವತಿ ಅಮ್ಮನವರು, ಅವರು ಬಂದು ಕೂತ್ರಂದರೆ ನಮಗೆ ದೇವರೇ ಬಂದು ಕೂತಾಗೆ ಹಾಗೆ ಕಾವಂದರು. ಭಜನೆ ಅಂತಂದರೆ ಅವರು ಬಂದು ಕೂತ್ಕೊಂಡಾಗ ನಮ್ಗೆ ಇರುವ ಭಕ್ತಿಯೇ ಬೇರೆ. ಮಂಜುನಾಥ ಸ್ವಾಮಿಯೇ ನಮ್ಮ ಎದುರುಗಡೆ ಬಂದಾಗಿತ್ತು. ನಮಗೆ ಕಮ್ಮಟ ಅಂತಂದರೆ ಒಂದೇ ಸಲ ಅವಕಾಶ ಅನ್ನೋದು ನಮಗೆ ಅವಕಾಶ ಅಂತ ಸಿಕ್ಕಿದ್ರೆ ಮತ್ತೆ ಪುನಃ ಸಿಗಲಿ ಅಂತ ಮಂಜುನಾಥ ಸ್ವಾಮಿ ಹತ್ರ ಬೇಡ್ಕೊಳ್ತೇನೆ. ನಮಗೆ ಒಮ್ಮೆ ಭಜನೆ ಕಮ್ಮಟಕ್ಕೆ ಬಂದವರು ಇನ್ನೊಂದು ಸಲ ಬರಲಿಕ್ಕಿಲ್ಲಂತೆ. ಹಾಗಂತ ಬರಲಿಕ್ಕಿಲ್ಲ ಅಂತ ಹೇಳಿಲ್ಲ, ನಾವು ವೀಕ್ಷಣೆ ಮಾಡ್ಬೋದು ಬಂದು ಕೂತ್ಕೊಳ್ಳು, ನಾವು ಶಿಬಿರಾರ್ಥಿಯಾಗಿ ಬಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಇನ್ನೊಮ್ಮೆ ಅವಕಾಶ ಸಿಕ್ಕಿದಂದರೆ ಖಂಡಿತ ನಾವು ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಸಿಕ್ಕಿದ ಸಂತೋಷದ ವಾತಾವರಣ ನಿಮಗೆ ಎಲ್ಲಿಯೂ ಸಹ ಸಿಗಲಿಕ್ಕಿಲ್ಲ. ಹಾಗೆ ನೀವೆಲ್ಲರೂ ಶಿಬಿರಾರ್ಥಿಗಳು, ಇಲ್ಲಿಂದ ಇವತ್ತಿಂದನೇ ನೀವು ನೆನಪಿಟ್ಕೊಳ್ಳಿ, ನೀವು ಇಲ್ಲಿ ಏನು ದುಶ್ಚಟ ಆದರೂ ಇಲ್ಲಿ ಶಿಬಿರಾರ್ಥಿಗಳು ಬಂದಾಗ ಅದು ಹೇಳಬಾರ್ದು, ನಾನು ಆದರೂ ಹೇಳ್ತಿದ್ದೇನೆ, ಇಲ್ಲಿ ಬಂದಾಗಲೂ ಕೆಲವರು ಒಬ್ಬರಿಬ್ಬರು ಮಾಡಿದ್ದಾರೆ. ಹಾಗಂತ ಬೆನ್ನು ಹಿಂದೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲದನ್ನು ಅವರೇ ತಿಳಿದುಕೊಳ್ಬೇಕಂದ್ರೆ ಇಲ್ಲಿ ಇಷ್ಟು ತನಕ ಮಾಡಿದ್ದನ್ನು ಬಿಟ್ಟು ಬಿಡಿ. ಆದರೆ ಮುಂದೆ ಹೋಗಿ ನಿಮ್ಮ ಊರಲ್ಲಿ ಈ ದುಶ್ಚಟವನ್ನು ಮಾಡಬೇಡಿ. ಭಜನೆಯಿಂದ ನೀವು ಭಕ್ತಿಯಿಂದ ಭಗವಂತನೆಡೆಗೆ ಹೋಗಿ ಭಕ್ತಿಯಿಂದ ಭಗವಂತನನ್ನು ಒಲಿಸಿ. ಹಾಗೆ ನಮ್ಮ ದೊಡ್ಡ ಗಾಯಕರು ನಮಗೆ ಎಲ್ಲ ಭಜನೆಯನ್ನು ಹೇಳಿಕೊಟ್ಟಿದ್ರು. ದೊಡ್ಡ ಗಾಯಕರು ಯಾವ್ಯಾವ ಶೈಲಿಯಲ್ಲಿ ಬೇಕು, ಅಮ್ಮನವರೇ ಸ್ವಂತ ತಯಾರಿಸಿದಂಥ ಗೀತೆಗಳು ಎಷ್ಟು ಸುಂದರವಾಗಿತ್ತಂದರೆ ನಮ್ಮ ಜೀವನದಲ್ಲಿ ಮರೀಲಿಕ್ಕಿಲ್ಲ. ನಮ್ಮ ಉಷಾ ಹೆಬ್ಬಾರವರು ಒಂದು ಭಜನೆ ಹೇಳಿಕೊಟ್ಟಿದ್ರು. ಆ ಭಜನೆಯನ್ನು ನಾನು ಅರ್ಥಪೂರ್ಣವಾಗಿ, ಅಮ್ಮನವರೇ ಬರೆದ ಭಜನೆ ಅಂತ, ಅದು ಅರ್ಥ ಅಂದರೆ ಎಷ್ಟು ಅರ್ಥಪೂರ್ಣವಾಗಿತ್ತು. ಅವ್ರು ಬಂದು ಕೂತು ಹೇಳೋ, ಪಾರ್ವತಿ ದೇವಿ ಬಂದು ಭಜನೆ ಹೇಳ್ದಾಗಿತ್ತು. ನಾವು ಹೋಗಬೇಡಿ ಮೇಡಮ್, ನಾಳೆ ಬನ್ನಿ ನೀವು ಅಂತ ಕರಿತಿದ್ವಿ. ನಾಳೆ ಬನ್ನಿ, ಮತ್ತೆ ಪುನಃ ನಮ್ಮ ಕಮ್ಮಟದಲ್ಲಿ ಶಿಬಿರದ ಎಲ್ಲರೂ ಸಹ ದೊಡ್ಡ ವಿದ್ವಾಂಸರು ಎಲ್ಲರೂ ಸಹ ಹಾಡಿದ್ದಾರೆ. ಅವ್ರದ್ದು ಒಳ್ಳೆದಾಗಲಿಲ್ಲ, ಇವ್ರದ್ದು ಒಳ್ಳೆದಾಗಲಿಲ್ಲ ಅಂತ. ಆದರೆ ಒಬ್ಬ ವ್ಯಕ್ತಿಯ ಹಾಡುಗಾರಿಕೆ ಒಂದು ಮನಮುಟ್ಟು ಹಾಡು ಅಂತ ಇರ್ತದೆ. ಎಲ್ಲರದ್ದು ಒಳ್ಳೆಯದಾಗಿದೆ, ಅದು ನನಗೆ ಎಲ್ಲರದ್ದು ಸಹ ಒಳ್ಳೆಯದಾಗಿದೆ. ಅವರು ಸಹ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸೋದು, ಮತ್ತು ಆಮೇಲೆ ನಾವು ಈ ಥರ ಹೇಗೆ ಕೇಳಿದ್ರೆ ಅದಕ್ಕೂ ಸಂದರ್ಶಿಸಿದ್ರು. ಹಾಗೆ ಎಲ್ಲರಿಗೂ ಸಹ ವೀರು ಶೆಟ್ಟಿಯವರು ಎಲ್ಲರೂ ನಮಗೆ ತುಂಬಾ ಇಡೀ ಭಜನಾ ಕಮ್ಮಟದ ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಕಮ್ಮಟದಲ್ಲಿ ನಾನು ಯಾರಾದರೂ ನಮ್ಮ ಟೀಮಿನ ಹೆಸರು ವಿಜಯದಾಸ್ ಅಂತ, ನನ್ನ ಟೀಮಿನವ್ರ ಹತ್ರ ಆಗಿರಲಿ, ಯಾರ ಹತ್ರ ನಾನು ತಪ್ಪಾಗಿ ನಡ್ಕೊಂಡಿದ್ದೆ, ನಾನು ಏನಾದರೂ ತಪ್ಪಾಗಿ ನಿಮಗೆ ಮಾತಾಡಿದೆ ಇದ್ದರೆ ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಅದನ್ನು ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೇನೆ. ನಾನು ಉಮಾಮಹೇಶ್ವರ ಭಜನಾ ಮಂಡಳಿ ಬೆಪ್ಪಡೆ ಕೊಳಕೆಬೇಲು ಕುದುರ್ಬಿಡು ಇಲ್ಲಿಂದ ಬಂದಿದ್ದೀನಿ. ಅವರು ಗೋಪಾಲಣ್ಣ ಅವರು ತಾಲೂಕು ವಲಯದ ಅಧ್ಯಕ್ಷರು ನಮ್ಮ ಹತ್ರ ಹೋಗಿ ಅಂತ ಕೇಳಿದರು. ಅದಕ್ಕೋಸ್ಕರ ಅಂತಲ್ಲ, ನಾನು ಇಲ್ಲಿ ಬಂದ ಮೇಲೆ ಹೇಳ್ತೇವೆ, ಅವ್ರು ಹೇಳಿದಂತಲ್ಲ, ನಾನೇ ಬರಬೇಕಿತ್ತು ಅಂತ ಅನಿಸ್ತು. ಇವಾಗ ಇಲ್ಲಿಂದ ಹೋಗಬೇಕಲ್ಲ ಅಂತ ಬೇಸರ ಆಗ್ತಿದೆ. ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಆರೋಗ್ಯ ಕೊಟ್ಟು ನೆಮ್ಮದಿಯನ್ನು ಕೊಡಲಿ. ಮತ್ತೆ ಪುನಃ ಹೇಳ್ತಿದ್ದೇನೆ, ಇಲ್ಲಿ ಊರಲ್ಲಿ ಹೋಗಿ ಮತ್ತೆ ಪುನಃ ಈ ದುಶ್ಚಟವನ್ನು ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು ಪರಮಪೂಜ್ಯ ಕಾವಂದರಿಗೆ ಸನ್ಮಾನ ಮಾಡಬೇಕು ಅಂತೇಳುವಂಥ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ.
ಸಂತರು ದಾಸರು ಸಮಾಜದ ಅಲೌಕಿಕ ಪ್ರತಿನಿಧಿ. ಸಾಧಕರಿಗೆ ಸಾಮಾನ್ಯರಿಗೆ ಸತ್ಪಥದಲ್ಲಿ ನಡೆಯಲು ಪ್ರೇರಣಾ ಸ್ಫೂರ್ತಿ ನೀಡುತ್ತಿರುವ ಲೋಕ ಕಲ್ಯಾಣಕಾರಿಯಾದಂಥ ವಿನೂತನ ಉಚಿತ ಸಾಮೂಹಿಕ ವಿವಾಹ, ಉಡಿ ತುಂಬುವ ಕಾರ್ಯಕ್ರಮ, ಗುರುಗಳಾದಂಥ ತ್ರಿವಿಧ ದಾಸೋಹಿ ಪರಮಪೂಜ್ಯ ಬಸವಣ್ಣಜ್ಜನವರ ಸ್ಮರಣೋತ್ಸವ, ಬಸವಣ್ಣನವರ ನಡೆ ಭಕ್ತರ ಮನೆ ಕಡೆ, ಬಸವಣ್ಣನವರ ನಡೆ ಶಾಲೆ ಕಾಲೇಜುಗಳ ಕಡೆ ದುಶ್ಚಟಗಳನ್ನು ತ್ಯಜಿಸುವಂತೆ ಪ್ರೇರಣೆ, ಸದ್ಗುಣದ ದೀಕ್ಷೆ ಎಂಬ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ. ಸಾಮಾಜಿಕ ಮುತ್ಸದ್ದಿತನದಿಂದ ಸನಾತನ ಧರ್ಮದ ಸಂಘಟನೆಗೆ ಮಾಡುತ್ತಿರುವಂಥ ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು ಆಶೀರ್ವಚನ ನೀಡಿ ಹರಿಸಬೇಕೆಂದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. जय मंगलम जय नमः पार्वती शिव हर हर महादेव. मंजुनाथ स्वामी महाराज की जय. ओम श्री गुरु बसवलिंगाय नमः. ಮುತ್ತು ಅರಸಿಯ ಕೊರಳ ಹಾರ ಸೇರುತ್ತದೆ, ರಾಜನ ಕಿರೀಟ ಕುಂಡಲ ಸಾರುತ್ತದೆ. ಮುತ್ತು ಅರಸಿಯ ಕೊರಳ ಹಾರ ಸೇರುತ್ತದೆ, ರಾಜನ ಕಿರೀಟ ಕುಂಡಲ ಸಾರುತ್ತದೆ. ಮುತ್ತನ್ನು ಕೊಟ್ಟ ಸಿಂಪು ಮಾತ್ರ ಇದ್ದಲ್ಲಿ ಬಿದ್ದು ಒದ್ದಾಡುತ್ತದೆ. ಮುತ್ತನ್ನು ಕೊಟ್ಟ ಸಿಂಪು ಮಾತ್ರ ಇದ್ದಲ್ಲಿ ಬಿದ್ದು ಒದ್ದಾಡುತ್ತದೆ. ಹೂವು ದೇವದೇವತಮ್ಮರ ಗುಡಿ ಸೇರುತ್ತದೆ, ಹೂವು ದೇವದೇವತಮ್ಮರ ಗುಡಿ ಸೇರುತ್ತದೆ, ದಿವ್ಯ ಸುಂದರಿಯರ ಮುಡಿ ಸೇರುತ್ತದೆ. ಹೂವನ್ನು ಕೊಟ್ಟ ಬಳ್ಳಿ ಮಾತ್ರ ಇದ್ದಲ್ಲಿ ಕೂಡಿ ಬಾಡುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ. ಸಾಮಂತ ಶ್ರೀಮಂತ ದೌಳ ಸೌಧಗಳ ಸೇರುತ್ತದೆ. ಕಸ್ತೂರಿಯನ್ನು ಕೊಟ್ಟ ಮೃಗ ಮಾತ್ರ ಅಡವಿ ಪಾಲಾಗಿಯೇ ಉಳಿಯುತ್ತದೆ. ಕಸ್ತೂರಿಯನ್ನು ಕೊಟ್ಟ ಮೃಗ ಮಾತ್ರ ಕಾಡು ಪಾಲಾಗಿಯೇ ಉಳಿಯುತ್ತದೆ. ಹತ್ತಿ ವಸ್ತ್ರವಾಗಿ ಗೋಧಿ ಬಿಸ್ಕೆಟ್ ಆಗಿ, ಹತ್ತಿ ವಸ್ತ್ರವಾಗಿ ಗೋಧಿ ಬಿಸ್ಕೆಟ್ ಆಗಿ, ಕಡಲೆ ಪುಟಾಣಿಯಾಗಿ ರೈತ ಬೆಳೆದಿದ್ದು ಹೊಟ್ಟೆಗೆ ಹಿಟ್ಟಾಗುತ್ತದೆ, ರಟ್ಟಿಗೆ ಶಕ್ತಿ ಆಗುತ್ತದೆ. ಆದರೆ ಬೆಳೆದ ರೈತ ಮಾತ್ರ ಇದ್ದಲ್ಲೇ ತನ್ನ ಗುಡಿಸಲದ ಜೀವನವನ್ನು ಬದುಕುತ್ತಾನೆ, ಇದ್ದಲ್ಲೇ ತನ್ನ ಗುಡಿಸಲದ ಜೀವನವನ್ನು ಬದುಕುತ್ತಾನೆ. ಕಲಿತವನು ಅವಕಾಶ ಪಡೆದು ಪರಮೋಚ್ಚ ಪದವಿಗೇರುತ್ತಾನೆ, ಕಲಿತವನು ಅವಕಾಶ ಪಡೆದು ಪರಮೋಚ್ಚ ಪದವಿಗೇರುತ್ತಾನೆ. ಆದರೆ ಕಲಿಸಿದ ಕನ್ನಡ ಶಾಲೆ ಮಾಸ್ತರ್ ಇದ್ದಲ್ಲೇ ತನ್ನ ಜೀವನವನ್ನು ನಡೆಸುತ್ತಾನೆ, ಇದ್ದಲ್ಲೇ ತನ್ನ ಜೀವನವನ್ನು ನಡೆಸುತ್ತಾನೆ. ಇದು ನ್ಯಾಯವೇನಯ್ಯ? ಇದು ಅನ್ಯಾಯವಾದರೆ ಇನ್ನು ನ್ಯಾಯ ಯಾವುದು? ಸ್ವತಂತ್ರದರಿ ಸಿದ್ದೇಶ್ವರ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾನಗಲ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣಜ್ಜನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ಕ್ಷೇತ್ರದ ಆರಾಧ್ಯ ದೇವ ಅದು ಮಂಜುನಾಥ ಮಹಾಸ್ವಾಮಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ವಿಶೇಷವಾಗಿ ಈ ಕಾರ್ಯಕ್ರಮ 26ನೇ ವರ್ಷದ ಈ ಭಜನಾ ಕಮ್ಮಟದ 1 ವಾರ ಪರ್ಯಂತ ನಡೆದಿರುವಂಥ ಅದ್ಭುತವಾಗಿರುವಂಥ ಒಂದು ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರ ಇವತ್ತಿನ ದಿವಸ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಕ್ಷೇತ್ರದ ಒಡೆಯರು, ಈ ಭಾಗದ ಅದ್ಭುತವಾಗಿರುವಂಥ ಎಲ್ಲ ಜನರಿಗೆ ಒಳ್ಳೆ ಸದ್ಗುಣಗಳನ್ನು ಬಿತ್ತಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾರ್ಪಾಡು ಮಾಡ್ತಾ ಇರುವಂಥವರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೂ ತಾಯಿಯವರಿಗೂ ಕೂಡ ಹೇಮಾವತಿ ಅಮ್ಮನವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಇನ್ನೋರ್ವ ಪೂಜ್ಯರಾಗಿರುವಂಥ ಪ್ರತಿ ವರ್ಷವೂ ಕೂಡ ಅವರ ಜೊತೆ ಈ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವಂಥವರು ಮೋಹನ್ ರಾವ್ ಸ್ವಾಮೀಜಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಯರಾಗಿರುವಂಥ ಎಲ್ಲ ಸಮಸ್ತ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನಾಡಿನ ಕರ್ನಾಟಕದ ಮೂಲೆಗಳಲ್ಲಿ ಇಂದ ಆಗಮಿಸಿರುವಂಥ ಎಲ್ಲ ಭಜನಾ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ಇವತ್ತಿನ ದಿವಸ 26ನೇ ವರ್ಷದ ಭಜನಾ ಕಮ್ಮಟದ
ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಬಹಳಷ್ಟು ವಿಶೇಷವಾಗಿ ಧರ್ಮಸ್ಥಳ ಅಂದ್ರೇ ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ನೆಲ, ಈ ಜಲ ಎಲ್ಲವನ್ನು ಕೂಡ ಪಾವನವನ್ನಾಗಿ ನಮ್ಮನ್ನೆಲ್ಲ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಇವತ್ತಿನ ದಿವಸ ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಾನು ಬಹಳ ವರ್ಷ ಆಯಿತು ನಾನು ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂಥ ಹಂಬಲ ಇತ್ತು ನನಗೆ. ಆದರೆ ಇವತ್ತದು ಸಾಕಾರಗೊಂಡಿದೆ ಅಂದರೆ ಅದಕ್ಕೆಲ್ಲ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹಳಷ್ಟು ಸಂತೋಷ ಆಯ್ತು ನನಗೆ. ಏಕೆಂದರೆ ಬಹಳ ಇಲ್ಲಿ ನೋಡಿಬಿಟ್ರೆ ನಿಜವಾಗಲೂ ಇದು ಪರಮಾತ್ಮನ ಒಂದು ಕ್ಷೇತ್ರನೇ ಅನ್ನುವಂಥ ಒಂದು ಭಾವ ನನ್ನದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಏಕೆಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಿಮಗೆ ಯಾರಿಗೂ ಕೂಡ ಅವರು ಎದಕ್ಕೂ ಕೂಡ ನಿಮಗೆ ರಕ್ತಕ್ಕೆ ಸಂಬಂಧವರಲ್ಲ, ಹೌದನ್ರಿ? ಯಾರಿಗೂ ಕೂಡ ನಮಗೆ ಸಂಬಂಧಿಕರಿಲ್ಲ ಅವರು. ಆದರೆ ಅವರು ಎಷ್ಟೊಂದು ಅವರ ಒಂದು ಜೀವನ ಶೈಲಿ, ಅವರ ಅದ್ಭುತವಾಗಿರುವಂಥ ಒಂದು ನೆಲೆ ಎಂತಹ ಅದ್ಭುತವಾಗಿರುವಂಥದ್ದು. ಅವರೊಂದಿಷ್ಟು ಸಮಾಜಮುಖಿ ಕಾರ್ಯವನ್ನು ಒಂದಿಷ್ಟು ಇಲ್ಲಿ ನಾವು ಹಂಚಿಕೊಳ್ಳಬೇಕಾಗಿದೆ. ಇವತ್ತಿನ ದಿವಸ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಎಷ್ಟೊಂದು ಅದ್ಭುತವಾಗಿರುವಂಥ ಒಂದು ಸಮಾಜದ ಕಾರ್ಯಗಳನ್ನು ಇಲ್ಲಿ ಒಂದಿಷ್ಟು ನಾವು ನೋಡಿಕೊಳ್ಳಬೇಕಾಗುತ್ತೆ. ಇವತ್ತಿನ ದಿವಸ ಅವರು ಎಷ್ಟು ಮದ್ಯವರ್ಜನ ಶಿಬಿರಗಳನ್ನು ಮಾಡಿ ಇವತ್ತಿನ ದಿವಸ ಲಕ್ಷೋಪಲಕ್ಷ ಜನರನ್ನು ಏನು ಸರಾಯಿ ಇರ್ಬೋದು, ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು, ಎಲ್ಲವನ್ನೂ ಕೂಡ ತೆಗೆದು ಒಗಿಸಿ ನೀನು ಒಳ್ಳೆಯ ಪರಿಶುದ್ಧವಾಗಿರುವಂಥ ಮನುಷ್ಯನಾಗು ಅನ್ನುವಂಥ ಒಂದು ಸಂದೇಶ ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಸಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಒಂದು ನಮ್ಮ ಕುಂದಗೋಳದಲ್ಲೇ ನಡೆದಿರುವಂಥ ಒಂದು ಘಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕುಂದಗೋಳದಲ್ಲಿ 3 ಶಿಬಿರಗಳನ್ನು ನಾವು ಮದ್ಯವರ್ಜನ ಶಿಬಿರಗಳನ್ನು ನಾವು ಮಾಡಿದ್ದೇವೆ. ಮದ್ಯವರ್ಜನ ಶಿಬಿರವನ್ನು ಮಾಡಿ ಅಲ್ಲಿರುವಂಥ ಆ ಭಾಗದ ಜನರು ಆ ಮನೆಗೆ ಕಳಂಕ ಆಗಿರುವಂಥ ದುಶ್ಚಟವನ್ನು ಹೊಡೆದೋಡಿಸಿ ಅವರಿಗೆಲ್ಲ ಒಳ್ಳೆಯ ಸದ್ಗುಣ, ಒಳ್ಳೆಯ ಸದ್ಬುದ್ಧಿ ಎಲ್ಲವನ್ನು ಕೊಟ್ಟು ಅದು ಅದ್ಭುತ ಒಂದು ಕಾರ್ಯವನ್ನು ಆ ಸಮಾಜದಲ್ಲಿ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ನಮ್ಮ ಶ್ರೀಮಠದಲ್ಲಿ ಕೂಡ ಒಂದು ದೊಡ್ಡ ಹಾಲನ್ನು ನಾವು ಕಟ್ಟಿಸಿದ್ವಿ, ಕಲ್ಯಾಣ ಮಂಟಪವನ್ನು ಕಟ್ಟಿಸಿರುವಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮದ್ಯವರ್ಜನ ಶಿಬಿರ ಬಂತು. ಅವಾಗ ನಾವು ಅಲ್ಲಿ ಹೋಮ, ಪೂಜೆ, ಪುನಸ್ಕಾರ ಯಾವುದೂ ಕೂಡ ಮಾಡಲಿಲ್ಲ. ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮದ್ಯವರ್ಜನ ಶಿಬಿರವನ್ನೇ ಅಲ್ಲಿ ಏರ್ಪಡಿಸಿ ಅದನ್ನು ಲೋಕಾರ್ಪಣೆ ಮಾಡಿ ಜನರಿಗೆ ಕೊಟ್ಟಿರುವಂಥದ್ದು ಕೂಡ ಒಂದು ಹೆಮ್ಮೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ನಮ್ಮ ಮಠದ ಪಕ್ಕದಲ್ಲಿರುವಂಥ ಒಂದು ಕೆರೆ, ಅದು ಐತಿಹಾಸಿಕವಾಗಿರುವಂಥ ಒಂದು ಕೆರೆ ಇದೆ. ಅದು ಬಹಳ ನವಾಬರು ಕಟ್ಟಿರುವಂಥ ಒಂದು ಕೆರೆ ಇದು. ಅಂತಹ ಇತಿಹಾಸವನ್ನು ಹುಡುಕಿ ಪೂಜ್ಯರು ಎಷ್ಟು ಅವರು ದೂರದೃಷ್ಟಿಕೋನ ಅವ್ರದ್ದು ಇತ್ತಂದರೆ ಅದು ನವಾಬರು ಕಟ್ಟಿರುವಂಥ ಒಂದು ಕೆರೆ ಅದನ್ನೆಲ್ಲವನ್ನು ಕೂಡ ಹೂಳೆತ್ತಿ 1-2 ತಿಂಗಳ ಪರ್ಯಂತರವಾಗಿ ಅದನ್ನೆಲ್ಲ ಹೂಳೆತ್ತಿ ಅದಕ್ಕೆ ಬಂದಿರುವಂಥ ಖರ್ಚು 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಖರ್ಚನ್ನು ಮಾಡಿ ಆ ಕೆರೆಯನ್ನು ಈಗ ಜೀರ್ಣೋದ್ಧಾರ ಮಾಡಿ ಆ ಕೆರೆ ಒಳಗೆ ಈಗ ನೀರಿದ್ದಾವೆ. ಅಲ್ಲೆಲ್ಲ ಪಕ್ಷಿಗಳಿಗೆ ನೀರು ಕುಡಿತೇವೆ, ಅದರ ಜೊತೆ ಜಾನುವಾರುಗಳಿಗೆ ನೀರು ಕೊಡುವಂಥ ಒಂದು ಮಹತ್ವದ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಇದಕ್ಕೆ ಜೋರಾದ ಚಪ್ಪಾಳಿಯನ್ನು ಕೂಡ ನೀವು ತಟ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಕೆರೆ ಅಭಿವೃದ್ಧಿ ಒಂದಲ್ಲ ಎರಡಲ್ಲ, ಸಾವಿರಾರು ವರ್ಷಕ್ಕೆ 2 ಕೆರೆಗಳನ್ನು, ಒಂದು ತಾಲೂಕಿಗೆ 2 ಕೆರೆಗಳನ್ನು ನಿರ್ಮಿಸುವಂಥ ಒಂದು ರೂಢಿ ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಶುದ್ಧ ಕುಡಿಯುವ ನೀರಿನ ಘಟಕ ನೋಡ್ರಿ, ಎಷ್ಟೋ ನಾನಷ್ಟೇ ಶುದ್ಧ ನೀರು ಕುಡಿಬಾರ್ದು, ಫಿಲ್ಟರ್ ಮಾಡಿರುವಂಥ ನಾನಷ್ಟೇ ನೀರು ಕುಡಿಬಾರ್ದು. ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಜನರು ಕೂಡ ಒಳ್ಳೆಯ ನೀರು ಕುಡಿದು ಆರೋಗ್ಯವಂತರಿರಬೇಕನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಶುದ್ಧ ನೀರಿನ ಘಟಕವನ್ನು ಕೂಡ ಪೂಜ್ಯರು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಎಷ್ಟೊಂದು ಅದ್ಭುತ ಕಲ್ಪನೆ ನೋಡ್ರಿ ಅವ್ರು.
ಸುಜ್ಞಾನ ನಿಧಿ ಎನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಎಲ್ಲ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್, ಎಲ್ಲ ವಿದ್ಯಾರ್ಥಿಗಳಿಗೆ ಓದಬೇಕು, ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅಲ್ಲಿ ಸ್ಕಾಲರ್ಶಿಪ್ ಕೊಡುವಂಥ ಅದ್ಭುತವಾಗಿರುವಂಥ ಕಲ್ಪನೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ದೇವಸ್ಥಾನಗಳ ಜೀರ್ಣೋದ್ಧಾರ ನೋಡ್ರಿ, ಹಳ್ಳಿಗಳಲ್ಲಿ ಎಷ್ಟೋ ದೇವಸ್ಥಾನಗಳು ನಿಂತು ಹೋಗಿದಾವೆ. ಆ ನಿಂತು ಹೋಗಿರುವಂಥ ದೇವಸ್ಥಾನಗಳನ್ನು ಪೂರ್ಣಗೊಳಿಸುವಂಥ ಏಕೈಕ ಕಲ್ಪನೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದು ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಲೇ ನೆನೆಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಮಹಿಳಾ ಸಬಲೀಕರಣ ನೋಡ್ರಿ, ಇವತ್ತಿನ ದಿವಸ ನಾವೆಲ್ಲ ಗಣಮಕ್ಕಳ ಒಂದು ಸಂಘವನ್ನು ಮಾಡಿದರೆ ಆ ಸಂಘದಿಂದ ಅವರೆಲ್ಲ ಹಣವನ್ನು ತೆಗೆದುಕೊಂಡು ತಮ್ಮ ದುಶ್ಚಟಗಳಿಗೆ ಅದನ್ನು ಹಾಳು ಮಾಡ್ತಾರೆ. ಆದರೆ ಮಹಿಳೆಯರಿಗೆ ಆ ಸಂಘವನ್ನು ಕಟ್ಟಿ ಅದರ ಬಂದಿರುವಂಥ ಎಲ್ಲ ರೈತರಿಗೆ ಉಪಯೋಗ ಆಗುವಂಥ ಸಾಲವನ್ನು ಒದಗಿಸಿ ಆ ರೈತರಿಗಾಗಲಿ ಮನೆ ಕಟ್ಟಡಕ್ಕಾಗಲಿ ಎಲ್ಲ ರಂಗದಲ್ಲೂ ಕೂಡ ಅವರ ಒಂದು ಅದ್ಭುತವಾಗಿರುವಂಥ ಕಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಬಹಳಷ್ಟು ಹಾಲು ಉತ್ಪಾದಕ ಒಂದೊಂದು ಕಟ್ಟಡಗಳನ್ನು ಕೂಡ ಕಟ್ಟಿಸುವಂಥ ಒಂದು ಪ್ರಯತ್ನ, ಹಾಲು ಉತ್ಪಾದನೆ ಹಾಲುಗಳನ್ನು ಒಂದು ಕಡೆ ಸೇರಿಸಿ ಅದನ್ನೆಲ್ಲವನ್ನು ಕೂಡ ಒಯ್ತಾರಲ್ಲ, ಅದಕ್ಕೆಲ್ಲ ಒಂದು ಕಟ್ಟಡಗಳನ್ನು ಕೂಡ ಕಟ್ಟಿಸುವುದಕ್ಕೂ ಕೂಡ ಹಣವನ್ನು ಕೂಡ ವ್ಯಯ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಹಿಂದೂ ರುದ್ರಭೂಮಿ, ಅಲ್ಲಿ ಏನೇ ಇರಲಿ ಆ ಹಿಂದೂ ರುದ್ರಭೂಮಿಯನ್ನು ಕೂಡ ಜೀರ್ಣೋದ್ಧಾರ ಮಾಡುವಂಥದ್ದು ಅದು ಪುಣ್ಯದ ಕಾರ್ಯ ಅನ್ನುವಂಥ ಒಂದು ಭಾವನೆಯಿಂದ ಆ ಕಾರ್ಯವನ್ನು ಕೂಡ ಅವರು ಮಾಡುವಂಥದ್ದು. ಅದರ ಜೊತೆ ರೈತರಿಗಾಗಿ ಕೃಷಿ ಯಂತ್ರೋಪಕರಣವನ್ನು ಕೂಡ ಪೂಜ್ಯರು ಆ ಎಲ್ಲ ರೈತರಿಗೂ ಕೂಡ ಒಂದು ಅನುಕೂಲ ಮಾಡುವಂಥ ಅದ್ಭುತ ಕಾರ್ಯ. ಅವರು ಎಷ್ಟು ದೂರದೃಷ್ಟಿ ನೋಡಿ, ರೈತರು ಯಾರನ್ನೂ ಕೂಡ ಬಿಟ್ಟಿಲ್ಲ, ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಮಾಡುವಂಥ ಪೂಜ್ಯರು ನಮ್ಮ ಕರ್ನಾಟಕದಲ್ಲಿ ಅವರು ಇದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯಶಾಲಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಶಾಲೆಗಳಿಗೆ ಡೆಸ್ಕ್ ಇರ್ಬೋದು, ಶಾಲೆಗಳಿಗೆ ಎಲ್ಲ ಥರದಲ್ಲಿ ಅನುಕೂಲತೆ ಫಿಲ್ಟರ್ ನೀರು ಕೊಡೋದಿರ್ಬೋದು, ಇವೆಲ್ಲವನ್ನು ಕೂಡ ಎಂತಹ ಒಂದು ಕಲ್ಪನೆ ನೋಡ್ರಿ, ಯಾರಿಗೆ ಸಾಧ್ಯ ಇದೆ ರೀ? ಯಾವ ಮಠಾಧೀಶನಿಗೂ ಕೂಡ ಮಾಡದೇ ಇರುವಂಥ ಕೆಲಸವನ್ನು ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡ್ತಾ ಇದ್ದಾರೆ ಅನ್ನುವಂಥ ಮನಸ್ಥಿತಿ ನಮ್ಮದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಜನಸಾಮಾನ್ಯರಿಗೆ ತಲುಪುವಂಥ ಅದ್ಭುತ ಕಾರ್ಯಗಳನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮ ಭಾಗದಲ್ಲಿ ಒಂದು SDM ಆಸ್ಪತ್ರೆಯನ್ನು ಎಂತಹ ವ್ಯವಸ್ಥೆ ರೀ. ನಾನು ಪದೇ SDMಗೆ ಹೋಗಿರ್ತೇನೆ. ನಮ್ಮ ಭಕ್ತರು ಯಾರಿಗೂ ಕೂಡ ಆರೋಗ್ಯ ತಪ್ಪದಲ್ಲಿ ಇಲ್ಲಿ ಇದ್ದಾಗ ನಾನು ಹೋಗಿ ನೋಡಿದಿರುವಂಥ ಘಟನೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟು ದವಾಖಾನೆ, ಎಷ್ಟೊಂದು ಅದ್ಭುತವಾಗಿರುವಂಥ ಆ ದವಾಖಾನೆಯನ್ನು ಕಟ್ಟಿದ್ದಾರೆ. ಅಂದರೆ ಆ ಭಾಗದ ಎಲ್ಲ ಜನರಿಗಲ್ಲೇ ಸ್ವಲ್ಪ ಹಣವನ್ನು ತಗೊಂಡು ಎಲ್ಲರಿಗೂ ಕೂಡ ಒಂದು ಬಡವರಿಗೂ ಕೂಡ ನಿಲುಕುವಂಥ ಒಂದು ವೈದ್ಯಕೀಯ ವ್ಯವಸ್ಥೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರಾಂಜಲ ಮನಸ್ಥಿತಿಯಲ್ಲಿ ಹೇಳಬೇಕಾಗುತ್ತೆ. ಎಷ್ಟು ಸ್ವಚ್ಛ ರೀ, ಒಂದೊಂದು ದವಾಖಾನೆ ನೋಡಿಬಿಟ್ರೆ ಅಲ್ಲಿ ಕಾಲಿಡಂಗಿಲ್ಲ, ಅಷ್ಟೊಂದು ವ್ಯವಸ್ಥೆ ಇರ್ತೈತಿ. ಆದರೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ದವಾಖಾನೆಗೆ ಹೋಗಿಬಿಟ್ರೆ ಸಾಕು, ಅಲ್ಲಿ ನಾವು ಹಾಸಿಗೆನ ಒಯ್ಯೋದು ಬೇಡ, ಅಲ್ಲೇ ಸುಮ್ಮನೆ ಅಲ್ಲೇ ನಾವು ರೆಸ್ಟ್ ಮಾಡ್ಬೋದು. ಅಷ್ಟೊಂದು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದು ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಆ ಭಾಗದ ಎಲ್ಲ ಜನರಿಗೆ ಇನ್ನೊಂದು ಭಾಗದಲ್ಲಿ ಒಂದಿಷ್ಟು ಉತ್ತಮ ಶಿಕ್ಷಣವನ್ನು ಕೊಡುವಂಥ ಒಂದು ಅದ್ಭುತ ಕಾರ್ಯವನ್ನು, ಒಳ್ಳೆಯ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಒಳ್ಳೆಯ ಡೆಂಟಲ್ ಕಾಲೇಜ್ ಇರ್ಬೋದು, ಹೀಗೆ ಎಲ್ಲ ಅದ್ಭುತವಾಗಿರುವಂಥ ಶಿಕ್ಷಣ ಸೇವೆಯಲ್ಲೂ ಕೂಡ ಅವರು ಒಂದು ಅದ್ಭುತ ಕಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಹೀಗೆ ಆ ಅದ್ಭುತ ಕಾರ್ಯವನ್ನು ನಾವು ಇವತ್ತಿನ ದಿವಸ ಎಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಆ ಪೂಜ್ಯರು ಒಂದು ಶಾಸ್ತ್ರ ಇದೆ, ಒಂದು ಸಿದ್ಧಾಂತ ಇದೆ, ಹಿರಿಯರು ಆಡಿರುವಂಥ ಮಾತಿದೆ, ಆಡು ಮುಟ್ಟದೆ
ಆಡು ಮುಟ್ಟದ ಸೊಪ್ಪಿಲ್ಲಂತ. ಆಡು ಎಲ್ಲ ಥರದಲ್ಲಿ ಕೂಡ ಎಲ್ಲ ಯಾವುದೇ ತಪ್ಪಲಿರಲಿ ಎಲ್ಲ ತಿಂತೈತಿ. ಹಾಗೆ ಆಡು ಮುಟ್ಟಿರುವಂಥ ತಪ್ಪಲುಗಳಿಲ್ಲ. ನಮ್ಮ ವೀರೇಂದ್ರ ಹೆಗಡೆಯವರು ಮಾಡಿರುವಂಥ ಕೆಲಸ ಕಾರ್ಯಗಳು ಕೂಡ ಉಳಿದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ನಾವಿಲ್ಲಿ ಪ್ರಾಂಜಲ ಮನಸ್ಸಲ್ಲಿ ಹೇಳಬೇಕಾಗುತ್ತೆ. ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಈ ನಾಡಿಗೆ ಅವರ ಆದರ್ಶ, ಆ ದಂಪತಿಗಳು ಆದರ್ಶ ದಂಪತಿಗಳಾಗಿ ಈ ನಾಡನ್ನು ಚೆನ್ನಾಗಿ ಬೆಳಗ್ತಾ ಇದ್ದಾರೆ. ಇವತ್ತಿನ ದಿವಸ ಅವರು ಎಂತಹ ಒಂದು ಕಲ್ಪನೆ ಅದು ಎಂದೂ ಕೂಡ ಯಾರೂ ಕೂಡ ಮಾಡದೆ ಆಗಂಗಿಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ. ಒಂದಿಷ್ಟು ಜನಗಳು ಏನೇನೋ ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಅದನ್ನು ಗಮನದಲ್ಲಿ ಇಟ್ಕೋಬೇಡ್ರಿ. ಪೂಜ್ಯರೇ, ನಾವೆಲ್ಲ ಸ್ವಾಮಿಗಳು ನಿಮ್ಮ ಜೊತೆ ನಾವು ಸದಾಕಾಲ ಇದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದರ ಜೊತೆ ನಂದೊಂದು ಸಂಕಲ್ಪ ಇದೆ. ನಮ್ಮ ಪೂಜ್ಯರಿಗೆ ಮುಂದಿನ ದಿನಗಳಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಅದು ಬರೋದ್ರೆರಡರ ಮಾತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪದ್ಮ ಪ್ರಶಸ್ತಿ ಕೂಡ ಅವರಿಗೆ ಸಿಗಬೇಕು. ಭಾರತ ರತ್ನನೂ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಎಲ್ಲ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿದ್ದಾವೆ. ಆದರೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕೇ ಸಿಗತೈತಿ. ನಿಮ್ಮೆಲ್ಲರ ಒಂದು ಸಂಕಲ್ಪ ಮಾಡಿರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಭಜನೆ ಅನ್ನುವಂಥದ್ದು ಎಂತಹ ಕಲ್ಪನೆ ನೋಡ್ರಿ. ವರ್ಷಕ್ಕೊಮ್ಮೆ ಇಂತಹ ಒಂದು ವ್ಯವಸ್ಥೆ ನೋಡ್ರಿ. ನಿಮ್ಮ ಮನೆಯೊಳಗೆ 4 ಮಂದಿ ಬಂದಾರಂದ್ರೆ ಒಂದು ವಾಟಗ ನೀರು ಕೊಡೋಕ್ಕಾಗಲ್ಲ. ನಿಮ್ಗೆ ಆಕತ್ತೇನ್ರಿ? ಎಂದೂ ಕೂಡ ಆಗಂಗಿಲ್ಲ. ಆದರೆ ಪೂಜ್ಯ ವೀರೇಂದ್ರ ಹೆಗಡೆಯವರು ನೀವು ಅಲ್ಲೇ ಕುಂತೀರಿ, ನಿಮಗೆಲ್ಲ ನೀರಿನ ವ್ಯವಸ್ಥೆ ಮಾಡಕತ್ತಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೂಡ ನೀವು ತಟ್ರಿ. ಹೀಗೆ ಎಲ್ಲ ಥರದಲ್ಲೂ ಕೂಡ ಅವರ ಒಂದು ವ್ಯವಸ್ಥೆ, ಶಿಸ್ತಿನ ಕಾರ್ಯಕ್ರಮ ಅವ್ರದ್ದು. ಪೂಜ್ಯ ವೀರೇಂದ್ರ ಹೆಗಡೆಯವರು ಏನು ಕಾರ್ಯಕ್ರಮ ಮಾಡ್ತಾರೆ ಅದು ಒಂಥರ ಕ್ವಾಲಿಟಿ ಕಾರ್ಯಕ್ರಮ, ಅದು ನಂಬರ್ 1 ಕಾರ್ಯಕ್ರಮ. ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಭಜನೆ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಒಂದು ಮಾತನ್ನು ಹೇಳಿ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಗುಜರಿ ಅಂಗಡಿ, ಒಂದು ಪಟ್ಟಣದಲ್ಲಿ ಒಂದು ಗುಜರಿ ಅಂಗಡಿ. ಆ ಗುಜರಿ ಅಂಗಡಿ ಒಳಗೆ ಎಲ್ಲ ವಸ್ತುಗಳು ಬಹಳ ಇದ್ವು. ಎಲ್ಲ ವಸ್ತುಗಳು ಇದ್ದು ದಿನಂಪ್ರತಿ ಆ ವಸ್ತುಗಳನ್ನು ಎಲ್ಲ ಜನ ಅವ್ರಿಗೆ ಏನು ಬೇಕು ತೊಗೊಂಡು ಹೋಗ್ತಾಯಿದ್ರು. ಆದರೆ ಲಾಸ್ಟಿಗೆ ಒಂದು ಗುಜರಿ ಅಂಗಡಿ ಒಳಗೆ ಒಂದು ವಸ್ತು ಉಳಿದಿತ್ತು. ಅದು ಭಜನೆ ಆಗಿರುವಂಥ ಒಂದು ಪೇಟ, ಅದು ವಯಲಿನ್ ಇತ್ತು. ಆ ವಯಲಿನ್ ಇತ್ತು. ಅಂತಹ ಸಂದರ್ಭದಲ್ಲಿ ಅದನ್ನು ಯಾರೂ ಕೂಡ ಒಯ್ಲಿಲ್ಲ. ಆ ಭಜನೆ ಅದು ಏನು ಒಯ್ಲಿಲ್ಲಲ್ಲ. ಒಬ್ಬ ಸಂತರು ಬಂದ್ರಲ್ಲಿ, ಒಬ್ಬ ಸನ್ಯಾಸಿ ಬಂದು ಇದರ ಬೆಲೆ ₹1 ಅಂತ ಹೇಳ್ಕೊಂಡು ಅದನ್ನು ಕೇಳಾಕತ್ತ. ಯಾರೂ ಕೂಡ ತಗೊಳ್ಳಿಲ್ಲ. ಒಬ್ಬ ಸನ್ಯಾಸಿ ಬಂದು ಅದನ್ನು ತಗೊಂಡ. ನನಗೆ ಒಂದು ಹಿಂಗೆ ಅನ್ಸಾಗತ್ತೈತಿ, ಅದನ್ನು ತಗೊಂಡು ಒಂದು ಹಾಡು ಹಾಡ್ಬೇಕು ಅನ್ಸಾಗತ್ತೈತಿ ಅಂತ ತಿಳ್ಕೊಂಡು ಕೇಳಿದ ತಕ್ಷಣವೇ ಆಯ್ತು ಅಂತ ತಿಳ್ಕೊಂಡು ಅದನ್ನು ಕೊಟ್ಟಾಗ ಅದು ಒಂದಿಷ್ಟು ಕೆಟ್ಟು ಹೋಗಿತ್ತು. ಅದನ್ನೆಲ್ಲ ಸರಿ ಮಾಡಿಕೊಂಡು ಆ ಸನ್ಯಾಸಿ ಒಂದು ಹಾಡನ್ನು ಹಾಡಿನಂತ. ಹಾಡು ಹಾಡ್ತಾ ಇದ್ದಾಗ ಅವಾಗ ಅಲ್ಲಿ ಸೈಡ್ ಇರುವಂಥ ಎಲ್ಲ ಜನ ಬಂದು ಅಲ್ಲಿ ಭಜನೆಯ ಹಾಡುಗಳನ್ನು ಕೇಳಲಿಕ್ಕೆ ಎಲ್ಲರೂ ಕೂಡ ಬಂದಾಗ ಅವಾಗ ಇಲ್ಲ ಸನ್ಯಾಸಿ ಇನ್ನೊಂದು ಹಾಡು, ಇಲ್ಲಿ ಭಾಳ ಇಂಪು ಬರ್ತಾ ಇದೆ, ಭಾಳ ಆನಂದ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಮತ್ತೊಂದು ಹಾಡು ಹಾಡ್ತಾ ಇದ್ದಾಗೆ ಅವಾಗ ನೆಕ್ಸ್ಟು ಇದರ ಬೆಲೆ ಎಷ್ಟು ಹೇಳ್ರಿ ನಾವು ತಗೋತೀವಿ ಅಂತ. ಇದರ ಬೆಲೆ ಆ ಸನ್ಯಾಸಿ ಹೇಳಿನಂತ. ಆ ಅಂಗಡಿ ಮಾಲಕ ಹೇಳ್ತಾನೆ ಇದರ ಬೆಲೆ ಕಟ್ ಅಂತ ತಿಳ್ಕೊಂಡು ಅವಾಗ ಇದರ ಬೆಲೆ ₹50 ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ₹50 ಹೇಳಿದಾಗ ಇಲ್ಲ ಇದಕ್ಕೆ ₹100 ಕೊಡ್ತೇನೆ, ನನಗೆ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದ್ರಂತ. ಹಾಗೆ ಇಲ್ಲಿ ಹೇಳುವಂಥ ಉದ್ದೇಶ ಏನಂದರೆ ಭಜನೆ ಅನ್ನುವಂಥದ್ದು ನಶಿಸಿ ಹೋಗಿರುವಂಥ ಈ 5G ಕಾಲದಲ್ಲಿ ಡೇಜೆ ಹಚ್ಚಿ ಕುಣಿದಾಡಿ ಹೋಗುವಂಥ ಕಾಲಘಟ್ಟದಲ್ಲಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಅದಕ್ಕೆ ಮತ್ತೆ ಜೀವ ಕಳೆಯನ್ನು ತಂದು ಕೊಟ್ಟಿದ್ದು ಇದು ಭಜನಾ ಕಮ್ಮಟ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಭಜನೆಗೆ ಮತ್ತೊಂದಿಷ್ಟು ಜೀವವನ್ನು ಕೊಟ್ಟು ಇದನ್ನು ಅದ್ಭುತ ಕಾರ್ಯಕ್ಕೆ
ಅವರು ಸಾಕ್ಷಿಯಾಗಿದ್ದಾರೆ. ಅಂದರೆ ಅವರು ನಿಜವಾಗಲೂ ಕೂಡ ಅದು ಅದ್ಭುತ ಅವರ ಕಾರ್ಯ ವೈಖರ್ಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಪೂಜ್ಯರು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಭಕ್ತಿ ಮೂಡಿಸುವಂಥ ಒಂದು ಅದ್ಭುತ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಪೂಜ್ಯರು ಮಾಡುವಂಥ ಅದ್ಭುತ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೂಡ ಅವರ ಹಿಂದೆ ನಾವೆಲ್ಲರೂ ಕೂಡ ಇರಬೇಕನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಜೋಗ ಜಲಪಾತಕ್ಕೆ ಹೋಗ್ಬೇಕಂತೆ. ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಜೋಗ ಜಲಪಾತಕ್ಕೆ ಹೋಗಬೇಕು. ಹಸಿರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಮಲೆನಾಡಿಗೆ ಹೋಗಬೇಕು. ಭಾವೈಕ್ಯತೆಯ ಸಂಕೇತವನ್ನು ನೋಡಬೇಕಾಗಿತ್ತಂದ್ರೆ ಸಿರಹಟ್ಟಿ ಮಠಕ್ಕೆ ಹೋಗಬೇಕು. ಭಜನೆಗಳನ್ನು ಹೆಂಗೆ ಮಾಡ್ತಾರಂತ ನೋಡೋದಕ್ಕೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಕಡೆನೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಲಿಗೆ ಉಕ್ಕು ಬಾಳಂತೆ, ಬೆಣ್ಣಿಗೆ ಬೆಕ್ಕು ಬಾಳಂತೆ. ಹಾಲಿಗೆ ಉಕ್ಕು ಬಾಳು, ಬೆಣ್ಣಿಗೆ ಬೆಕ್ಕು ಬಾಳು. PhD ಮಾಡೋರಿಗೆ ಪುಸ್ತಕ ಬಾಳು, ಪೊಲೀಸ್ನವ್ರಿಗೆ ಹಕ್ಕು ಬಾಳು. ಆದರೆ ಯಾರ್ದರ ಹತ್ರ ಏನಾರ ಇರಲಿ ನಮ್ಮ ಮಂಜುನಾಥೇಶ್ವರನ ಭಕ್ತರಂತಲ್ಲಿ ಭಕ್ತಿ ಬಾಳು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ತೋರಿಸಿ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ವೀರೇಂದ್ರ ಹೆಗಡೆ ಪೂಜ್ಯರು ನಮ್ಮ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ನಮ್ಮ ಒಟ್ಟಿಗೆ ನಮ್ಮ ಹತ್ರ ಇದ್ದಾರಪ್ಪ ಅಂದರೆ ಅದು ಪುಣ್ಯಶಾಲಿಗಳು ನಾವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಮಗೆ 100 ಡೇರ್ ಕಳಿಸೋ ಮುಂದೆ 100 ಡೇರ್ ಅಂತ ತಿಳ್ಕೊಂಡು ಏನು ಮಾಡ್ಯಾನ ಪರಮಾತ್ಮ ನಮಗೆ ಸಿಕ್ಕಾವತ್ತಾನ, ಮುಂದೆ ಸಿಕ್ಕಾವತ್ತಾನ ಹಣಿ ಮೇಲೆ. ಮತ್ತು ಹೊಳ್ಳಿ ಏನು ಮತ್ತಾನಂದ್ರೆ ಹೋಗೋ ಮುಂದೆ ನೋ ಗ್ಯಾರಂಟಿ ಅಂತ ತಿಳ್ಕೊಂಡು ಸಿಕ್ಕಾವತ್ತಾನ. ನೋ ಗ್ಯಾರಂಟಿ ಅಂದ್ರೆ ನಾವು ಯಾವಾಗ ಸಾಯ್ತೇವೋ ಗೊತ್ತಿಲ್ಲ ಅನ್ನುವಂಥ ಕಾಲಘಟ್ಟಿದು. ನಾವು ಯಾವಾಗ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ನಾವು ಇಲ್ಲಿ ಬಂದು ಹೋಗ್ಯವಲ್ಲ, ಆ ಸ್ವರ್ಗದೊಳಗೆ ಪರಮಾತ್ಮ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಸ್ವರ್ಗದ ಬಾಗಿಲದೊಳಗೆ ಪರಮಾತ್ಮ ನಿಂತಿರ್ತಾನೆ. ಯಾರು ಪುಣ್ಯದ ಕಾರ್ಯಗಳನ್ನು ಮಾಡಿದ್ದಾರೆ, ಯಾರು ಧರ್ಮಸ್ಥಳದ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಯಾರು ಬಂದು ಹೋಗ್ಯಾರಲ್ಲ ಕೇಳ್ತಾನೋ, ಧರ್ಮಸ್ಥಳಕ್ಕೆ ಹೋಗಿ ಬಂದಿಲ್ಲ ಅಂತ ತಿಳ್ಕೊಂಡು ಹೋಗಿ ಬಂದಾನಂದ ಕೂಡಲೇ ನೀನು ಏಲಿ ಒಂದು ಕ್ಷಣನ ಅಲ್ಲೇ ಹೊರಗೆ ನಿಂದ್ರಸಂಗಿಲ್ಲ, ಒಳಗೆ ಹೋಗಿ ನೀ ಸ್ವರ್ಗಕ್ಕೆ ಮುಟ್ಟಿ ಅಂತ ತಿಳ್ಕೊಂಡು ಅಲ್ಲಿ ಕಳಿಸುವಂಥ ಪ್ರಯತ್ನಗಳನ್ನು ಆ ಪುಣ್ಯಾತ್ಮ ಮಾಡ್ತಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು 8 ಮಂದಿ ತಿರುಪತಿಗೆ ಹೋಗಾಕೆ ರೆಡಿ ಆದ್ರಂತ. 8 ಮಂದಿ ತಿರುಪತಿಗೆ ಹೋಗಾಕೆ ರೆಡಿ ಆದ್ರಂತ. ಹೋಗಾಕೆ ರೆಡಿ ಆದಾಗ ಅಲ್ಲೇ ಏನು ಸಿಗಂಗಿಲ್ಲ. ಈಗ ಅಣ್ಣ ಹೇಳಿನಲ್ಲ, ದುಶ್ಚಟಗಳನ್ನು ಯಾರೂ ಕೂಡ ಮಾಡಬೇಡ್ರಿ, ದುಶ್ಚಟಗಳಿಂದ ದೂರ ಇರ್ರಿ ಅನ್ನುವಂಥ ಮಾತನ್ನು ಹೇಳಿದ್ನಲ್ಲ, ಭಾಳ ಖುಷಿ ಆಯಿತು. ಆ ವ್ಯಕ್ತಿ 8 ಮಂದಿ ತಿರುಪತಿಗೆ ಹೋಗಾಕೆ ರೆಡಿ ಆದರು. ಅಲ್ಲಿ ಸಿಗಂಗಿಲ್ಲ ಅಂತಕೊಂಡು ಅಲ್ಲೇ ಒಂದು ದಾಬಾಕ್ಕೆ ಹೋದ್ರು. ಅವ್ರು ದಾಬಾಕ್ಕೆ ಹೋಗಿ ಎಲ್ಲ ಆರ್ಡರ್ ಮಾಡಿದರು, ಟೇಬಲ್ ಮೇಲೆಲ್ಲ ತಂದಿಟ್ರು. ಇನ್ನೇನು ತೊಗೋಬೇಕು ಅನ್ನೋಷ್ಟೊತ್ತಿಗೆನ ಅದು ಟ್ರೈನ್ ಬಂದುಬಿಡ್ತಂತೆ. ಅವಾಗ ಆ ಟ್ರೈನ್ ಬಂತು ಅನ್ನೋ ತಕ್ಷಣವೇ ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲನೂ ರೆಡಿ ಮಾಡ್ಕೊಂಡು ಓಡ್ಕೊತ ಬಂದ್ರಂತ. ಅವಾಗ ಟ್ರೈನ್ ಅಷ್ಟೊತ್ತಿಗೆನ ಮೂವ್ ಆಗಿಬಿಡ್ತು. ಅವಾಗ ಅವರು ಹೇಗೆ ಹತ್ತಿದ್ರು ಅಂದರೆ ಸಳಿ ಹಿಡ್ಕೊಂಡು ಒಂದು ಕಾಲು ಹಿಡ್ಕೊಂಡು ಒಂದೇ ಕಾಲಿಟ್ಟು ಹತ್ತಿದ್ರಂತ. ಹತ್ತಿದ ತಕ್ಷಣವೇ ಮುಂದೆ ಅದರೊಳಗೊಬ್ಬ ಭಾಳ ಶಣೆ ಇದ್ನಂತ. ಈ ಟ್ರೈನ್ ಡಬ್ಬಿ ಒಳಗೆ ಹಾವು ಬಂದತ್ತೆ ಅಂತ ತಿಳ್ಕೊಂಡು ಅವ ಹವಾ ಬಿಟ್ಬಿಟ್ನಂತ. ಹಾವು ಬಂದತ್ತೆ ಅಂತ ತಿಳ್ಕೊಂಡು ಹವಾ ಬಿಟ್ಟು ಕೂಡಲೇ ಆ ಟ್ರೈನ್ ಬೋಗಿ ಒಳಗಿರುವಂಥ ಎಲ್ಲ ಜನ ಭಯ ಮಾಡಿ ಬೇರೆ ಬೋಗಿಗೆ ಹೋಗ್ಬಿಟ್ರಂತೆ. ಅವಾಗ ಟ್ರೈನ್ ಡಬ್ಬಿ ಎಲ್ಲ ಖಾಲಿ ಆಗಿಬಿಡ್ತಾನೆ. ಟ್ರೈನ್ ಡಬ್ಬಿ ಖಾಲಿ ಆಯಿತು. ಅವಾಗ ಹೆಂಗೆ ಕಳಿಸಿನ ನೋಡು ಅಂತ ತಿಳ್ಕೊಂಡು ಎಲ್ಲ ತಂದಿರೋದನ್ನೆಲ್ಲ ಶಿಸ್ತು ಊಟ ಮಾಡಿ ಮಲ್ಕೊಂಬಿಟ್ರಂತ. ಬೆಳಿಗ್ಗೆ ಚಹಾ ಮಾರೋ ಬಂದಂತ. ಚಾಯ್ ಅಂತ ತಿಳ್ಕೊಂಡು ಬಂದಂತ. ಅವಾಗ ಇವರು ಬೆಳಗ್ಗೆ ಕಣ್ಣು ತಿಕ್ಕೊಂತ ಎದ್ದ ತಕ್ಷಣವೇ ಅವಾಗ ಇಲ್ಲಪ್ಪ ತಿರುಪತಿ ಬಂತಾನ ಅಂತ ತಿಳ್ಕೊಂಡು ಚಹಾ ಮಾರೋನ್ ಕೇಳಿದ್ರಂತ. ಇಲ್ರಿ ನಿನ್ನೊಬ್ಬವ ಅವಿವೇಕಿ ಬಂದು ಟ್ರೈನ್ ಡಬ್ಬಿ ಒಳಗೆ ಹಾವು ಬದತ್ತಂತ ಹೇಳಿದ್ದಕ್ಕೆ ಈ ಡಬ್ಬಿ ಇಲ್ಲೇ ಬಿಟ್ಟು ಅವರು ತಿರುಪತಿಗೆ ಹೋಗಿ ಮುಟ್ಟ್ಯಾರವರು ಅಂತ ಹೇಳಿದಂತ. ಅಂದ್ರೆ ಯಾರೇನು ಬೇಡದದ್ದನ್ನು ಮಾಡ್ತಾರ ಅವ್ರು ಇಲ್ಲೇ ಇರ್ತಾರಂತ.
ಯಾರು ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ, ಇಂತಹ ಭಜನಾ ತಂಡದಲ್ಲಿ ಭಾಗಿಯಾಗ್ತಾರೆ, ಇಂತಹ ಪುಣ್ಯದ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ, ಅವರು ಮಾತ್ರ ಸ್ವರ್ಗಕ್ಕೆ ಹೋಗಿ ಮುಡ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೆಲ್ಲ ತಮಗೆ ಹೇಳೋದಿಷ್ಟೇ, ಇಲ್ಲಿ ಏನು ಶ್ರದ್ಧೆಯಿಂದ ನೀವೇನು ಬಂದಿರಿ, ಇದೇ ಶ್ರದ್ಧೆ, ಇದೇ ಭಕ್ತಿ ಉತ್ತರೋತ್ತರವಾಗಿ ನೀವು ಬೆಳೆಸ್ಕೊಂಡು ಹೋಗಬೇಕು. ಇದೇ ಶ್ರದ್ಧೆ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾರೆ. ಹಾಗೆ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು, ಅಂದಾಗ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ, ಅಂತಹ ನಮ್ಮನ್ನು ಧರ್ಮದ ದಾರಿಗೆ ಅವರು ಪೂಜ್ಯರು ಕೊಂಡೊಯ್ತಾ ಇದ್ದಾರೆ. ಆ ಹಾದಿಯನ್ನು ಎಂದೂ ಕೂಡ ಬಿಡಬಾಡ್ರಿ ಅನ್ನುವಂಥ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ತಿಳಿಸಿ, ಎಲ್ಲರ ಕೈ ಮೇಲೆ ಮಾಡಿರಿ, ಎಲ್ಲರ ಕೈ ಮೇಲೆ ಮಾಡಿರಿ, ಕೈ ಇದಾವಲ್ರಿ, ಎಲ್ಲರ ಕೈ ಮೇಲೆ ಮಾಡಿರಿ, ಅಲ್ಲೆಲ್ಲ ಇನ್ನೂ ಮಾಡ್ತಾ ಇಲ್ಲ ಅನ್ನಿಸ್ತು, ಕೈ ಮೇಲೆ ಮಾಡಿರಿ. ಎಲ್ಲರೂ ಜೋರಾದ ಆ ಪೂಜ್ಯರು ಮಾಡುವಂಥ ಕಾರ್ಯಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ತಟ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏಕೆಂದರೆ ಅವರು ಮಾಡುವಂಥ ಕಾರ್ಯನೇ ಅದ್ಭುತ ಕಾರ್ಯ ರೀ. ಆ ಕಾರ್ಯಕ್ಕೆ ನಾವು ಒಂದಿಷ್ಟು ಚಪ್ಪಾಳೆ ಮೂಲಕ ನಾವೆಲ್ಲ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡುವಂಥ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮದು ಒಂದು ಭಾಗ್ಯ ನೋಡ್ರಿ, ಒಂದೇ ಸರನೇ ಇಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನಿಲ್ಲಿ ಆಹ್ವಾನ ಮಾಡಿರಲ್ಲ, ನಂದೊಂದು ಯಾವ ಪುಣ್ಯದ ಫಲಾನೇ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅಂತಹ ಅಚ್ಚುಕಟ್ಟಾಗಿ ಇಲ್ಲಿ ಬಂದಂಥವರಿಗೆ ಏನೇನು ಕೂಡ ಒಂದು ಕಿಂಚತ್ತೂ ಕೂಡ ನೀವು ಮನೆಯೊಳಗೂ ಕೂಡ ಹೀಗೆ ಅದಿರಿಯಲು ಗೊತ್ತಿಲ್ಲ, ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ವ್ಯವಸ್ಥೆ ನೋಡಿಬಿಟ್ರೆ ಅದು ಅವಿಸ್ಮರಣೀಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿರೋಣ. ಪೂಜ್ಯರ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶಿಸಿ, ಎಲ್ರಿಗೂ ಕೂಡ ಆ ಮಂಜುನಾಥೇಶ್ವರ ನಿಮಗೆಲ್ಲ ಒಳ್ಳೆಯದು ಮಾಡಲಿ. ಆ ಮಂಜುನಾಥೇಶ್ವರ ನಿಮಗೆಲ್ಲ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್. ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಮೂಲಕ ಸಂಘಟನೆ ಸಮಾಜಮುಖಿ ಕಾರ್ಯ ಭಜನಾ ಪ್ರಸರಣ ಮಾಡಿದಂಥ ಸಾಧನಾ ತಂಡಕ್ಕೆ ಸಾಧನಾ ಸನ್ಮಾನದ ಪ್ರಶಸ್ತಿ. ಈ ಬಾರಿ ಆಯ್ಕೆಯಾದಂಥ ವಿಶೇಷ ತಂಡ ವನದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಹುಲಿಸರ ತೀರ್ಥಹಳ್ಳಿ. 26 ಭಜನಾರ್ಥಿಯನ್ನು ಹೊಂದಿರುವಂತಹ 9 ನೂತನ ತಂಡದ ರಚನೆ ಮಾಡಿರುವ ಸತ್ಯನಾರಾಯಣ ಪೂಜೆ, ತುಳಸಿ ದೀಪ, ನವರಾತ್ರಿ, ಶಿವರಾತ್ರಿಯ ಮೆಹಂದಿ, ಗೃಹ ಪ್ರವೇಶ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನೀಡಿರುವಂಥ ಈ ತಂಡ ಪ್ರಶಸ್ತಿ ಭಾಜನವಾಗಿದೆ. ಪೂಜಾ ಕಾವಂದರು ಚಪ್ಪಾಳೆ ಜೋರಾಗಿ. ಮಾನ್ಯ ಸಂಸದರು ಸೇನಾ ಸೇವೆಯ ಸಾರ್ಥಕ್ಯದೊಂದಿಗೆ ಜನಸೇವೆಯ ಪಥದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು, ಸನಾತನ ಧರ್ಮದ ಸಂಸ್ಕಾರಗಳ ಬಗ್ಗೆ ಬಹಳ ಆಸಕ್ತಿಯನ್ನು ಇರಿಸಿಕೊಂಡಿರುವಂಥ, ಗ್ರಾಮೀಣ ಕ್ರೀಡಾ ಕಲೆಯಾದಂಥ ಕಂಬಳದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥ, ನೇರ ನಡೆನುಡಿಯ ಸರಳ ಸಜ್ಜನಿಕೆಯ ರಾಜಕಾರಣಿ, ದಕ್ಷಿಣ ಕನ್ನಡದ ನೂತನ ಸಂಸದರು ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಿಂದ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ನೀಡಬೇಕು ಅಂತ ವಿನಂತಿಸ್ಕೊಳ್ತೇವೆ.
ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಈ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೂಜ್ಯ ಕಾವಂದರೆ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಬಸವಣ್ಣಜ್ಜನವರು, ಕಲ್ಯಾಣಪುರ ಮಠ ಕುಂದಗೋಳ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳೇ, ಬೆಳ್ತಂಗಡಿಯ ಮಾನ್ಯ ಶಾಸಕರಾದಂಥ ಶ್ರೀ ಹರೀಶ್ ಪುಂಜರೆ, ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯ್ಕರೇ, ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅವರೇ, ಹರ್ಷೇಂದ್ರ ಕುಮಾರ್ ಅವರೇ, ಸುರೇಂದ್ರ ಕುಮಾರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಚುನಾವಣೆಯನ್ನು ಗೆದ್ದ ನಂತರ ಮೊದಲನೇ ಬಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಆ ಮಂಜುನಾಥನ ಆಶೀರ್ವಾದದಿಂದ, ಈ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸದಿಂದ, ಒಂದು ವಿಶೇಷವಾದ ಭೂಪ್ರದೇಶದ ಜನರನ್ನು ಪ್ರತಿನಿಧಿಸುವಂಥ, ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಅವಕಾಶ ನನಗೆ ಭಗವಂತ ನೀಡಿದ್ದಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಒಂದು ವಿಶೇಷವಾದ ಭೂಪ್ರದೇಶ, ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ. ಅಂಥ ಒಂದು ಭೂಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಳೆದ ಹಲವಾರು ವರ್ಷದಿಂದ ಮಾಡ್ತಾ ಇರುವಂಥ ಧರ್ಮ ಸಂಸ್ಥಾಪನೆಯ ಕಾರ್ಯ ನಮ್ಮ ಸನಾತನವಾದ ನಾಗರಿಕತೆಯನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕಾರ್ಯ ಮತ್ತು ಈ ಸನಾತನವಾದ ಹಿಂದೂ ಸಂಸ್ಕೃತಿಗೆ ಶಕ್ತಿ ತುಂಬಿಸುವಂಥ ಕೆಲಸವನ್ನು ವಿವಿಧ ಮುಖಗಳಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಒಂದು ಈ ಭಜನಾ ತರಬೇತಿಯ ಕಮ್ಮಟ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಈ ಭಜನೆಯ ಕಾರ್ಯದ ಮುಖಾಂತರ ಒಂದು ವಿಶಿಷ್ಟ ಪರಂಪರೆಯನ್ನು ಕರ್ನಾಟಕದ ಎಲ್ಲ ಭಾಗದಲ್ಲಿ ಅಲ್ಲದಿದ್ದರೂ ಕರಾವಳಿಯಲ್ಲಿ ಅಂತೂ ನಾವು ಮಾಡಿದ್ದೇವೆ. ಈ ಭಜನೆಯ ಮುಖಾಂತರ ಹಿಂದೂ ಸಮಾಜಕ್ಕೆ ತಟ್ಟಿದಂಥ ಬಹುದೊಡ್ಡ ಒಂದು ಶಾಪ, ಅಸ್ಪೃಶ್ಯತೆ ಅಂತ ಏನಿದೆಯಾ, ಅದನ್ನು ಹೋಗಲಾಡಿಸುವಲ್ಲಿ ಈ ಭಜನೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಅವರ ಪೂರ್ತಿ ಈ ಭಜನಾ ಪರಿಷತ್ನ ತಂಡಕ್ಕೆ, ವಿಶೇಷವಾಗಿ ನಮ್ಮ ಸನಾತನ ನಾಗರಿಕತೆಯನ್ನು ಬಲಗೊಳಿಸಿದ್ದಕ್ಕಾಗಿ, ಧರ್ಮ ಸಂಸ್ಥಾಪನೆಯ ಕೆಲಸಕ್ಕೋಸ್ಕರ ಮತ್ತು ಈ ಶ್ರೇಷ್ಠ ಸಂಸ್ಕೃತಿಯ ಪುನರುತ್ಥಾನದ ಕೆಲಸವನ್ನು ತಾವೇನು ಮಾಡ್ತಾ ಇದ್ದೀರಾ, ಅದು ಭಗವಂತ ಮೆಚ್ಚುವಂಥ ಕೆಲಸ, ರಾಷ್ಟ್ರದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ಕೈ ಮುಗಿದು ತಲೆಬಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಭಜನಾ ತರಬೇತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನ ಪಾಲ್ಗೊಂಡಿದ್ದಾರೆ ಅಂತ ಭಾವಿಸಿಕೊಂಡು, ಈ ಕರಾವಳಿಯ ದೊಡ್ಡ ಕೊಡುಗೆಯಾದಂಥ ಈ ಭಜನೆಯ ಮುಖಾಂತರ ಒಂದು ಸಾಧಾರಣ ವ್ಯಕ್ತಿ ಒಂದು ಅಸಾಧಾರಣವಾದ ಕಾರ್ಯವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ದಾಸರು ತುಂಬ ಕಡೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಭಜನೆಯ ಮುಖಾಂತರ ಒಂದು ಸಾಮಾನ್ಯ ವ್ಯಕ್ತಿ ಭಗವಂತನನ್ನು ತಲುಪಲಿಕ್ಕೆ ಇರುವಂಥ ಬಹು ಸುಲಭವಾದ ಮಾರ್ಗ ಏನಾದರೂ ಇದ್ದರೆ ಅದು ಭಜನೆ. ಹಾಗಾಗಿ ತಾವು ಇಲ್ಲಿ ಕಲಿತ್ಕೊಂಡು ಹೋದಂಥ ಈ ಭಜನೆ ಏನಿದೆಯಾ, ಅದನ್ನು ತಮ್ಮ ತಮ್ಮ ಗ್ರಾಮಗಳಲ್ಲಿ ಅತ್ಯಂತ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಒಬ್ಬ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಹೇಳಿರುವಂಥ ವಿಷಯ ಏನಂದರೆ, ಭಕ್ತಿ ಮತ್ತು ಭಾವದಿಂದ ಮಾಡಬೇಕಾದ ಕೆಲಸ ಇದು. ಕೇವಲ ಭಕ್ತಿ ಮತ್ತು ಭಾವ ಇದ್ದರೆ ಈ ಭಜನೆಯ ಮುಖಾಂತರ ಭಗವಂತನನ್ನು ನಾವು ಅತ್ಯಂತ ಸುಲಭದಲ್ಲಿ ಒಲಿಸ್ಕೊಳ್ಬೋದು ಅನ್ನುವಂಥ ಈ ಒಂದು ಕೆಲಸ ಏನಿದೆಯೋ, ಇದಕ್ಕೆ ದೊಡ್ಡ ಒಂದು ವ್ಯಾಪ್ತಿಯನ್ನು ಕೂಡ ಕೊಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಒಂದು ಶ್ರೇಷ್ಠ ನಾಗರಿಕತೆಯ ವಾರಸುದಾರರು, ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು. ಈ ನಾಗರಿಕತೆ ಮತ್ತು ಈ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲಂಥ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿ. ಆ ಕಾರಣಕ್ಕೆ ಈ ಎಲ್ಲ ಕೆಲಸಗಳ ಮುಖಾಂತರ ನಾವು ಆ ನಾಗರಿಕತೆಯನ್ನು ಮತ್ತೆ ಪುನರ್ಸ್ಥಾಪಿಸುವ ಕೆಲಸ, ಮತ್ತೆ ಈ ಸಂಸ್ಕೃತಿಯನ್ನು ಪುನರ್ಸ್ಥಾಪಿಸುವ ಕೆಲಸ ಮತ್ತು ಈ ದೇಶವನ್ನು ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯುವಂಥ, ವಿಶ್ವಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ನಮ್ಮ ವ್ಯಾಪ್ತಿಯೊಳಗೆ ಈ ಸಣ್ಣ ಸಣ್ಣ ಕೆಲಸದ ಮುಖಾಂತರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಮತ್ತು ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಎಲ್ಲರಿಗೂ
ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದೇವದ ಬಗ್ಗೆ ಬಹಳ ಅಪಾರ ಶ್ರದ್ಧೆ ನಂಬಿಕೆಯನ್ನು ಇರಿಸಿಕೊಂಡಂಥ ಹಲವು ದೇವಸ್ಥಾನಗಳ ಬ್ರಹ್ಮಕಲಶ ಕಾರ್ಯಕ್ರಮದ ನೇತೃತ್ವದ ಜೊತೆಗೆ ಬೆಳ್ತಂಗಡಿ ಜನತೆಯ ಮನಸ್ಸನ್ನು ಗೆದ್ದಿರುವಂತಹ ತಾಲೂಕಿನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಚ್ಚರಿ ಮೂಡಿಸುವಷ್ಟು ಸಾಧನೆ ಮಾಡಿದ ಅಭಿವೃದ್ಧಿಯ ಹರಿಕಾರ ಕ್ಷೇತ್ರದ ಶಾಸಕರು ಹಾಗೆ ಪೂಜ್ಯ ಕಾವಂದರ ಮತ್ತು ಕ್ಷೇತ್ರದ ಭಕ್ತ ಶ್ರೀ ಹರೀಶ್ ಪುಂಜರವರು ಈ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ನುಡಿಬೇಕು ಅಂತ ವಿನಂತಿಸ್ಕೊಳ್ತೀವಿ. ಕ್ಷೇತ್ರದ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಪರಮ ಪೂಜ್ಯ ಕಾವಂದರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಾತೃಶ್ರೀ ಅಮ್ಮನವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಕುಂದಗೋಳದ ಕಲ್ಯಾಣಪುರ ಮಠದ ಯತಿವರ್ಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಶ್ರೀಧಾಮ ಮಾನಿಲ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಕೆ ಪ್ರತಾಪ್ ಸಿಂಹನಾಯಕರವರೇ, ಕ್ಷೇತ್ರದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಅವರೇ, ಡಿ ಸುರೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, 26ನೇ ವರ್ಷದ ಭಜನಾ ತರಬೇತಿಯ ಈ ಕಮ್ಮಟ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವು ಉಪಸ್ಥಿತರಿದ್ದೇವೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಾಯಶಃ ಭಜನೆ ಮತ್ತು ಭಜನೆಯಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಇಡೀ ದೇಶದಲ್ಲಿ ಅದು ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಹಿಂದೆ ಭಜನೆಗೆ ಅನೇಕ ವ್ಯಕ್ತಿಗಳು ಭಜನೆಯನ್ನು ಈ ದೇಶದಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಪ್ರಾಯಶಃ ಇವತ್ತು ಆಧುನಿಕ ಜಗತ್ತಿನಲ್ಲಿ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಪ್ರತಿ ಮನೆಗೆ ಭಜನೆ ತಲುಪಬೇಕು ಮತ್ತು ಭಜನೆಯ ಒಂದು ರೀತಿ ಮತ್ತು ಶಿಸ್ತಿನಿಂದ ಭಜನೆಯನ್ನು ಮಾಡುವ ರೀತಿ ಆಗಬೇಕೆನ್ನುವಂಥ ಕಲ್ಪನೆಯಲ್ಲಿ ಇವತ್ತು 26 ವರ್ಷಗಳ ನಿರಂತರ ಭಜನಾ ಕಮ್ಮಟದ ಮೂಲಕ ಈ ರಾಜ್ಯಾದ್ಯಂತ ಭಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥ ಆಧುನಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಎದುರು ನಮ್ಮ ಧರ್ಮಸ್ಥಳ ಕ್ಷೇತ್ರ ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಪ್ರಾಯಶಃ ಭಜನೆ ಅಂತ ಹೇಳಿದರೆ ವಿಭಜನೆ ಇಲ್ಲ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟಿರತಕ್ಕಂಥ ಹಿರಿಯರು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಯಾವುದೇ ನಾವು ಜಾತಿ ಎನ್ನುವಂಥ ವರ್ಗೀಕರಣಗಳಿಲ್ಲದೆ ನಾವೆಲ್ಲರೂ ಹಿಂದೂ ಸಮಾಜದ ಒಂದು ಭಾಗ, ನಾವೆಲ್ಲರೂ ಒಂದು ಎನ್ನುವಂಥ ಕಲ್ಪನೆಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದರೆ ಅದು ಈ ಸಮಾಜದಲ್ಲಿ ಇದು ಭಜನೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತೇನೆ. ಪ್ರಾಯಶಃ ಇವತ್ತು ಪ್ರತಿ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಡತಕ್ಕಂಥ ಮತ್ತು ಭಜನೆಗೆ ಆದ್ಯತೆಯನ್ನು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದರೆ ಇವತ್ತು ಒಂದು ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕೆನ್ನುವಂಥ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ಭಜನೆಯ ಮೂಲಕ ದೇವರನ್ನು ಆರಾಧನೆ ಮಾಡಬಹುದು ಎನ್ನುವಂಥದ್ದನ್ನು ಮಕ್ಕಳಿಗೆ ಆ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳಿಕೊಡತಕ್ಕಂಥ ವ್ಯವಸ್ಥೆ ಭಜನೆಯ ಮೂಲಕ ಇವತ್ತು ನಾವದನ್ನು ತಿಳ್ಕೊಂಡಿದ್ದೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಇವತ್ತು ನನಗೆ ಭಾಳ ಖುಷಿ ಇದೆ. ಯಾಕೆಂತ ಹೇಳಿದರೆ ಆಗ ಇಲ್ಲಿ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಯ ಮಾತನ್ನು ಕೇಳಿದಾಗ ನಾನು ಅಕ್ಷರಶಃ ನಮ್ಮ ತಾಲೂಕಿನಲ್ಲಿ ಅದನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಕಾಲಘಟ್ಟದ ಹುಡುಗರು ಯುವ ಜನತೆ ಏನು ತಮ್ಮ ಮದುವೆಗಳಲ್ಲಿರ್ಬೋದು ಅಥವಾ ಒಂದು ಸತ್ಯನಾರಾಯಣ ಪೂಜೆ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಭಜನಾ ತಂಡವನ್ನು ತಂದು ಆ ಕುಣಿತ ಭಜನೆಯನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ತಾ ಇರುವಂಥದ್ದನ್ನು ನೋಡಿದರೆ ಖಂಡಿತ ಅದಕ್ಕೆ ಪ್ರೇರಣೆ ಈ ರೀತಿಯ ಭಜನಾ ಕಮ್ಮಟಗಳು ಎನ್ನುವಂಥದ್ದನ್ನು ನಾನು ಹೇಳಿಕೊಳ್ಳಿಕ್ಕೆ ನಾನು ಭಾಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ. ಪ್ರಾಯಶಃ ನಾನು ಭಜನೆ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಕಳೆದ 1-2 ತಿಂಗಳ ಹಿಂದಿನಿಂದ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಯಾವುದೇ ವೇದಿಕೆಯಲ್ಲಿ ಹೋಗಿ ಭಾಷಣ ಮಾಡಿದರೆ
ಈ ಅಂಶವನ್ನು ಮಾತಾಡಲೇಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿರ್ತಕ್ಕಂಥ ನಾನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಪ್ರಾಯಶಃ ಅದರ ಜೊತೆಗೆ ಪೂಜ್ಯ ಕಾವಂದರು ಮತ್ತು ಯತಿಗಳು ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಪ್ರಾಯಶಃ MP ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಇಷ್ಟು ಜನ ನಾವೆಲ್ಲ ಇದ್ದೇವೆ. ನಾವು ಧಾರ್ಮಿಕ ಆಚರಣೆಯ ಬಗ್ಗೆ ಭಜನೆಯನ್ನು ರೂಢಿಸಿಕೊಳ್ತೇವೆ. ಆದರೆ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಆಹಾರ ಪದ್ಧತಿ ಯಾವ ವ್ಯವಸ್ಥೆಯಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕಳೆದ 2 ತಿಂಗಳ ಹಿಂದೆ ನಾನೊಂದು ಸರ್ವೆ ರಿಪೋರ್ಟನ್ನು ತಗೊಂಡೆ. ಆ ಸರ್ವೆ ರಿಪೋರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಇರತಕ್ಕಂಥ ಜಿಲ್ಲೆ ಯಾವುದು ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಸರ್ವೆ ರಿಪೋರ್ಟ್ ಹೇಳಿತು. ನನಗೆ ಭಾಳ ಚಿಂತೆ ಆಯಿತು. ಇಷ್ಟು ನಾವು ಬುದ್ಧಿವಂತರು, ಇಷ್ಟು ಮೆಡಿಕಲ್ ಆಗಿ ಅಡ್ವಾನ್ಸ್ ಆಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಯಾಕೆ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಇದೆ ಅಂತ ಹೇಳಿ. ಪ್ರಾಯಶಃ ಅದರ ಹಿಂದೆ ಒಂದಷ್ಟು ಅಧ್ಯಯನವನ್ನು ಮಾಡ್ತಾ ಹೋದಾಗ ಇಲ್ಲಿಯ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಲ್ಲಿಯ ಆಹಾರ ಪದ್ಧತಿ ಒಂದು ಭಾಗ ಎನ್ನುವಂಥದ್ದನ್ನು ನಾನು ತಿಳ್ಕೊಂಡೆ. ಪ್ರಾಯಶಃ ಆಹಾರ ಪದ್ಧತಿ ಯಾಕಾಯಿತು ಅಂತ ಹೇಳಿದರೆ, ಪ್ರಾಯಶಃ ಈ ಜಿಲ್ಲೆಯಲ್ಲಿ ನಾವು ಯಾವುದೇ ತರಕಾರಿಗಳನ್ನು ಇವತ್ತು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ನಮ್ಮ ಗದ್ದೆಯಲ್ಲಿ ನಾವು ಬೆಳೆದು ಇವತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ಜನ ಇಲ್ಲ. ಅದು ಭತ್ತದಿಂದ ಹಿಡಿದು ತರಕಾರಿವರೆಗೂ ಎಲ್ಲವೂ ನಾವು ರಾಸಾಯನಿಕ ಬೆರೆಸಿರ್ತಕ್ಕಂಥ ಕೆಮಿಕಲ್ ಬೇಸ್ಡ್ ಆಹಾರವನ್ನು ಇವತ್ತು ನಾವು ಸೇವನೆ ಮಾಡುವ ಕಾರಣಕ್ಕೋಸ್ಕರ ಇವತ್ತು ಕ್ಯಾನ್ಸರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ನಾನು ಅಧ್ಯಯನದ ಮೂಲಕ ತಿಳ್ಕೊಂಡೆ. ಪ್ರಾಯಶಃ ನಿಮ್ಮ ಹತ್ರ ನನ್ನದು ವಿನಂತಿ ಇಷ್ಟೇ, ನಮ್ಮದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅಜ್ಜನ ಹತ್ರ ತಂದೆ ಹತ್ರ ಕೇಳಿದರೆ ಹೇಳ್ತಾರೆ, ಒಂದು ಬಾಳೆ ಗಿಡವನ್ನು ನೆಟ್ಟರೂ ಆ ಬಾಳೆ ಗಿಡದಲ್ಲಿ 3 ರೀತಿಯ ಅಡಿಗೆಯನ್ನು ಮಾಡಲಿಕ್ಕೆ, ಪದಾರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ತಿರುಳಿನಿಂದ, ಅದರ ಹೂವಿನಿಂದ, ಅದರ ಕಾಯಿಯಿಂದ. ನಾವು ಇವತ್ತೊಂದು ಸಂಕಲ್ಪ ಮಾಡುವ 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ನಾವು ಸಂಕಲ್ಪ ಮಾಡಬೇಕು, ವಾರದಲ್ಲಿ 3 ದಿನ ಆದರೂ ನನ್ನ ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ತರಕಾರಿಯಿಂದಲೇ ನಾನು ಊಟ ಮಾಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಾಯಶಃ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಆಚರಣೆಗಳು ಎಷ್ಟು ಮನುಷ್ಯನ ವ್ಯಕ್ತಿತ್ವಕ್ಕೆ ಪ್ರಮುಖವೋ, ಅವನ ಆಹಾರ ಪದ್ಧತಿಯು ಅದು ಸಾವಯವದ ಆ ಪದ್ಧತಿಯ ಮೂಲಕ ಮಾಡಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಂಡ್ರೆ ಪ್ರಾಯಶಃ ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾನು ಇದನ್ನು ಮೊನ್ನೊಂದು CA ಬ್ಯಾಂಕಿನ ಭಾಷಣದಲ್ಲಿ ಹೇಳಿದಾಗ ಅದನ್ನು ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದವರು ಶಾಸಕರು ಹೇಳಿದ್ದು ಸರಿ ಇದೆ, ಅದನ್ನು ನಾವು ಮಾಡ್ತೇವೆ ಅಂತೇಳಿ ಪ್ರಾಯಶಃ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಅವರೆಲ್ಲ ಸದಸ್ಯರಿಗೆ ತರಕಾರಿ ಬೀಜಗಳನ್ನು ಕೊಡುವ ಮೂಲಕ ನಾವು ನಮ್ಮ ಸದಸ್ಯರನ್ನು ಆರೋಗ್ಯಪೂರ್ಣವಾಗಿ ಇಡ್ತೇವೆ ಎನ್ನುವಂಥ ಕಲ್ಪನೆಯನ್ನು ಸಹ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಧರ್ಮಸ್ಥಳದಲ್ಲಿ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಆದರ್ಶ ಸಂಪ್ರಾಯಸ್ಥ ಭಜನಾಪಟು, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಶಾಸಕರಾದಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಅವರು ಮಾತುಗಳಿಗಿಂತ ಕೃತಿಗೆ ಒಂದು ಭಜನೆಯನ್ನು ಹೇಳುವ ಮೂಲಕ ನಮಗೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೆ, ಸ್ವಾಮೀಜಿಗಳಿಗೆ, ಅವರ ಚರಣಗಳಿಗೆ ವಂದನೆಗಳನ್ನು ಸಲ್ಲಿಸಿ ಆಶೀರ್ವಾದವನ್ನು ಬೇಡ್ತಾ, ಕಳೆದ 26 ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸ್ತಾ, ಕಳೆದ 26 ವರ್ಷಗಳಿಂದಲೂ ಪೂಜ್ಯರು ನಡೆಸುವಂತಹ ಈ ಸಂಸ್ಕಾರ ನೀಡುವ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷವೂ ಭಾಗಿಯಾಗಿದ್ದೇನೆ ಅಂತ ಹೇಳುವಂತಹ ಹೆಮ್ಮೆ ನನಗಿದೆ. ಮತ್ತು ಇದರ ಪರಿಣಾಮವನ್ನು ಸಮಾಜದಲ್ಲಿ ನಾನು ನೋಡ್ತಾ ಇದ್ದೇನೆ. ಯುವ ಜನತೆಗೆ ಇವತ್ತು ಭಜನೆಯ ಬಗ್ಗೆ ಬಂದಿರುವಂತಹ ಒಂದು ಜಾಗೃತಿ, ಪ್ರತಿ ದೇವಸ್ಥಾನ, ಭಜನಾ ಮಂದಿರಗಳು, ಶಾರದೋತ್ಸವ, ಗಣೇಶೋತ್ಸವದಲ್ಲಿ ನಮ್ಮ ಯುವಜನತೆ ಭಾಗಿಯಾಗುವಂಥದ್ದನ್ನು ನೋಡುವಾಗ ಈ ಸನಾತನ ಸಂಸ್ಕೃತಿಯ ಪರಂಪರೆಯ ಈ ಸಂಸ್ಕಾರದ ಮೌಲ್ಯ, ನಮ್ಮ ಹಿರಿಯರು ಈ ಭಕ್ತಿ ಸಾಧನದ ಮೂಲಕ
ನಮ್ಮಲ್ಲಿ ಯಾವ ರೀತಿಯಲ್ಲಿ ಜೀವನ ಮೌಲ್ಯಗಳನ್ನು, ಬದುಕಿಗೆ ಅರ್ಥ ಕೊಡುವಂಥದ್ದನ್ನು ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳುವಂತಹ ಕಾರಣಕ್ಕೆ ಭಾಷಣಕ್ಕಿಂತ ಭಕ್ತಿಯ ಈ ಭಜನೆಯಲ್ಲಿ ಹೇಳ್ತಾರೆ ನೋಡಿ, ಎಲ್ಲ ಸಾಧನಗಳಿದ್ದು ತುಳಸಿ ಇಲ್ಲದ ಮೇಲೆ. ಯಾವುದೇ ರೀತಿಯ ಸಾಧನಗಳಿದ್ದರೂ ಕೂಡ ಭಜನೆಯಲ್ಲಿ ಭಕ್ತಿ ಇಲ್ಲ ಅಂಥೇಳಿ ಆದರೆ ಆ ಭಜನೆಗೆ ಅರ್ಥ ಬರುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಭಾಷಣಕ್ಕೆ ಬದಲಾಗಿ ಒಂದು ಭಜನೆಯ ಸಾರವನ್ನು ಹೇಳುವಂತಹ ಭಕ್ತ ಕುಂಬಾರದ ಪಿ ಬಿ ಶ್ರೀನಿವಾಸರು ಹೇಳಿರುವಂತಹ ಹರಿನಾಮವೇ ಚಂದ ಅಂತ ಹೇಳುವಂತಹ ಹಾಡನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಅದ ನಂಬಿಕೋ ಕಂದ, ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಅದ ನಂಬಿಕೋ ಕಂದ, ಹರಿನಾಮವೇ. ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನುಮವ ತಳೆದು, ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನುಮವ ತಳೆದು, ಮುಂದಿನ ಬದುಕು ಬಂಧುರವೆನಿಸೋ, ಮುಂದಿನ ಬದುಕು ಬಂಧುರವೆನಿಸೋ, ಗುರಿ ಸಾಧಿಸೋ ಕಂದ, ಹರಿನಾಮವೇ ಕಂದ ಅದ ನಂಬಿಕೋ ಕಂದ, ಅದ ನಂಬಿಕೋ ಕಂದ, ಹರಿನಾಮವೇ. ಮಣ್ಣಿನ ಹಾಗೆ ಮಾಗಿಸೆ ಮನವ ಚಿನ್ಮಯನೆಂಬೋ ನಾಮದ ಜಲವ, ಮಣ್ಣಿನ ಹಾಗೆ ಮಾಗಿಸೆ ಮನವ ಚಿನ್ಮಯನೆಂಬೋ ನಾಮದ ಜಲವ, ಸೇರಿಸಿ ಬೆರೆಸಿ ಮುಕುತಿಯ ಗಳಿಸಿ, ಸೇರಿಸಿ ಬೆರೆಸಿ ಮುಕುತಿಯ ಗಳಿಸಿ, ಸುಖಿಯಾಗೋ ನೀ ಕಂದ, ಹರಿನಾಮವೇ ಕಂದ. ಗೋವಿಂದ 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 ಎಂದೆಂದು ನೀನಂದು ಆನಂದ ಹೊಂದು, ಗೋವಿಂದ 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 ಎಂದೆಂದು ನೀನಂದು ಆನಂದ ಹೊಂದು, ತಂದೆಯಂತೆ ಬಂದು ತಲೆಗಾವನಯ್ಯ ಬಂಧು, ತಂದೆಯಂತೆ ಬಂದು ತಲೆಗಾವನಯ್ಯ ಬಂಧು, ಸ್ವಂತನೆಂದು ಗುಣವಂತನೆಂದು ಭಗವಂತನೆಂದರುವ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ, ಸಂತನೆಂದು ಗುಣವಂತನೆಂದು ಭಗವಂತನೆಂದರುವ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ, ಪರಾತ್ಪರ ವರ ವಿಠಲ, ಪರಾತ್ಪರ ಹರಿ ವಿಠಲ, ವಿಠಲ ರಂಗ, ವಿಠಲ ವಿಠಲ
ಭಜನಾ ಪರಿಷತ್ತಿನ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪರಮ ಪೂಜ್ಯ ಕಾವಂದ್ರಿಗೆ ಹಾಗೂ ಮಾತೃಶ್ರೀಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳುವಂಥ ಅಪೇಕ್ಷೆಯನ್ನು ಹೊತ್ತಿದ್ದಾರೆ. ಈಶ ಪೂಜೆ ಜನ ಕಲ್ಯಾಣಗಳೆರಡನ್ನು ಹೇಗೆ ಅದ್ಭುತವಾಗಿ ಮಾಡಬಹುದೆಂದು ತೋರಿಸಿಕೊಟ್ಟವರು. ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಎಂಬಂಥ ಸಂದೇಶದ ಅನುಷ್ಠಾನವನ್ನು ಕೈಗೆತ್ತಿಕೊಂಡವರು. ಪೇಜಾರೋ ಶ್ರೀಗಳ ಮಾತಿನಲ್ಲಿ ಈ ನಾಡು ನೋಡಿದ ಆದರ್ಶ ಧರ್ಮದರ್ಶಿ ಎನಿಸಿಕೊಂಡವರು. ಚತುರ್ವಿಧ ದಾನ ಪರಂಪರೆಯನ್ನು ಅಸೀಮದೆಡೆಗೆ ವಿಸ್ತರಿಸಿರುವವರು. ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ನಂಬಿಕೆಯ ತತ್ವವನ್ನು ಎಡಬಲಕ್ಕೆ ವಾಲದಂತೆ ನಡೆಸಿಕೊಂಡು ಬಂದವರು. ಸರ್ವಧರ್ಮ ಸಮನ್ವಯಕಾರರು, ಜ್ಞಾನಸಾಗರ, ಅನುಭವಗಳ ಕಣಜ, ಸದ್ಗುಣ ನವನೀತ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಚನ ನೀಡಿ ಹರಸಬೇಕೆಂದು ಭಕ್ತಿಯಿಂದ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಈ ಕಮ್ಮಟವನ್ನು ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ತ್ರಿವಿಧದಾಸೈ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಅವಿರತವೂ ಇದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಸಂಸದರಾದ ಕ್ಯಾಪ್ಟನ್ ಚೌಟವರೇ, ಹರೀಶ್ ಪುಂಜ ಅವರೇ, ಪ್ರಥಮ್ ಸಿಂಹ ನಾಯ್ಕ ಅವರೇ, ಮತ್ತೆಲ್ಲ ಇಲ್ಲಿ ಆಗಮಿಸಿರುವಂಥ ಗಣ್ಯರೇ ಮತ್ತು ಎಲ್ಲ ಭಜಕರೇ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಇವತ್ತು ಹೊಸ ಭಜಕರು ಸೇರಿಕೊಂಡಿದ್ದಾರೆ. ಅಂದರೆ ಹಿಂದೆ ಯಾರ್ಯಾರು ಭಜನಾ ಕೌಂಟದಲ್ಲಿ ಬಂದು ಅಭ್ಯಾಸ ಮಾಡಿದವರೆಲ್ಲ ಇವತ್ತು ಬಂದಿದ್ದಾರೆ. ಅದರಲ್ಲಿ ಹೊಸಬರು ಇದ್ದಾರೆ, ಮಕ್ಕಳು ಇದ್ದಾರೆ, ಯುವಕರು ಇದ್ದಾರೆ. ಇವತ್ತು ಭಾನುವಾರ ಆದುದರಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದಿಂದ ಶುಭವನ್ನು ಹಾರೈಸಿ, ಈಗ ನಿಮ್ಮ ಪ್ರತಿನಿಧಿಯಾದಂಥ ಶೆಟ್ಟಿ ಹೇಳಿದ ಹಾಗೆ ಈ ಮುಗೀತಲ್ಲ ಅನ್ನುವಂಥ ಒಂದು ಭಾವನೆ ಇದೆ ನಮಗೆ. ಯಾವಾಗಲೂ ಇದ್ದಿದ್ದೇ ಒಂದು ಕಾರ್ಯಕ್ರಮ ಯಾವುದು ಶುಭಾರಂಭ ಕೊಡುತ್ತೆ ಅದು ಶುಭಾಂತ್ಯ ಆಗಲೇಬೇಕು. ಹಾಗಾಗಿ ಶುಭಾಂತ್ಯ ಆಗಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಭಾಗವಹಿಸಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಕೊನೆಗೆ ನಮಗೆ ಕಂಡು ಬಂದದ್ದು ಏನು ಅಂತಂದರೆ, ಯಾವತ್ತೂ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ತೀರ್ಥಕ್ಷೇತ್ರ ಧರ್ಮಸ್ಥಳವನ್ನು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ಯಾಕೆಂದರೆ ನದಿ ಇದೆ, ನೇತ್ರಾವತಿ, ಅಲ್ಲಿ ದೇಹವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಬಂದು ಸ್ವಾಮಿಯ ಸೇವೆಯನ್ನು ಮಾಡಿ ಅಂತರಂಗವನ್ನು ಶುದ್ಧಿಗೊಳಿಸಬೇಕು ಅಂತ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಇದು ಒಳ್ಳೆಯ ಉದಾಹರಣೆ. ನಮ್ಮ ಅನೇಕ ಜನರು ಬಂದಾಗ ನೇತ್ರಾವತಿ ಹೋಗಿ ಸ್ನಾನ ಮಾಡ್ತಾರೆ. ಮಾಡಿ ಅವರು ಬರುವಾಗ ಅವರ ಉದ್ದೇಶ ಒಂದೇ, ದೇಹದ ಮಲಿನತೆ ಹೋಗಬೇಕು ಅಂತ. ಕೆಲವು ಸಾರಿ ಅವರ ಮನೆಯಿಂದ ದೊಡ್ಡ ಗಂಟು ಹಿಡ್ಕೊಂಡು ಬರ್ತಾರೆ, ಯಾಕಂದರೆ ಅವರ ಊರಲ್ಲಿ ನೀರಿಲ್ಲ. ಹಾಗಾಗಿ ನೀರಿದ್ದರೆ ನೇತ್ರಾವತಿಯಲ್ಲಿ ಬಟ್ಟೆ ಎಲ್ಲ ಒಗೆದು ಇಲ್ಲೇ ಒಣಗಿಸಿಕೊಂಡು ಹೋಗ್ತಾರೆ. ಮತ್ತು ಕ್ಷೇತ್ರಕ್ಕೆ ಬರುವಾಗ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬರುವಾಗ ನಾಮಸ್ಮರಣೆ ಮಾಡ್ತಾ ಬರ್ತಾರೆ. ದರ್ಶನ ಮಾಡಿ ಅಂತರಂಗ ಶುದ್ಧಿಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂತರಂಗ ಬಹಿರಂಗ ಶುದ್ಧಿ ಎರಡೂ ಕೂಡ ಆಗಬೇಕಾಗಿದ್ದರೆ ಕ್ಷೇತ್ರಗಳಿಗೆ ಹೋಗಬೇಕು. ಇವತ್ತು ಒಬ್ಬ ವ್ಯಕ್ತಿ ಸಮುದ್ರದ ಬದಿಯಲ್ಲಿ ನಿಂತುಕೊಂಡು ಸ್ನಾನ ಮಾಡಬೇಕಾದ್ರೆ ಅಲೆಯೆಲ್ಲ ನಿಲ್ಲಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾನಂತೆ. ಅವನು ಹೇಳ್ತಾನೆ, ಸಮುದ್ರದ ಅಲೆಗಳೆಲ್ಲ ನಿಂತ ಮೇಲೆ ನನ್ನ ಸ್ನಾನ ಮಾಡ್ತೇನೆ ಅಂತ. ಒಬ್ಬ ಬಂದ, ಯಾಕಪ್ಪ ಇಲ್ಲಿ ನಿಂತಿದ್ದಿಂದ? ಇಲ್ಲ, ಆ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡ್ತೇನೆ. ಹಾಗೆ ಅಲೆಗಳು ನಿಲ್ಲೋದೇ ಇಲ್ಲ, ಅವನು ಸ್ನಾನ ಮಾಡಲೇ ಇಲ್ಲ ಸಮುದ್ರದಲ್ಲಿ. ಹೀಗಾಗದೆ. ಯಾಕಂದರೆ ನಮ್ಮ ಕರ್ಮಗಳೆಲ್ಲ ಕ್ಷಯಿಸಬೇಕಾದ್ರೆ ಒಂದ ಮೇಲೆ ಒಂದು ಬರುತ್ತೆ ಕಷ್ಟಗಳು ಅಥವಾ ಸಮಸ್ಯೆಗಳು, ಸಂಸಾರದ ಸಮಸ್ಯೆ, ವ್ಯವಹಾರದ ಸಮಸ್ಯೆ, ಇನ್ನೊಂದು ಆರೋಗ್ಯ ಸಮಸ್ಯೆ, ಈಗ ಒಂದೊಂದು ಬರ್ತಾ ಇರ್ತದೆ. ಹಾಗಾಗಿ
ಯಾವುದೋ ಇದು ಆದ ಮೇಲೆ ನಾನು ಮಾಡ್ತೇನೆ ಅಂತಂದರೆ ಅಂತಹ ಗಳಿಗೆ ಬರೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ತಾಪತ್ರಯಗಳನ್ನು ಮುಗಿಸಿಕೊಂಡೇ ನಾನು ಮತ್ತೆ ನೋಡಿಕೊಳ್ಳೋದು ಆಗೋದು. ಹಾಗಾಗಿ ನೀವೀಗ ಯುವಕರು ಇಲ್ಲಿ ಬಂದಿದ್ದೀರಿ, ಎಲ್ಲ 50 ವರ್ಷ ಒಳಗಿನ ಯುವಕರು ಇಲ್ಲಿ ಬಂದಿದ್ದೀರಿ, ಭಜಕರಾಗಿ ಬಂದಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ನಿಮ್ಮ ಉದ್ದೇಶ ಏನು ಅಂತಂದರೆ ಭಜನೆಯನ್ನು ಮಾಡಿ ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ತೇವೆ ಅಂಥೇಳಿ. ಮತ್ತು ಈ ಎಲ್ಲ ಕಷ್ಟಗಳು ಆದ ಮೇಲೆ ಈಗ ನಾವು ಹೇಳ್ತೇವೆ ಮೊದಲು ಮಕ್ಕಳು ಬೆಳೀಲಿ, ಮಕ್ಕಳಾದ ಮೊಮ್ಮಕ್ಕಳು ಬೆಳೀತಾರೆ. ನಮ್ಮ ದೇಶದಲ್ಲಂತೂ ಜವಾಬ್ದಾರಿ ಮುಗಿಯೋದೆಲ್ಲ ಒಂದಾದ್ರ ಮೇಲೆ ಒಂದು ಬರುತ್ತೆ. ಹಾಗಾಗಿ ನಾವು ಸೇವಿಸೋ ಆಹಾರಗಳು ಕೂಡ ಶುದ್ಧಿಯಾಗಿರಬೇಕು. ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಶುದ್ಧ ಆಹಾರವನ್ನು ಸ್ವೀಕರಿಸಿ ಅಂತೇಳಿ. ಚಿನ್ನದ ಅಂಗಡಿಯವನೊಬ್ಬ ಹೇಳ್ತಾನಂತೆ, ದೇವರ ನಾಮನ ಹೇಳ್ತಿದ್ದವನು, ಕೇಶವ ಕೇಶವ ಅಂತಾನೆ, ಗೋಪಾಲ ಗೋಪಾಲ ಅಂತ ಹೇಳ್ತಾನೆ. ಇವನಿಗೆ ಸುಲಭದಲ್ಲಿ ಮೋಸ ಮಾಡಿಬಿಡ್ಬೋದು ಅಂತೇಳಿ ದೇವರ ನಾಮವನ್ನು ವ್ಯಾಪಾರಕ್ಕೆ ಬಳಸ್ತಿದ್ದ. ಹಾಗೆ ಅದು ಮಾಡಬಾರ್ದು. ಯಾವತ್ತೂ ಕೂಡ ಈ ನಮ್ಮ ನಾಮಸ್ಮರಣೆ ಮಾಡುವಂಥದ್ದು ನಮ್ಮ ಆತ್ಮೋನ್ನತಿಗಾಗಿ ಇರಬೇಕಲ್ಲ, ಬೇರೆ ಯಾವುದಕ್ಕೆ ಇರ್ಬೋದು. ಒಬ್ಬ ಒಂದು ದೋಣಿಯಲ್ಲಿ ಕೂತು ದೋಣಿಯ ಜಲವನ್ನು ಆಡಿಸ್ತಾ ಇದ್ದಂತೆ ರಾತ್ರಿ ಬೆಳಗ್ಗಿನವರೆಗೆ. ಬೆಳಗಾಗಿ ನೋಡ್ತಾನೆ, ಇನ್ನೂ ಕೂಡ ಅವರು ನಿಂತಲ್ಲೇ ಇದ್ದಾನೆ, ದೋಣಿ ಒಂದು ಚೂರು ಕೂಡ ಅಲ್ಲಾಡಲಿಲ್ಲ. ಇವನು ಹೇಳ್ತಾನೆ, ರಾತ್ರಿ ನಾನು ಇದು ಮಾಡಿದಲ್ಲ, ಸ್ವಲ್ಪ ಕುಡಿದಿದ್ದವ, ಅದಕ್ಕೆ ಮತ್ತೆ ಗೊತ್ತಾಯ್ತಂತ ಅವನಿಗೆ ಹಗ್ಗ ಬಿಚ್ಚಲಿಲ್ಲ. ಅವನು ದೋಣಿಯ ಹಗ್ಗ ಬಿಚ್ಚದೆ ಎಷ್ಟು ಅವನು ಜಲ್ಲನ್ನು ನೀರು ಹಾಕಿದ ಕೂಡ ಅದು ಮುಂದೆ ಹೋಗೋದಿಲ್ಲ, ನಿಂತಲ್ಲೇ ನಿಲ್ತದೆ. ಹಾಗಾಗಿ ಅದು ಮುಂದೆ ಹೋಗಲೇ ಇಲ್ಲ, ಇವನು ಇದ್ದಲ್ಲೇ ಇದ್ದ. ಮತ್ತು ಈಗ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ, ನಾನೇಕೆ ಚಿಂತಿಸಲಿ, ನಾನು ಚಿಂತಿಸುತ್ತದೆ ಆಗುವುದಾದರೆ ಏನು, ನನ್ನ ಬಗ್ಗೆ ದೇವರೇ ಹರಿಯೇ ಚಿಂತನೆ ಮಾಡ್ತಾನೆ ಅಂತ. ನನಗೆ ಯಾವುದು ಚಿಂತೆ ಇಲ್ಲ ಅಂತ ಕಬೀರ ಕವನದಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ನಾನು ಚಿಂತೆ ಮಾಡಿ ನಾನು ಏನು ಮಾಡುವಂಥದ್ದು, ನಿನಗೆ ಶರಣಾಗಿದ್ದೇನೆ, ಜವಾಬ್ದಾರಿ ನೀನು ನನ್ನ ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತ ನಾನು ನಂಬಿಕೊಂಡಿದ್ದೇನೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡ್ರೆ ಆವಾಗ ನಿಜವಾಗಿ ಭಗವಂತ ಆ ಜವಾಬ್ದಾರಿ ಹೊರ್ತಾನೆ ಅಂತೇಳಿ. ನೀವೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಸಂಘಟನೆ ಮಾಡಿದ್ದೀರಿ, ಹಾಡುಗಳನ್ನು ಕಲ್ತಿದ್ದೀರಿ. ನಾನು ಬಂದು ದಿವಸ ನೋಡುತ್ತಿದ್ದೆ. ಈ ವರ್ಷ ಮಾಂಡಲ ಸ್ವಾಮಿಗಳಿಗೆ ಕೇಳ್ತಿದ್ದೆ, ಈ ವರ್ಷ ಹೇಗಿದ್ದಾರೆ ಸ್ವಾಮಿ ಅಂತ. ಅವ್ರು ಹೇಳಿ, ಈ ವರ್ಷ ಒಳ್ಳೆ ಬ್ಯಾಚಿಂದ ಅವರು ಹೇಳ್ತಿದ್ದರು, ಎಲ್ಲ ಒಳ್ಳೆ ಬ್ಯಾಚ್ ಅಂತ. ಪ್ರತಿ ವರ್ಷವೂ ಕೂಡ ಅದೇ ಸಮಸ್ಯೆ. ಈಗ ಮಹಿಳೆಯರು ಹೆಚ್ಚು ಚುರುಕಿದ್ದಾರೋ, ಪುರುಷರು ಹೆಚ್ಚು ಚುರುಕಿದ್ದಾರೋ ಅಂತ ನೋಡೋದೇ ಒಂದು ದೊಡ್ಡ ಕೌತುಕ. ನಾವು ಯಾವಾಗಲೂ ಎಣಿಸೋದು ಪುರುಷರು ಸ್ವಲ್ಪ ಹಿಂದೆ ಇದ್ದಾರೆ ಅಂತ. ಮತ್ತೆ ನೋಡೋದು ಇನ್ನೊಂದು ಹಾಡಿನಲ್ಲಿ ಪುರುಷರು ಮುಂದೆ ಇದ್ದಾರೆ, ಹೆಣ್ಮಕ್ಳು ಹಿಂದೆ ಇದ್ದಾರೆ. ಹೆಣ್ಮಕ್ಳು ಭಾಳ ಒಳ್ಳೆ ಹಾಡ್ತಾರೆ ಅಂತ ಹೇಳಿದರೆ, ಇನ್ನೊಂದು ಹಾಡಿನಲ್ಲಿ ಇವರು ಪುರುಷರಿಗಿಂತ ಅವರು ಹೆಚ್ಚು. ಹಾಗೆ ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ದೀರಿ. ಇನ್ನು ಅಭ್ಯಾಸ ಮಾಡಿದ್ದು ಯಾಕೆ ಅಂತಂದರೆ ನೀವು ನಿಮ್ಮ ಊರಿನಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ, ನೀವು ಎದುರು ನಿಲ್ಲಬೇಕು ಅಂತ. ಈಗ ಪರಿಷತ್ತಿನವ್ರದ್ದು ಒಂದು ಉದ್ದೇಶ ಏನು, ಭಜನಾ ಪರಿಷತ್ತು ಅಂತಂದರೆ ಊರಲ್ಲಿ ಗಣ್ಯರಿರಬೇಕು. ಗಣ್ಯರು ಅಂದರೆ ಯಾರು? ಭಜನೆ ಮಾಡೋರೇ ಗಣ್ಯರಾಗಬೇಕು. ಯಾವ ಕಾರ್ಯಕ್ರಮವೇ ನಡೀಲಿ, ನಾವು ಯಾರನ್ನು ಕರಿಬೇಕು ಅಂತ. ಯಾರನ್ನ ಯಾಕೆ ಕರಿಬೇಕು? ಹೊರಗಿನಿಂದ ಕರಿಬೇಕಾದ ಅಗತ್ಯ ಇಲ್ಲ. ಈಗ ಪೂಜ್ಯ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಉದ್ಘಾಟನಾ ಭಾಷಣದಲ್ಲಿ ಬಸವಣ್ಣಜ್ಜನವರು ತುಂಬ ಚೆನ್ನಾಗಿ ಮಾತಾಡಿದರು. ಅದೇ ರೀತಿಯಲ್ಲಿ ನೀವು ಕೂಡ ವಿಷಯಗಳನ್ನೆಲ್ಲ ಬರ್ಕೊಂಡು ನಿಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಸಣ್ಣ ಸಂದೇಶವನ್ನು ಕೊಡಿ. ಭಾಷಣ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡಿ ಸಂದೇಶ ಕೊಡಿ. ನಿಮ್ಮ ಆದರ್ಶ ನೀವು ಎಲ್ಲಿಯೂ ಕೂಡ ತಪ್ಪಿ ಬಿಡಬಾರ್ದು. ನಿಮ್ಮ ಎಲ್ಲಿ ಕೂಡ ಕುಡುಕತನ ಅಥವಾ ಬೇರೆ ಅಭ್ಯಾಸಗಳಿರಬಾರ್ದು. ಹಾಗಾಗಿ ಯಾರಾದರೂ ನಿಮ್ಮ ಭಜನೆ ತರಬೇತಿಗೆ ಬಂದವರು, ಭಜನೆಗೆ ಬಂದವರು ಇವ್ರ ಹಾಗೆ ಆಗಬೇಕು ಅಂತ ಯೋಚನೆ ಮಾಡಬೇಕು, ಇವ್ರ ಹಾಗೆ ಇರಬಾರ್ದು ಅಂತ ಇರಬಾರ್ದು. ಅದರ ಮೇಲೆ ನಿಮ್ಮನ್ನು ನೋಡಿ ಅವರು ಕಲಿಬೇಕು, ನಿಮ್ಮನ್ನು ನೋಡಿ ಅವರು ಜೀವನ ಮಾಡಬೇಕು, ನಿಮ್ಮ ಆದರ್ಶವನ್ನು ಇಟ್ಕೊಳ್ಬೇಕು. ಹಾಗೆ ಆದರ್ಶ ಪುರುಷರಾಗಬೇಕಾದ್ರೆ, ಆದರ್ಶ ಮಹಿಳೆ ಆಗಬೇಕಾದ್ರೆ ಭಜನಾ ಕಮ್ಮಟದ 7 ದಿವಸ ನಿಮಗೆ ಸ್ಪರ್ಶ ಕೊಟ್ಟಿದ್ದೇವೆ, ಇದನ್ನು ಮಾಡಬೇಕು. ಇದು ನಮ್ಮ ಇದಕ್ಕೆ ಯಾವುದು ಶಬರಿಮಲೆಗೆ ಹೋಗುವವರು ವ್ರತ ಮಾಡಿ ಹೋಗ್ತಾರೆ. ಶಬರಿಮಲೆಗೆ ಹೋಗುವ 48 ದಿವಸ ನಾನು ಮದ್ಯಪಾನ ಮುಟ್ಟುವುದಿಲ್ಲ ಅಂತ. ಕೆಲವರು ಹೇಳ್ತಾರೆ, ಬರುವಾಗ ಅವರು 48 ದಿವಸದನ್ನು 1.5 ದಿವಸದಲ್ಲಿ ಕುಡಿದೇ ಮನೆಗೆ ಬರುವುದು ಅಂತೇಳಿ. ಆಗಬಾರ್ದು, ಇದು ಬಹಳ ತಪ್ಪು. 48 ದಿವಸ ವ್ರತ ಯಾಕೆ ತಗೊಂಡದಂದರೆ ಅಭ್ಯಾಸ ಆಗಲಿಕ್ಕೆ. ಮದ್ಯಪಾನ ಇಲ್ಲದೆ ನಾನು ಜೀವಿಸಬಲ್ಲೆ, ಮದ್ಯದ ಸಂಪರ್ಕ ಇಲ್ಲದನ್ನು ಜೀವಿಸಬಲ್ಲೆ ಅಂತ ಒಂದು ಆತ್ಮವಿಶ್ವಾಸ ಮೂಡಿಸೋದಕ್ಕಾಗಿ ನೀವು ವ್ರತ ಮಾಡಿದ್ದೀರಿ. ವ್ರತ ಅಂದರೆ ಅಷ್ಟೇ. ಆಮೇಲೆ ಬೇಕಾದರೆ ಮತ್ತೆ ಆಮೇಲೆ 1.5 ದಿವಸದಲ್ಲಿ ಎಲ್ಲ ಕುಡಿದು ಬಿಡ್ಬೋದು. ಇಡೀ ವ್ರತ ಮಾಡಿದ ವ್ರತವೇ ಹಾಳಾಯಿತು. ಆ ಥರ ಆಗಬಾರ್ದು. ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಇದನ್ನು ಅರಿತುಕೊಳ್ಬೇಕು.
ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆ ಅವರು ಕೂಡ ಅದನ್ನು ಹೇಳ್ತಾರೆ. ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿ ದುಶ್ಚಟಗಳನ್ನು ದೂರ ಮಾಡ್ತೇವೆ ಮತ್ತು ಎಲ್ಲಿ ಕೂಡ ನಾವು ದುಶ್ಚಟ ದಾಸರಾಗುವುದಿಲ್ಲ ಅಂತ ಹೇಳಿ ನಿಮ್ಮ ಊರಲ್ಲಿ ನೀವೇ ಆದರ್ಶ ಪುರುಷರು, ನೀವೇ ಆದರ್ಶ ಮಹಿಳೆಯರಾಗಬೇಕು. ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವೇ ಯೋಜಿಸಬೇಕು. ಮತ್ತು ಎಲ್ಲ ಕಡೆ ಭಜನಾ ಕಮ್ಮಟದ ಒಬ್ಬ ವ್ಯಕ್ತಿ ಇದ್ದರೆ ಅವನ ಊರಲ್ಲಿ ಯಾವುದು ಹಿಂಸೆ ನಡೆಯುವುದಿಲ್ಲ, ಯಾವುದೇ ಅನಾಚಾರ ನಡೆಯುವುದಿಲ್ಲ ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರಬೇಕು. ಹಾಗೆ ಬಂದರೆ ಮಾತ್ರ ನಮ್ಮ ಭಜನಾ ಕಮ್ಮಟದ ಯಶಸ್ಸಾಗುತ್ತೆ ಅಂತ ಹೇಳಿ ಭಜನಾ ಕಮ್ಮಟದ ಅನೇಕ ಮಂದಿ ದುಡಿದಿದ್ದಾರೆ. ಹಾಡುಗಾರರಲ್ಲದೆ ಸುಬ್ರಹ್ಮಣ್ಯ, ವೀರು ಮುಂತಾದೆಲ್ಲ ಯೋಜನೆಯಲ್ಲಿ ಕಾರ್ಯಕ್ರಮದಲ್ಲಿ ರೂಪಿಸಿಕೊಂಡಿದ್ದಾರೆ. ಅವರೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಬ್ಬರೊಬ್ಬರ ಹೆಸರು ಹೇಳಿದರು, ಎಲ್ಲರ ಹೆಸರು ಹೇಳಬೇಕಾಗದೆ ಯಾರನ್ನು ಬಿಡೋದಿಲ್ಲ ನಾನು. ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಇಲ್ಲಿ ಕೆಲಸ ಮಾಡಿದ್ದೀರಿ, ತ್ಯಾಗ ಮಾಡಿದ್ದೀರಿ, ನಿಮ್ಮ ಸಮಯದಾನ ಮಾಡಿದ್ದೀರಿ, ನಿಮ್ಮ ಕರ್ಮದಾನ ಮಾಡಿದ್ದೀರಿ, ನಿಮ್ಮ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅವರಿಗೆಲ್ಲ ಹಾರೈಸಿ ಒಳ್ಳೆಯ ಕವರೇಜ್ ನಮ್ಮ ಟಿ ವಿಯವರು ಕೊಟ್ಟಿದ್ದಾರೆ. ಎಲ್ಲ ಮನೆಯಲ್ಲಿ ಕೂತು ನೋಡುವಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತು ನೋಡಿದವರಿಗೆಲ್ಲ ಇಲ್ಲಿಂದ ನಾನು ಆಶೀರ್ವಾದ ಮಾಡ್ತೇನೆ ಮತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇನ್ನು ಮುಂದೆ ನಿಮ್ಮ ಊರಿನಲ್ಲಿ ಎಲ್ಲಿ ಕಾರ್ಯಕ್ರಮ ಆಗೋದಾದರೂ ಕೂಡ ಆ ಕಾರ್ಯಕ್ರಮದಲ್ಲಿ ನೀವು ಮುಂದೆ ನಿಂತು ಭಾಗವಹಿಸಿ ಹಾಡುಗಳನ್ನು ಸುಂದರವಾಗಿ ಹಾಡಿ ನಮ್ಮ ಪ್ರತಾಪ ನಾಯಕರು ಭಾಳ ಒಳ್ಳೆ ಒಳ್ಳೆ ಹಾಡನ್ನು ಹಾಡಿದ್ದಾರೆ. ಭಾಳ ಒಳ್ಳೆ ಸುಂದರವಾದ ಹಾಡನ್ನು ಹಾಡಿದ್ದಾರೆ. ಈಗ ನೋಡಿದರೆ ಅವರನ್ನೇ ಕರಿಬೋದು ಅಂತ ಕಾಣಿಸ್ತದೆ ಪ್ರೇರಕ ಶಕ್ತಿಯಾಗಿ. ಮುಂದಿನ ಸಲ ಅವರನ್ನು ಕರೆಯೋಣ, ನೀವು ಒಪ್ಪಿದರೆ ಅವ್ರನ್ನ ಕರೆಯೋಣ. ಯಾಕೆಂದರೆ ಅಂತಹ ಹಾಡುಗಾರರು ಸಿಕ್ಕುವುದು ಕಷ್ಟ. ಒಳ್ಳೆಯ ಭಕ್ತಿಯಿಂದ ಹಾಡಿದ್ದಾರೆ ಮತ್ತು ಶ್ರದ್ಧೆಯಿಂದ ಹಾಡಿದ್ದಾರೆ ಮತ್ತು ನಿರ್ಭೀತಿಯಿಂದ ಹಾಡಿದ್ದಾರೆ. ಇದು ನಿಮ್ಮ ಹಾಡಿನಲ್ಲಿ ಇದೆಯಲ್ಲ, ಹಾಡುವಾಗ ನಾಚಿಕೆ ಇರಬಾರ್ದು ಅಂತ. ಯಾವುದು ಭಜನೆ ಮಾಡುವಾಗ ನಾಚಿಕೆ ಸೋಮಾರಿತನ ಯಾವುದು ಇರಬಾರ್ದು ಅನ್ನೋ ಮಾತಿದೆ. ಹಾಗೆ ಎಲ್ಲ ಮೈ ಮರೆತು ನಾವು ಅವರು ಹಾಡಿದ್ದಾರೆ. ಅದೇ ರೀತಿ ನೀವೆಲ್ಲ ಮೈ ಮರೆತು ಹಾಡಿ ನಿಮ್ಮ ಊರಲ್ಲಿ ಶಾಂತಿ, ಸೌಹಾರ್ದ, ನೆಮ್ಮದಿ ಇರುವಂತೆ ಮಾಡಿ, ಜಾತಿ ಮತ ಪಂಥಗಳ ಭೇದ ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನೀವು ಸತ್ಯ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪರಿಷತ್ತಿನ ಸದಸ್ಯರಿಗೂ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದಿಸಿ, ಅವರ ಕಾರ್ಯದಿಂದಾಗಿ ನಮಗೆ ಕೀರ್ತಿ ಬಂದಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಆನಂದಿಸ್ತೇನೆ. ನಲಿದರೆ ಒಲಿವೆನಾ ನಿಮಗೆಂಬ ದೇವರ ನುಡಿಯಂತೆ ನೃತ್ಯ ಭಜನೆಯ ಮೂಲಕ ದೇವರ ಒಲುಮೆಯನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ನಮ್ಮ ಮಹಿಳಾ ಶಿಬಿರಾರ್ಥಿಗಳು ಮಾಡ್ತಾರೆ. ನಿರ್ದೇಶನ ವಿದೂಷಿ ಶ್ರೀಮತಿ ಚೈತ್ರರವರ ಮಾರ್ಗದರ್ಶನ. हरि ओम हरि ओम राधे 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 गोविंद राधे 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 गोविंद वृंदावन चंद वृंदावन चंद अनाथनाथ दीन बंधु राधे गोविंद अनाथनाथ दीन बंधु राधे गोविंद राधे 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 गोविंद राधे 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 गोविंद वृंदावन चंद वृंदावन चंद अनाथनाथ दीन बंधु राधे गोविंद अनाथनाथ दीन बंधु राधे गोविंद नंद कुमार नवनीत चोर राधे गोविंद
ಒಲಿದು ಬಾ ಶಂಕರ ನೀನಲಿದು ಬಾ ಶಂಕರ ಎಂಬ ದಾಸವಾಣಿಯಂತೆ ಕುಣಿತ ಭಜನೆಯ ಮೂಲಕ ಸಂಘಟನೆ ಸಮನ್ವತೆಯ ಹೊಸ ಹೊಳಪನ್ನು ಈ ಭಜನಾ ಕಮ್ಮಟದ ಶಿಬಿರಾರ್ಥಿಗಳಿಗೆ ಪೂಜ್ಯರ ಕನಸಿನಂತೆ ಸಾಕ್ಷಾತ್ಕಾರವನ್ನು ಮಾಡಿದ್ದೇವೆ. ಅದರ ನಿರ್ದೇಶನವನ್ನು ಸಂದೇಶ್ ಮತ್ತು ತಂಡದವರು ಮಾಡಲಿಕ್ಕಿದ್ದಾರೆ. ಈಗ ಕುಣಿತ ಭಜನೆ. ಹೊರಗಡೆ ಇರುವಂಥ ಭಜಕರಿಗೆ ಒಂದು ವಿನಂತಿ, ಈ ಹಾಡಿನ ಕೊನೆಯ ಹಂತದಲ್ಲಿ ಜೈ ಜೈ ಹನುಮ ಹಾಡು ಕೂಡ ಒಂದೇ ಧ್ವನಿಯಲ್ಲಿ ಬರ್ತದೆ. ಆ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ವೃತ್ತಗಳಲ್ಲಿ ನಿಂತು ಜೈ ಜೈ ಹನುಮದ ಜೊತೆಗೆ ಕುಣಿಬೇಕು ಅಂತೇಳಿ ವಿನಂತಿ. ಹಲೋ 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 वक्रतुण्ड महाकाय कोटिसूर्य समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा. ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ಕಣ್ಬುಡುದು ನೀರ್ದುಲೈ ಇತ್ತಿನೇರ್ಗ ಅಣ್ಣೆ ಪನ್ಪೆ ಕೇಳೆ ಮತ್ಸ್ಯ ದೇವರತ್ತೆಗ ಕಣ್ಬುಡುದು ನೀರ್ದುಲೈ ಇತ್ತಿನೇರ್ಗ ಅಣ್ಣೆ ಪನ್ಪೆ ಕೇಳೆ ಮತ್ಸ್ಯ ದೇವರತ್ತಗ ಪರ್ವತನು ಬೆರಿಟು ದೀದು ದೆತ್ತಿನೇರ್ಗ ಪರ್ವತನು ಬೆರಿಟು ದೀದು ದೆತ್ತಿನೇರ್ಗ ಸರ್ವಲೋಕದೊಡೆಗೆ ಮತ್ಸ್ಯ ದೇವರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ರಕ್ಕಸಾನ್ ಕೆದ್ದು ಭೂಮಿ ದೆತ್ತಿನೇರ್ಗ ರಕ್ಕಸಾರಿ ಭೂವರಾಹ ದೇವರತ್ತೆಗ ರಕ್ಕಸಾನ್ ಕೆದ್ದು ಭೂಮಿ ದೆತ್ತಿನೇರ್ಗ ರಕ್ಕಸಾರಿ ಭೂವರಾಹ ದೇವರತ್ತೆಗ ಕರ್ಲಮಾಲೆ ಕಂಟೆಲ್ಡು ಧರಿತಿನೇರ್ಗ ಕರ್ಲಮಾಲೆ ಕಂಟೆಲ್ಡು ಧರಿತಿನೇರ್ಗ ಮಲ್ಲದಾನಿ ಶೂರೆ ನಾರಸಿಂಗರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಚಕ್ರವರ್ತಿ ಬಲಿಟು ಭೂಮಿ ನಟ್ಟಿನೇರ್ಗ ಛತ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟಿನೇರ್ಗ ಛತ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಕ್ಷತ್ರಿಯರನ್ನು ಬಾಳ ಸರ್ತಿ ಕೆಡ್ತಿನೇರ್ಗ ಕ್ಷತ್ರಿಯರನ್ನು ಬಾಳ ಸರ್ತಿ ಕೆಡ್ತಿನೇರ್ಗ ಸತ್ಯ ಪಂಪೆ ಕೇಳೆ ಪರಶುರಾಮರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಲೇ
ले 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 गा ले 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 गा ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನೇರುಗ ಸರ್ಪಸಾಹಿ ಪಂಪಿ ರಾಮ ದೇವರತ್ತೆಗ ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನೇರುಗ ಸರ್ಪಸಾಹಿ ಪಂಪೆ ರಾಮ ದೇವರತ್ತೆಗ ಅರ್ಜುನಗ್ ಸಾರಥಿತ್ವ ಮಲ್ತಿನೇರುಗ ಅರ್ಜುನಗ್ ಸಾರಥಿತ್ವ ಮಲ್ತಿನೇರುಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಲೇ 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 ಗಾ ले 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 गा ले 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 गा ले 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 गा ಕುಂಟು ಗುರ್ತು ಬತ್ತಲೇಡು ಉಂತಿನೇರುಗ ಸತ್ಯ ಪಂಪಿ ಬುದ್ಧರೆನಿಪಿ ದೇವರತ್ತೆಗ ಕುಂಟು ಗುರ್ತು ಬತ್ತಲೇಡು ಉಂತಿನೇರುಗ ಸತ್ಯ ಪಂಪೆ ಬುದ್ಧರೆನಿಪಿ ದೇವರತ್ತೆಗ ಕುದುರೆ ದಮಿತು ಏರುದು ತಿರ್ಗಿನೇರುಗ ಕುದುರೆ ದಮಿತು ಏರುದು ತಿರ್ಗಿನೇರುಗ ಭದ್ರ ಕಲ್ಕಿ ಹಯವದನ ದೇವರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ರಂಗ ಉತ್ತುಂಗ ನರಸಿಂಗ 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 ಬೇಗ ಬಾರೋ ಕಂಗಳಿಗೆ ಸೇವಾ ಶುಭಾಂಗ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ 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 ಧೀರ ಉದಾರ ಗಂಭೀರ ಬೇಗ ಬಾರೋ ಧೀರ ಉದಾರ ಗಂಭೀರ ಬೇಗ ಬಾರೋ ಹಾರಾಲಂಕಾರ ರಘುವೀರ ಬೇಗ ಬಾರೋ ಹಾರಾಲಂಕಾರ ರಘುವೀರ ಬೇಗ ಬಾರೋ ಧೀರ ಉದಾರ ಗಂಭೀರ ಬೇಗ ಬಾರೋ ಧೀರ ಉದಾರ ಗಂಭೀರ ಬೇಗ ಬಾರೋ ಹಾರಾಲಂಕಾರ ರಘುವೀರ ಬೇಗ ಬಾರೋ ಹಾರಾಲಂಕಾರ ರಘುವೀರ ಬೇಗ ಬಾರೋ ಅಯ್ಯ ವಿಜಯ ಸಹಯ್ಯ 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 ಬೇಗ ಬಾರೋ ಉರಗಾದ್ರಿ ವಾಸ ಹಯವದನ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ ಬಾರೋ ಬೇಗ ಬಾರೋ ನೀಲ ಮೇಘ
ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ಬೇಗ ಬಾರೋ ನೀಲ 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 ಮೇಘವರ್ಣ ಬೇಗ ಬಾರೋ ವೇಲಾಪುರ ಚೆನ್ನ ವೇಲಾಪುರ ಚೆನ್ನ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगताम् अजाड्यं वाक्पटुत्वं च हनुमत्स्मरणात् भवेत् जय जय हनुमान जय गुरु जय पवन जय जय हनुमान जय गुरु जय पवन जय हनुमान जय गुरु जय पवन जय हनुमान जय गुरु जय पवन पवन पुत्र हनुमान की जय अंजनेय बल भीमा भक्तवरतुलित बलधामा हनुमंत यम रक्षितो राम विरोधिಗಳನ್ನು ಶಿಕ್ಷಿಸೋ जय जय हनुमान जय गुरु जय पवन जय हनुमान जय गुरु जय पवन जय हनुमान जय गुरु जय पवन पवन पुत्र हनुमान की बुद्धिर्बल धैर्यಗಳ ಕರುಣಿಸೋ जय हनुमान जय गुरु जय पवन निर्भयत्व आरोग्य करुणिसो जय हनुमान जय गुरु जय पवन वाक्पटुत्व हरिस्मरणे करुणिसो जय हनुमान जय गुरु जय पवन श्रीराम दर्शन भाग्य करुणिसो जय हनुमान जय गुरु जय पवन बुद्धिर्बल धैर्यಗಳ करुणिसो निर्भयत्व आरोग्य करुणिसो वाक्पटुत्व हरिस्मरणे करुणिसो श्रीराम दर्शन भाग्य जय हनुमान जय गुरु जय पवन जय हनुमान जय गुरु जय पवन पवन पुत्र हनुमान की जय आंजनेय बल भीमा भक्तवर अतुलित बलधामा हनुमंत यम रक्षितो राम विरोधिಗಳನ್ನು ಶಿಕ್ಷಿಸೋ जय हनुमान जय गुरु जय पवन जय हनुमान जय गुरु जय पवन पवन पुत्र हनुमान की जय राम स्मरण कोडु श्रीराम जय राम राम सेवेय कोडु श्रीराम जय राम रामायणದ ಕಥೆಗಳು ಬಂದು ಕೂಡು जय हनुमान जय गुरु जय पवन राम स्मरण कोडु श्रीराम जय राम सेवेय कोडु श्रीराम जय राम रामायणದ ಕಥೆಗಳು ಬಂದು ಕೂಡು जय हनुमान जय गुरु जय पवन जय हनुमान जय गुरु जय पवन दासा केशवनुत मारुति हनुमा हनुमंत गुणवंत मारुतिराय बलवंत दासा केशवनुत मारुतिराय बलवंत दासा केशवनुत मारुति हनुमा दासाग्रेसर जय बल भीमा जय हनुमान जय गुरु जय पवन जय हनुमान जय गुरु जय पवन पवन पुत्र हनुमान की जय आंजनेय बल भीमा भक्तवर अतुलित बलधामा हनुमंत यम रक्षितो राम विरोधिಗಳನ್ನು ಶಿಕ್ಷಿಸೋ जय हनुमान जय गुरु जय पवन जय हनुमान जय गुरु जय पवन आंजनेय बल भीमा भक्तवर अतुलित बलधामा हनुमंत यम रक्षितो राम विरोधिಗಳನ್ನು ಶಿಕ್ಷಿಸೋ
जय जय हनुमान जय गुरु जय जय पवमान 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 पवन पुत्र हनुमान की जय पवन पुत्र हनुमान की जय पवन पुत्र हनुमान की जय ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಮಂಜುನಾಥ 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 ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅನ್ನದಾತ ನಿತ್ಯವೂ ಭಕ್ತರಿಗಾಗಿ ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅನ್ನದಾತ ನಿತ್ಯವೂ ಭಕ್ತರಿಗಾಗಿ ಅನುದಿನ ನಿನ್ನನು ಭಜಿಸುವೆ ಶಿರವಾಗಿ ಅನುದಿನ ನಿನ್ನನು ಭಜಿಸುವೆ ಶಿರವಾಗಿ ಅನ್ನ ಬ್ರಹ್ಮನೇ ಬಾರೋ ವರವಾಗಿ ಅನ್ನ ಬ್ರಹ್ಮನೇ ಬಾರೋ ವರವಾಗಿ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಮಂಜುನಾಥ 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 ಮಾತು ಬಿಡ ಮಹಾಮಹಿಮ ಮಂಜುನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಮಾತು ಬಿಡ ಮಹಾಮಹಿಮ ಮಂಜುನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಶಿವರಾತ್ರಿ ಉತ್ಸವದಿ ಬಿಲ್ವಾರ್ಚನೆ ಶಿವರಾತ್ರಿ ಉತ್ಸವದಿ ಬಿಲ್ವಾರ್ಚನೆ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಮಂಜುನಾಥ 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 ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಮಂಜುನಾಥ 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 ಭಗವಾನ್ ಕೀ ಜೈ. ಎಲ್ಲ ಭಜಕರು ಅಲ್ಲೇ ಕುಳಿತುಕೊಳ್ಬೇಕು. ಮುಂದೆ ಭಜನಾ ಕಮ್ಮಟದ ಸಂಪನ್ಮೂಲ ವ್ಯಕ್ತಿಗಳಿಗೆ ಕ್ಷೇತ್ರದಿಂದ ಸ್ಮರಣೆಗೆ ಪ್ರಾರಂಭದಲ್ಲಿ
ಹಾಡುಗಾರರಾದಂಥ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಅವರಿಗೆ, ಕೀಬೋರ್ಡಿನಲ್ಲಿ ಸಹಕರಿಸಿದಂಥ ಶ್ರೀ ರವಿರಾಜ್ರವರಿಗೆ, ತಬಲದಲ್ಲಿ ಸಹಕರಿಸಿದಂಥ ಮಂಗಲ್ದಾಸ್ ಗುಲೋಡಿಯವರಿಗೆ, ಹಾರ್ಮೋನಿಯಂನಲ್ಲಿ ಸಹಕರಿಸಿದಂಥ ಎಂ ನಾಗೇಶ್ ಅವರಿಗೆ, ಶೋಭಾನ ಹಾಡುಗಳ ಮೂಲಕ ಸಹಕರಿಸಿದಂಥ ಶ್ರೀಮತಿ ಸೌಮ್ಯ ಸುಭಾಷ್ ಅವರಿಗೆ, ಯೋಗವನ್ನು ಹೇಳಿಕೊಟ್ಟಂತಹ ಡಾಕ್ಟರ್ ಐ ಶಶಿಕಾಂತ್ ಜೈನ್ ಅವರಿಗೆ, ಮಹಿಳೆಯರಿಗೆ ಯೋಗವನ್ನು ಹೇಳಿಕೊಟ್ಟಿದ್ದಂಥ ಡಾಕ್ಟರ್ ಭಾಷಿಣಿ ಅವರಿಗೆ, ಪುರುಷರ ನೃತ್ಯ ಭಜನೆಯನ್ನು ಹೇಳಿಕೊಟ್ಟಿರುವಂಥ ಸಂದೇಶ್ ಅವರಿಗೆ, ಶ್ರೀ ನಾಗೇಶ್ ಅವರಿಗೆ, ಶ್ರೀ ವಿನ್ಯಾಸ್ ರವರಿಗೆ, ಶ್ರೀಮತಿ ವಿದುಷಿ ಚೈತ್ರಾರವರಿಗೆ, ಡಾಕ್ಟರ್ ಸಾನ್ನಿಧ್ಯರವರಿಗೆ, ಸಾಧನಾ ಪ್ರಶಸ್ತಿಯ 2 ಭಜನಾ ಮಂಡಳಿ ಇವತ್ತು ಆಗಮಿಸಿದ್ದಾರೆ. ಪುಳ್ಕೂರಿನ ಮಹಾದೇವ ಭಜನಾ ಮಂಡಳಿ, ಪುಳ್ಕೂರು ಮಹಾದೇವ ಭಜನಾ ಮಂಡಳಿಯವರು ಆಗಮಿಸಬೇಕು, ಸಾಧನಾ ಪ್ರಶಸ್ತಿಯನ್ನು ಪಡಿಬೇಕು. ಹಾಗೆ ಶಿವಶಂಕರ ಭಜನಾ ಮಂಡಳಿ ಸೌಕೂರು ಇವರು ಕೂಡ ಆಗಮಿಸಬೇಕು. ಇದರ ಜೊತೆಗೆ ಕಾಸರಗೋಡಿನ ಭಜನಾ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ KL ವೆಂಕಟರಮಣ ಹೊಳ್ಳ ಅಪ್ರತಿಮ ಸಾಧನೆಯನ್ನು ಮಾಡಿ ಸ್ನಾತಕೋತ್ತರ ಪುರಸ್ಕಾರವನ್ನು ಕೂಡ ಪಡೆದಿದ್ದಾರೆ, PhD ಮಾಡಿದ್ದಾರೆ. ಅವರಿಗೆ ಕೂಡ ವಿಶೇಷವಾದಂಥ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕುಂದಾಪುರ ಸೌಕೂರು ಭಜನಾ ಮಂಡಳಿ ದಯವಿಟ್ಟು ಆಗಿ. ಪೂಜ್ಯ ಕಾವಂದರು ನಮ್ಮ ಕಾಸರಗೋಡು ಭಜನಾ ಮಂಡಳಿಯ ತಾಲೂಕು ಅಧ್ಯಕ್ಷರಾದಂಥ ಡಾಕ್ಟರ್ KL ವೆಂಕಟರಮಣ ಹೊಳ್ಳ ತಾಲೂಕು ಭಜನಾ ಅಧ್ಯಕ್ಷರಾಗಿ ಮಹೋನ್ನತ ಸಾಧನೆಯನ್ನು ಮಾಡಿದ್ದಾರೆ. ಅವರ ಥೀಸಿಸ್ PhD ಕೂಡ ಪಡೆದಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಶಾಲನ್ನು ಹಾಕಿ ಪೂಜ್ಯರು ಅವರಿಗೆ ಗೌರವಿಸ್ತಾರೆ. ಮಂಗಲದ ಸಮಯ ಸನ್ನಿಹಿತವಾಗಿದೆ. ನಾವೆಲ್ಲ ಎದ್ದು ನಿಂತು ಮಂಗಲದ ಶಂಕರಾಯ ಶಂಕರಾಯ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಹಾಗೂ ಶ್ರೀಮತಿ ಸೌಮ್ಯ ಸುಭಾಷ್ ಅವರು ಈ ಹಾಡನ್ನು ಹಾಡಲಿಕ್ಕಿದ್ದಾರೆ.
शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् सुन्दरेश मङ्गलम् सनातनाय मङ्गलम् सुन्दरेश मङ्गलम् सनातनाय मङ्गलम् चिन्मयाय तन्मयाय तन्मयाय मङ्गलम् चिन्मयाय तन्मयाय तन्मयाय मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् अनन्तरूपमङ्गलं चिरन्तनाय मङ्गलम् अनन्तरूपमङ्गलं चिरन्तनाय मङ्गलं निरञ्जनाय मङ्गलं निरञ्जनाय शाश्वताय मङ्गलम् शिवाय मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शिवाय मङ्गलम् उमामहेश मङ्गलम् धर्मस्थलपुराधीश मञ्जुनाथ मङ्गलम् धर्मस्थलपुराधीश मञ्जुनाथ मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् ಮಂಜುನಾಥಾಯ ನಮಃ ಓಂ ಶ್ರೀ ಚಂದ್ರನಾಥಾಯ ನಮಃ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಶ್ರೀ ಮಂಜುನಾಥದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಶ್ರೀ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಶ್ರೀ ಧರ್ಮದೇವತೆಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಶ್ರೀ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀ ಚಂದ್ರನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದ ಲೋಕ ಸಮಸ್ತ ಸುಖಿನೋ ಭವಂತು ಸ್ವಸ್ತಿ. ಕಾರ್ಯಕ್ರಮ
ಕಾರ್ಯಕ್ರಮದ ಧನ್ಯವಾದವನ್ನು ಶ್ರೀ ಪದ್ಮರಾಜ್ ಇವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಪೂಜ್ಯರೇ, ಎಲ್ಲ ಗಣ್ಯರೇ ಹಾಗೂ ಭಕ್ತಾಭಿಮಾನಿಗಳೇ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇದರ ವತಿಯಿಂದ ನಡೆದ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಸಮಾರೋಪ ಸಮಾರಂಭದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವೊಂದಿಗೆ ನಮಗೆಲ್ಲ ಆಶೀರ್ವಚನ ನೀಡಿ ಅರಸಿದಂಥ ತ್ರಿವಿಧ ದಾಸೋಹಿ ಪರಮಪೂಜ್ಯ ಬಸವಣ್ಣಜ್ಜನವರು, ಕಲ್ಯಾಣಪುರ ಮಠ, ಕುಂದಗೋಳ ಇವರಿಗೆ ಕ್ಷೇತ್ರದ ಪರವಾಗಿ, ಭಜನಾ ಪರಿಷತ್ನ ಪರವಾಗಿ ಹಾಗೂ ಇಲ್ಲಿ ಸೇರಿದ ಸಮಸ್ತ ಭಕ್ತಾಭಿಮಾನಿಗಳ ಪರವಾಗಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದ 26 ವರ್ಷಗಳಿಂದ ಭಜನಾ ಕಮ್ಮಟ ಯಶಸ್ವಿಯಾಗಿ ನಡೆಸಲು ಸೂಕ್ತ ಮಾರ್ಗದರ್ಶನ ನೀಡಿ ನಮ್ಮನ್ನೆಲ್ಲ ಅರಸಿದಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಇಲ್ಲಿ ಸೇರಿದ ಸಮಸ್ತ ನಾಗರಿಕರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಭಜನಾ ಕಮ್ಮಟದ ಆರಂಭದಿಂದ ಇಂದಿನವರೆಗೆ ಪ್ರತಿದಿನ ಉಪಸ್ಥಿತರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀ ದಾಮ ಮಾಣಿಲ ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಇಲ್ಲಿ ಸೇರಿದ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಜನಾ ಕಮ್ಮಟದ ಸಮಾರೋಪ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ನಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಮಾನ್ಯ ಸಂಸದಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಕ್ಷೇತ್ರದ ಪರವಾಗಿ ಭಜನಾ ಕಮ್ಮಟದ ಪರಿಷತ್ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಜನಾ ಕಮ್ಮಟದ ಇಂದಿನ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ನಮ್ಮ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದಂಥ ಶ್ರೀ ಹರೀಶ್ ಪುಂಜಾರ್ ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಭಜನೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸಿದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೆ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಮಗೆಲ್ಲ ಪ್ರೇರಕ ಶಕ್ತಿಯಾಗಿರುವ ಭಜನಾ ಪರಿಷತ್ತಿನ ಮತ್ತು ಭಜನಾ ಕಮ್ಮಟದ ಉಪಾಧ್ಯಕ್ಷರೂ ಆಗಿರುವಂಥ ಗೌರವಾನ್ವಿತ ಮಾತುಶ್ರೀ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರಿಗೆ ಇಲ್ಲಿ ಸೇರಿದ ಸಮಸ್ತ ಬಂಧುಗಳ ಪರವಾಗಿ, ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಂಥ ಧರ್ಮಸ್ಥಳ ಶ್ರೀ ಡಿ ಸುರೇಂದ್ರ ಕುಮಾರ್ ಇವರಿಗೆ ಕೂಡ ನಾನು ನಮ್ಮ ಭಜನಾ ಪರಿಷತ್ತಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧರ್ಮಸ್ಥಳದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಯಲಿಕ್ಕೆ ನಮಗೆ ಸದಾ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಾ ಬಂದಿರುವಂಥ ನಮ್ಮ ಭಜನಾ ಪರಿಷತ್ನ ಉಪಾಧ್ಯಕ್ಷರೂ ಆಗಿರುವಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಇಲ್ಲಿ ಸೇರಿದ ಸಮಸ್ತ ನಾಗರಿಕರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಪೂಜ್ಯ ಹೆಗ್ಗಡೆಯವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ನಾನು ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ STM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಶ್ರೀ ಸತೀಶ್ ಚಂದ್ರ ಸರ್ ಇದ್ದರು. ಅದೇ ರೀತಿ LH ಮಂಜುನಾಥ್ ಅವರಿರ್ಬೋದು, ಅಥವಾ ಅನೇಕ ನಮ್ಮ STM ಶಿಕ್ಷಣ ಸಂಸ್ಥೆಗಳಾಗಿರಲಿ ಅಥವಾ ರುಡ್ಸೆಟ್ ಅಥವಾ ಗ್ರಾಮಾಭಿವೃದ್ಧಿ ಸಂಸ್ಥೆಗಳ ಅನೇಕ ಅಧಿಕಾರಿಗಳು, ನಿವೃತ್ತರು ಎಲ್ಲ ಆಗಮಿಸಿದರು. ಅವರೆಲ್ಲರಿಗೆ ಕೂಡ ನಾನು ಭಜನಾ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಅನೇಕ ವಿವಿಧ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ನಮಗೆ ಸಹಕರಿಸಿದಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ಪಕ್ಕವಾದ್ಯದವರಿಗೆ, ಹಾಗೆ ಎಲ್ಲ ಯಶಸ್ಸಿಗೆ ಸಹಕರಿಸಿದಂಥ ಮುಖ್ಯವಾಗಿ ದೃಶ್ಯ ಮಾಧ್ಯಮ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಚಾರ ನೀಡಿ ವರದಿಗಳನ್ನು ಪ್ರಕಟಿಸಿದಂತಹ ಹಾಗೂ ನೇರ ಪ್ರಸಾರಕ್ಕೆ ಕಾರಣವಾದಂಥ ಆ ಮಾಧ್ಯಮದ ಮಿತ್ರರಿಗೆ ನಾನು ಭಜನಾ ಪರಿಷತ್ತಿನ ಪರವಾಗಿ ಮತ್ತು ನಮ್ಮೆಲ್ಲ ಶಿಬಿರಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮಗೆ ಕಮ್ಮಟದ ಎಲ್ಲ ದಿನಗಳಲ್ಲಿ ಶಿಬಿರಾರ್ಥಿಗಳ ಆರೋಗ್ಯ ಚಿಕಿತ್ಸೆ ನೀಡುವಲ್ಲಿ ಉಜಿರೆ STM ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಅವರಿಗೆ ಉತ್ತಮ ರೀತಿಯ ಶುಶ್ರೂಷೆಯನ್ನು ನೀಡಿರ್ತಾರೆ. ಅವರಿಗೆ ಕೂಡ ನಮ್ಮ ಎಲ್ಲರ ಪರವಾಗಿ ಭಜನಾ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ದಿನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಊರ ಪರ ಊರ ಸ್ವಯಂ ಸೇವಕರಿಗೆ ಕೂಡ ಇನ್ನೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೊಮ್ಮೆ ಗುರುತಿಸ್ತಾ ಭಜನಾ ಪರಿಷತ್ತಿನ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೇನೆ. ಧನ್ಯವಾದಗಳು.
ಹಾಗೆಯೇ ಕ್ಷೇತ್ರದ ವಿವಿಧ ಇಲಾಖೆಗಳು, ಅದು ಲೈಟಿಂಗ್ ಇರ್ಬೋದು, DMC ಇರ್ಬೋದು, ಅನ್ನಪೂರ್ಣ ಇರ್ಬೋದು, ಕ್ಷೇತ್ರದ ಪಾರಪತ್ರಗಾರರ ವಿಭಾಗ ಇರ್ಬೋದು, ಟೆಂಪಲ್ ಮ್ಯಾನೇಜರ್ ಇರ್ಬೋದು, ವಸತಿ ಛತ್ರ ಇರ್ಬೋದು, ಶಾಂತಿವನ ಇರ್ಬೋದು, SDM ಆಸ್ಪತ್ರೆ ವಿಭಾಗ ಇರ್ಬೋದು, ಎಲ್ಲರೂ ಕೂಡ ಭಾಳ ಪ್ರೀತಿಯ ಕಾರ್ಯಕ್ರಮ ಅಂತ ಹೇಳುವ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಾ, ಒಂದು ಮೊಬೈಲ್ ಸಿಕ್ಕಿದೆ, ಕಳ್ಕೊಂಡವರು ಅದರ ಪರಿಚಯವನ್ನು ಹೇಳಿ ನಿಮ್ಮ ನಂಬರನ್ನು ಹೇಳೋ ಮೂಲಕ ತೋರಿಸೋದಿಲ್ಲ, ಅದನ್ನು ಇಲ್ಲಿಂದ ಪಡೆದುಕೊಳ್ಬೇಕು. ಹಾಗೆ ಭೋಜನದ ವ್ಯವಸ್ಥೆ ಇವತ್ತು ಅನ್ನಪೂರ್ಣದಲ್ಲಿದೆ. ಹಾಗಾಗಿ ಎಲ್ಲರೂ ಅನ್ನಪೂರ್ಣಕ್ಕೆ ತೆರಳಿ ಅಲ್ಲಿಂದ ಭೋಜನವನ್ನು ಸ್ವೀಕರಿಸಿ ನಿಮ್ಮ ನಿಮ್ಮ ಊರಿನ ನಿಮ್ಮ ಮನೆಗಳಿಗೆ ಪ್ರೀತಿಯಿಂದ ನಗು ನಗುತ್ತಾ ತೆರಳಬೇಕು ಅಂತೇಳಿ ಪೂಜ್ಯ ಕಾವಂದ್ರ ಆಶೀರ್ವಾದ, ಅದರ ಜೊತೆಗೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಶಿರದಲ್ಲಿ ಇರಿಸಿ ನೀವು ತೆರಳಬೇಕು ಅಂತೇಳಿ ವಿನಂತಿ ಮಾಡುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ಬಿಂದ ನೀಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.